ಎಲ್ಲರಿಗೂ ನಮಸ್ಕಾರ. ಇಂದು ಬಡಗಾಮಂದ ವಿಮೆನ್ 45வது ಸೆಷನ್. ಇಂದು ಅಪ್ಪರ ಇಂಪಾರ್ಟೆಂಟ್ ಟಾಪಿಕ್. ಎಲ್ಲ ವಾರಮಕ್ಕೂ ಇಂದು ಅಪ್ಪರ ಇನ್ಫಾರ್ಮೇಶನ್ ನಿಂಗೆಲ್ಲ ಸಿಕ್ಕಿರಂದು ನೆಂಚಿನ್ಯೋ. ಸೊ ಇಂದು ಟೈಪ್ 1 ಡಯಾಬಿಟೀಸ್ ಪತಿ ಅಲ್ಲ ನಂಗೆ ಕುನ್ನದ ಒಂದು ಡಯಾಬಿಟೀಸ್ ಎಂಬುದು ಏನಂದು ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಟ್ಲೆ ಇಂದಿನ ಸೆಷನ್ ನಂಗೆ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಅಪ್ಪರ ಈಸಿ ಅಟ್ರ. ಈಗ ನಂಗೆ ತಿಂಬ ಇಟ್ಟೆಲ್ಲ ನಂಗೆ ಡೈಜೆಷನ್ ಸಿಸ್ಟಮ್ದೋಗ ಎಲ್ಲ ಅಬ್ಸಾರ್ಬ್ ಆಗಿ ಎಲ್ಲ ಅದೋಗ ಶುಗರ್ ಎಂಬುದು ನಂಗೆ ರಕ್ತ ಇದೋಗ ಅಟ್ರ ಬ್ಲಡ್ ಸ್ಟ್ರೀಮ್ದೋಗ ಅಟ್ರ ಅದನ್ನ ಬಂದು ನಂಗೆ ಬಾಡಿ ಸೆಲ್ಸ್ಗೆಲ್ಲ ಎತ್ತಿಂಡೋಯಿ ಸೇತೋದು ಎಂಬುದು ಒಂದು ಹಾರ್ಮೋನ್. ಅದನ್ನ ಹೆಸರು ಇನ್ಸುಲಿನ್. ಅದು ಅಪ್ಪರ ಇಂಪಾರ್ಟೆಂಟ್ ಗೆಲ್ಚ. ಅದು ಎತ್ತಿಂಡೋಯಿ ಸೇತುಲೆಂದ್ರೆ ನಂಗೆ ನಾರ್ಮಲ್ ಗೆಲ್ಚ ಎಲ್ಲ ಮಾಡೋದಗೂ ಅಪ್ಪರ ಕಷ್ಟವ ಅಟ್ರ. ಈ ಇನ್ಸುಲಿನ್ ಎಂಬುದು ಪ್ಯಾನ್ಕ್ರಿಯಾಸ್ ಎಂಬ ಒಂದು ಆರ್ಗನ್ ಹೋಗುತ್ತಾ ಅದು ಪ್ರೊಡ್ಯೂಸ್ ಅದು ಪ್ರೊಡ್ಯೂಸ್ ಆಪಿಲ್ಲ ಅಂದಲೇ ಏನಾರ ಇದು ಡಯಾಬಿಟೀಸ್ನ ಒಂದು ಪ್ರಶ್ನೆ ಅದುತ್ತ. ಈಗ ನಂಗೆ ಒಡಂಬ ಆಟೋಮೆಟಿಕ್ ಪ್ಯಾನ್ಕ್ರಿಯಾಸ್ ಹೋಗೋ ಸೆಲ್ಸ್ ಬಂದು ನಂಗೆ ಬ್ಲಡ್ ಸ್ಟ್ರೀಮ್ನ ಏಸಗ ಶುಗರ್ ಆಡದೆ ಅತ್ತೆಂದೆಲ್ಲ ಅರಿದು ಅದನ್ನ ಕಂಡಿಡ್ತು ಅದು ಏಸಗ ಇನ್ಸುಲಿನ್ ಸೆಕ್ರೇಟ್ ಮಾಡೋದು ಮುಂದೂ ಅದು ಕರೆಕ್ಟಾ ಮಾಡೋ ಒಂದು ಜೋಲಿ. ಸೊ ಇದು ಕುನ್ನ ಡಯಾಬಿಟೀಸ್ನಿದ್ದು. ಈಗ ಟೈಪ್ 1 ಟೈಪ್ 2 ಒಂದು ಎರಡು ಬಗೆನ ಡಯಾಬಿಟೀಸ್ ಆಡದೆ. ಟೈಪ್ 2 ಎಂಬುದು ಅಪ್ಪರ ಕಾಮನ್. ನಂಗೆ ಎಲ್ಲ ನನಗೆ ಶುಗರ್ ಆಡದೆ ಅಂದಾರ ಅದು ನಂದು ಕಾಮನ್ ಆದ ಒಂದು ಇದು. ಈಗ 100 ಆಡದೆ ಅಂದ್ರೆ 90 ಟೈಪ್ 2 ಅಟ್ರ, ಒಂದು 10 ಟೈಪ್ 1 ಅಟ್ರ. ನಂಗೆ ಇಂಡಿಯಾದೋಗಿ ಒಂದು 8 ಕೋಟಿ ಜನಗ ಡಯಾಬಿಟೀಸ್ ಆಡದೆ ಮೊತ್ತವ. ಇನ್ನೊಂದು 25 ವರ್ಷದೋಗ ಇದು ಡಬಲ್ ಆರಂದು ಹೇಗ್ಯಾರ. ಇದು ಬಂದು ಒಂದು 8-15-16 ಕೋಟಿ ಆಪ ಚಾನ್ಸ್ ಆಡ್ದಂದಾರ. ಆಗ ಇದು ಅಪ್ಪರ ಇಂಡಿಯಾದ ಸೆಕೆಂಡ್ ಎರಡಾவது ಉಲಗದೋಗಿ ಎರಡಾவது ಹೈಯೆಸ್ಟ್ ಇತ್ಮಾಕೊಂದು ಡಯಾಬಿಟೀಸ್ದೋಗ ನಂಬರ್ ಇಸೋದು ರ್ಯಾಂಕಿಂಗ್. ಸೊ ಈಗ ಫಸ್ಟ್ ನಾ ಟೈಪ್ 2 ಏನಂದ್ ಹೇಗಿಪ್ನೆ ಟೈಪ್ 1 ಎಂಬುದು ನಂಗೆ ಇದು ಫುಲ್ ಹಾಕನೋಕ್ ಹೇಗ್ಯಾರ ಅಲ್ಲ ಟೈಪ್ 2 ಎಂಬುದು ಏನನ್ನ ಕುನ್ನದ ಹೇಗಿಪ್ನೆ. ಈಗ ಟೈಪ್ 2 ಎರಡು ಆಡದೆ. ಒಂದು ಬಂದು ಆ ಪ್ಯಾನ್ಕ್ರಿಯಾಸ್ ಹೇಗಿದ್ದು ಆ ಇನ್ಸುಲಿನ್ ಬಂದು ಪ್ರೊಡ್ಯೂಸ್ ಆಗಾದ ಆಡೋ ಚಾನ್ಸ್ ಆಡ್ದೆ. ಇಲ್ಲಾಂದ್ರೆ ಆ ಇನ್ಸುಲಿನ್ ಎತ್ತಿನ ಈ ಸೇತು ಆ ಬಾಡಿ ಸೆಲ್ಸ್ ಆಡ್ದಲ್ಲ ನಂಗೆ ಒಡಮ್ನ ಅದು ಬಂದು ರಿಜೆಕ್ಟ್ ಅದು ಬಂದು ಅದನ್ನ ಅಕ್ಸೆಪ್ಟ್ ಮಾಡೋದ ಒಂದು ಚಾನ್ಸ್ ಆಡದೆ. ಈಗ ಅಕ್ಸೆಪ್ಟ್ ಮಾಡೋದಪ್ಪನ ಏನು ಮಾಡ್ರೆ ಇನ್ಸುಲಿನ್ ಅಪ್ಪರ ಮರ್ಚಿ ಸೆಕ್ರೇಟ್ ಪ್ರೊಡ್ಯೂಸ್ ಆಪ ಚಾನ್ಸ್ ಆಡದೆ. ಅದೋಗ ಬಂದು ಪ್ಯಾನ್ಕ್ರಿಯಾಸ್ ಟಯರ್ಡ್ ಆಗಿ ಒಂದಿನ ಅದು ಪ್ರೊಡ್ಯೂಸ್ ಮಾಡೋದೇ ನಿಲ್ಚಿಟ್ರ. ಇದು ಒಂದು 30-40 ವಯಸ್ಸದೋಗ ಬಪ್ಪ ಒಂದು ಡಯಾಬಿಟೀಸ್ ಅಪ್ಪಟ ಇದ್ದ ಟೈಪ್ 2 ಅಂದಾರ. ಈಗ ಇದನ್ನ ಬಂದು ಸ್ಟಾರ್ಟಿಂಗ್ ನಾವೇ ಕಂಡಿಡ್ತಿಲ್ಲ ಡಯಟ್ ಅಂದಾಡು ಎಕ್ಸಸೈಸ್ ಲೈಫ್ ಸ್ಟೈಲ್ ಎಲ್ಲ ಬೀತು ಇದನ್ನ ನಂಗೆ ಇತ್ಯಾಲಿ ರಿವರ್ಸ್ ಮಾಡೋ ಚಾನ್ಸಸ್ ಆಡದೆ. ಅದನ್ನ ಅಪ್ಪರ ಕಾಲ ಬಿಟ್ಟುಟ್ಲೆ ಅದು ಬಂದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂದಾರ. ಆಗ ಬಂದು ಫುಲ್ಲ ಇನ್ಸುಲಿನ್ದೋಗಿ ನಂಗೆ ಇಂಜೆಕ್ಷನ್ ಹಾಕಿಂಡೆ ಇಬ್ಬದು. ಈಗ ನಂಗೆ ಟೈಪ್ 1 ಬಪ್ಪು ಇದು ಬಂದು ನಾ ಇದಂಗೆ ಅಪ್ಪರ ರೇರು 100 ಹತ್ತಾಗತ್ತ. ಈ ಟೈಪ್ 1 ಡಯಾಬಿಟೀಸ್ ಒಂದು ಕಾಲದಾಗ ಇದನ್ನ ಜುವೆನೈಲ್ ಡಯಾಬಿಟೀಸ್ ಎಂದು ಹೇಗಿದ್ರು ಅಲ್ಲ. ಈಗ ಆ ವಾರ್ತೆಯ ಅಪ್ಪರ ಯೂಸ್ದೋಗಿಲ್ಲ ಏಕತಿ ಹೇಗಿದ್ರು ಅಂದಿಲ್ಲ. ಇದು ಕುನ್ನ ವಯಸ್ಸದೋಗ ಬಾಪ ಡಯಾಬಿಟೀಸ್. ಇದು 5 ವಯಸ್ಸಿಂದ ಒಂದು 15 ವಯಸ್ಸಿಗೋಸು ನೆರಿಯ ಟೈಮ್ ಕಂಡಿರ್ತಾರ. ವಯಸ್ಸಾದಕ್ಕೂ ಬಂದ್ರ ಅಲ್ಲ ಅದು ಕಮ್ಮಿಯ ಬಂದ್ರ. ಈಗ ಈ ಟೈಪ್ 1 ಎಂಬುದು ಇದು ಅಪ್ಪರ ರೇರ್ ಅಂದಿಲ್ಲ. ಇದು ಒಂದು ಆಟೋ ಇಮ್ಯೂನ್ ಕಂಡೀಷನ್. ಈಗ ಇಮ್ಯೂನ್ ಅಂದಿಲ್ಲ ಏನ ನಂಗೆ ಒಡಂಬನಾಡೋ ಒಂದು ಎದುರ್ಪು ಶಕ್ತಿ. ಈಗ ವೈರಸ್ಸೋ ಬ್ಯಾಕ್ಟೀರಿಯೋ ಏದೋ ಬಂದಿಲ್ಲ ಅದು ನಂಗೆ ಒಡಂಬನಾಡೋ ಎದುರ್ಪು ಶಕ್ತಿ ಅದನ್ನ ಎದುರ್ತ್ರ. ಅಲ್ಲ ಆಟೋ ಇಮ್ಯೂನ್ ಎಂಬುದು ಏನ ನಂಗೆ ಒಡಂಬ ಏದೋ ತಪ್ಪು ನೆನಚಿರ ಅಲ್ಲ ಒಳ್ಳಿ ಆಡೋ ಸೆಲ್ಸ್ ಸೇತಿ ಅಟ್ಯಾಕ್ ಮಾಡೋದಕ್ಕೆ ಆರಂಭಿಸಿಟ್ರ. ಆ ಎದುರ್ಪು ಶಕ್ತಿ ನಂಗೆ ಒಡಂಬವೇ ಅಟ್ಯಾಕ್ ಮಾಡೋದಕ್ಕೆ ಆರಂಭಿಸಿರ. ಅದು ಆಟೋ ಇಮ್ಯೂನ್ ಕಂಡೀಷನ್ ಅಂದಾರ. ಸೊ ಈ ನಂಗೆ ಪ್ಯಾನ್ಕ್ರಿಯಾಸ್ ಹೋಗಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಆರಲ್ಲ ಈ ಪ್ಯಾನ್ಕ್ರಿಯಾಸ್ ಮಾಡೋ ಸೆಲ್ಸ್ ಎಲ್ಲವ ಅಟ್ಯಾಕ್ ಮಾಡೋದಕ್ಕೆ ಆರಂಭಿಸಿಟ್ರ. ಮಾಡ್ದನ್ನ ಅಲ್ಲಿ ಇನ್ಸುಲಿನ್ ಬಂದು ಪ್ರೊಡ್ಯೂಸ್ ಆಪದೇ ಇಲ್ಲ, ಉತ್ಪತ್ತಿ ಆಪದೇ ಇಲ್ಲ. ಅದು ಬಂದು ಅಪ್ಪರ ಕಷ್ಟ. ಈಗ ಇನ್ಸುಲಿನ್ ಉತ್ಪತ್ತಿ ಆಪಿಲ್ಲ ಅಂದ್ರೆ ನಂಗೆ ಅದನ್ನ ಬ್ಲಡ್ ಅಂದ ಶುಗರ್ ಎತ್ತಿನೋಯಿ ಬಾಡಿ ಸೆಲ್ಸ್ಗೆಲ್ಲ ಕೊಟ್ಟು ಎನರ್ಜಿ ಇಲ್ಲದಾರ. ಸೊ ಈ ಟೈಪ್ 1 ಎಂಬಕ ಟೋಟಲ್ ಕಂಪ್ಲೀಟ್ ಇನ್ಸುಲಿನ್ ಡಿಪೆಂಡೆಂಟ್ ಇದ್ದಾರ. ಸೊ ಅದು ಟೈಪ್ 1 ಡಯಾಬಿಟೀಸ್. ಇಂದು ನಂಗೆ ಕೂಡ ಮಾತಾಡೋದಗ ಒಂದು ಸ್ಪೀಕರ್ ಅವಕ್ಕೆ ಹೆಸರು ರೇಣುಕಾ ಎಂದು. ರೇಣುಕಾ ಬಂದು ಬ್ಯಾಂಗ್ಳೂರ್ದೋಗಿದ್ದಾರೆ. ಅವಕ್ಕೊಂದು ಮಾರ್ಕೆಟಿಂಗ್ ಮೀಡಿಯಾ ಕಮ್ಯುನಿಕೇಶನ್ ಕನ್ಸಲ್ಟೆಂಟ್. ಈಗ ಒಂದು ಕಂಪ್ನಿಯಾಗ ವೈಸ್ ಪ್ರೆಸಿಡೆಂಟ್ ಗೆಲ್ಚು ಮಾಡ್ಯಾರ. ಅವಕ್ಕ ಅಟ್ಟಿ ಬಂದು ಮುಟ್ಟಿನಾಡು. ಅವಕ್ಕ ಮದುವೆ ಮಾಡಿದಕ್ಕ ಅವಕ ಗಂಡನ ಹೆಸರು ಡೇವಿಡ್ ಎಂದು, ಹೆಣ್ಣಿನ ಹೆಸರು ಅಹಾನ ರೇಣುಕಾ ಡೇವಿಡ್ ಎಂದು. ಹೆಣ್ಗ ಒಂದು 12 years old 12 ವರ್ಷ.
ಈ ಅಕ್ಕನೊಕ್ಕಗ ಡಯಾಬಿಟೀಸ್ ಫಸ್ಟ್ ನೈದಂಗ ಈ ಟೈಪ್ 1 ಅಂಬುದು ಕುನ್ನ ವಯಸ್ಸದಾಗ ಬಂದ್ರ. ಸೊ ಈ ಅಕ್ಕನೊಕ್ಕಗ ಫಸ್ಟ್ ಡಯಾಬಿಟೀಸ್ ಆದದ್ದು ಬಂದು 13 ವಯಸ್ಸದಾಗ. ಸೊ ಆಲ್ಮೋಸ್ಟ್ ಒಂದು 35 ವರ್ಷದ ಮೇಲೆ ಈ ಅಕ್ಕನೊಕ್ಕ ಇದನ್ನ ಒಳ್ಳಂಗ್ ಮ್ಯಾನೇಜ್ ಮಾಡಿದ್ದಾರೆ. ಈ ಅಕ್ಕನೊಕ್ಕ ಅಪ್ಪರ ಕಾಲವ ಅರ್ಧ ಈ ಅಕ್ಕ ಏಸಕ ಡಿಸಿಪ್ಲಿನ್ಡ ತನ್ನ ಡಯಟ್ ಲೈಫ್ ಸ್ಟೈಲ್ ಎಲ್ಲ ಮ್ಯಾನೇಜ್ ಮಾಡ್ಯಾರ ಅಂಬುದನ್ನ ನಾನು ನೋಡಿ ಇರ್ತೆ. ಇದನ್ನ ನಂಗೆಲ್ಲ ನಾರ್ಮಲ್ ಒಳ್ಳಂಗ್ ಇಬ್ಬವಕ್ಕೆ ಸೇತಿ, ಈಗ ಟೈಪ್ 1 ಟೈಪ್ 2 ಡಯಾಬಿಟೀಸ್ ಇಲ್ಲದವಕ್ಕೆ ಸೇತಿ ಒಳ್ಳಂಗಿತ್ತು ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡಲೆ ನಂಗೆ ಎಲ್ಲವೂ ಆರೋಗ್ಯವ ಇರೋಕ್ಕೂ ಯಾಕನವಕ್ಕೆ ಇಂದ ಅವಕ್ಕೆ ಎಕ್ಸ್ಪೀರಿಯನ್ಸ್ ನಂಗೆ ಕೂಡ ಶೇರ್ ಮಾಡ್ಯಾರ. ಅದನ್ನ ಎತ್ತ ಮ್ಯಾನೇಜ್ ಮಾಡಿದ್ರು ಅದನ್ನ ಶೇರ್ ಮಾಡ್ಕೋತಾರ. ಒಂದೇ ಒಂದು ಕುನ್ನ ಜೋಲಿ ಈಗಿಪ್ನ ಯಾಕನವಕ್ಕೆ ಡಾಕ್ಟರ್ ಕೆಡ್ಯಾ ಅಲ್ಲ ಅಕ್ಕ ತನ್ನ ಓನ್ ಎಕ್ಸ್ಪೀರಿಯನ್ಸ್ ಇಂದು ನಂಗೆ ಕೂಡ ಶೇರ್ ಮಾಡ್ಯಾರ. ಹಲೋ ರೇಣುಕಕ್ಕ, ವೆಲ್ಕಮ್ ಟು ಬಡ್ಗಾಮ್ ಅಂದ ವಿಮೆನ್. ಹಾಯ್ ಲೇಕು, ಥ್ಯಾಂಕ್ ಯು. ಅಪ್ಪರ ಜೋರ ಇಂಟ್ರೊಡಕ್ಷನ್ ಕೊಟ್ಬಿಟ್ಟೆ, ಪಾದಿಗಲ್ಸ್ ನೀನೇ ಮಾಡಿಬಿಟ್ಟೆ. ಇತ್ತಮಾಕ ಒಂದು ಅವೇರ್ನೆಸ್ ಸೆಷನ್, ಇಲ್ಲ ಇತ್ತಮಾಕ ಒಂದು ಅವೇರ್ನೆಸ್ ಸೆಷನ್ ನಿಂಗೆಲ್ಲ ಲಾಟ್ ಆಫ್ ಗರ್ಲ್ಸ್ நிறைய ಲೇಡೀಸ್ ಎಲ್ಲ ನೋಡಿ ಮಾಡೋದು ಅಪ್ಪರ ಸಂತೋಷ. ಈ ಬಡಗಾಮ್ ಅಂದ ವುಮೆನ್ ಎಂಬುದು ಅಪ್ಪರ ಒಂದು ಸೆಲ್ಫ್ ಸಸ್ಟೈನಿಂಗ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದಿ. ಆಸಗ ಕೋಆರ್ಡಿನೇಟ್ ಮಾಡ್ಯಾರಿ, ಎಲ್ಲ ನಿಂಗೆಲ್ಲ ಏಸಗ ಬಂದು ಮಾಡ್ರೇಟ್ ಮಾಡ್ಯಾರಿ. ಯು ಆರ್ ಸೋ ಫೋಕಸ್ಡ್. ಅದು ನನಗೆ ಅಪ್ಪರ ಕಮೆಂಡಬಲ್ ಜಾಬ್. ಚಿಯರ್ಸ್ ಟು ದ ಎಂಟೈರ್ ಟೀಮ್. ನಿಂಗೆ ಫೌಂಡರ್, ಮೆಂಬರ್ಸ್, ಕೋಆರ್ಡಿನೇಟರ್ಸ್ ಹಿಂಗೆಲ್ಲ ಒಂದು ದೊಡ್ಡ ಟೀಮ್. ಯಾಕಂದ್ರೆ ಒಂದೊಂದು ವಾರವೂ ಇತ್ತು ಒಂದು ಇವೆಂಟ್, ಇಫ್ ಯು ಹ್ಯಾವ್ ಟು ಬ್ರಿಂಗ್ ಟುಗೆದರ್ ಅನ್ ಇವೆಂಟ್ ಅಂಡ್ ಪೀಪಲ್ ಅಂದ್ರೆ ಇಟ್ ಇಸ್ ಅ ಬಿಗ್ ಜಾಬ್. ದೊಡ್ಡ ದೊಡ್ಡ ಕಂಪನಿ ಹೋಗಿ ಜಾಬ್ ಎಲ್ಲ ಮಾಡೋದಕ್ಕೆ ಎಕ್ಕವ ಸ್ಯಾಲರಿ ಈಸಿ ಮಾಡ್ಯಾರ. ಅಲ್ಲ ನಿಂಗೆ ಬಂದು ಇದನ್ನ ಒಂದು ಕಮ್ಯುನಿಟಿ ಸರ್ವಿಸ್ ಮಾಡೋದು ಬಂದು ಅಪ್ಪರ ಒಳ್ಳೆ ವಿಷಯ. ಅಂಡ್ ಅದರಿಂದ ನಂಗೆ ಏಸಗ ಬಂತು ಏಸೋ ಒಳ್ಳೆ ವಿಷಯ ಹೇಗೆ ಎಲ್ಲಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ಯಾರ ಅಂಬುದು ನಂಗೆ ಅಪ್ಪರ ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಚಿಯರ್ಸ್ ಟು ದಿ ಎಂಟೈರ್ ಟೀಮ್ ಹಿಯರ್ ಅಂಡ್ ಥ್ಯಾಂಕ್ ಯು ಫಾರ್ inviting me here today. I'm very happy to be here in front of all of you. ಥ್ಯಾಂಕ್ ಯು ಕಾ, ಥ್ಯಾಂಕ್ ಯು. ಬಂದದ್ಗ ಅಪ್ಪರ ಹೆಂಗತ ಥ್ಯಾಂಕ್ಸ್ ಹೇಗೋದು. ಸೊ ನಿಂಗ ಜರ್ನಿಯ ಏನಂದು ನಂಗೆ ಸಿಟಿ ಎಲ್ಲ ಕೂಡ ಶೇರ್ ಮಾಡಲ ಒಳ್ಳಂಗ ಅಟ್ರ. ಸೊ ನಾ ಏನು ಸರ್ ದೋಸಿ ಕ್ವೆಶನ್ಸ್ ಆಡದೆ ಅಂದ್ ನಾ ಕೇಳ್ತೇನೆ. ನಂಗೆ ಸಿಟಿ ಫ್ಲಾಶ್ ಬ್ಯಾಕ್ ಎತ್ತಿ ನೋಯ್ಬಿಡು. ಈ ಫಸ್ಟ್ ನಿಂಗೆ ಆ ಸಿಂಪ್ಟಮ್ ಏನ್ ಅಟ್ಟಿತ್ತು, ಏನ ಟ್ರಿಗರ್ ಆಯ್ತು, ಅದನ್ನ ಎತ್ತ ಡಯಾಗ್ನೋಸ್ ಮಾಡಿದ್ರು, ಆ ಎಂಟೈರ್ ಒಂದು ಪ್ರೊಸೀಜರ್ ಅದನ್ನ ಪತಿ ಹಿಂಗ ಕೂಡ ಶೇರ್ ಮಾಡಲ್ಲ ಅಪ್ರೋಲಂಗ್ ಹತ್ರ. ಸೊ ಈಗ ನಂಗೆ ನೀವ್ ಬಂದು ಯು ಆರ್ ಟೇಕಿಂಗ್ ನೀವು ಒಂದು 35 ವರ್ಷದ ಮುಂದೆ ನಡೆದದನ್ನ ಈಗ ನಾ ಐ ಹ್ಯಾವ್ ಟು ರೀಕಾಲ್. ಅಫ್ಕೋರ್ಸ್ ಅದು ಅಪ್ಪರ್ ಫ್ರೆಶ್ ಆತಾಡ್ದೆ ಮೆಮರಿ ಹೋಗಿ ಅದನ್ನ ಒಂದು ಲಾಸ್ ಆಫ್ ಮೆಮರಿಯೇ ಕಡೆಯ. ಅಲ್ಲಿ 35 ಇಯರ್ಸ್ ಮುಂದಾಡುವುದು ಏನ ಡಿಸ್ಅಡ್ವಾಂಟೇಜ್ ಅಂದ್ರೆ ನಂಗೆ ಸಿಂಪ್ಟಮ್ಸ್ ಬಂದು ಡಯಾಗ್ನೋಸ್ ಮಾಡೋದಗ ನಂಗೆ ಅವೇರ್ನೆಸ್ ಇಲ್ಲ ದಾರ್ ಸರಿ. ಡಾಕ್ಟರ್ ಎಂಬುದು ಇಟ್ ಇಸ್ ಅ ನೆಕ್ಸ್ಟ್ ಸ್ಟೇಜ್. ನನಗೆ ಈಗ ಬಂದು ಇತಮಾಕ ಸಿಂಪ್ಟಮ್ಸ್ ಬಂದಲೆ ರೆಗ್ಯುಲರ್ ಅವೇ ನಂಗೆ ನೇಬರ್ಸ್ ಅಲ್ಲಿಯೂ ಸರಿ, ನಂಗೆ ಮನೆಯೂ, ಯಾಕಂದ್ರೆ ಎಲ್ಲ ಫ್ಯಾಮಿಲಿಯೋಗಿ 1 or 2 ಡಯಾಬಿಟಿಕ್ಸ್ ಖಂಡಿತ ಇದ್ದಾರೆ. ಈಗೆಲ್ಲ ಒಂದು ಅರ್ಪಿತೀರಾ ಅಪ್ರ ಯೂರಿನೇಷನ್ ಆರ ಅಂದ್ರೆ ಇಮಿಡಿಯೇಟ್ ಆಗಿ ನಂಗೆ ಯಾರಾವ್ದು HT ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್ ಮಾಡಿವಿ ದೇವಾಡವು ಈಗ ಅವೇರ್ನೆಸ್ ಜಾಸ್ತಿ. 35 ವಯಸ್ಸು ಮುಂದಾಡು ವರ್ಷಕ್ಕೆ ಮುಂದಾಡು ಏನಾಗ 13 ವರ್ಷವಾಡೋನೆ ಏಕ ಹೆಣ್ಣು ಇತ್ತ ವೀಕ್ ಆಯ್ತಾ, ಅಪ್ಪರ ವೆಯ್ಟ್ ಲಾಸ್ ಆಯ್ತಾ, ಅಪ್ಪರ ಥರ್ಸ್ಟು, ಟಯರ್ಡ್ನೆಸ್ಸು, ಎನರ್ಜಿಯೇ ಇಲ್ಲ, ಡ್ರೈನ್ ಆಯ್ಡೆ ಅಟ್ರ ಎನರ್ಜಿ, ಅರಪಿತಿಂಡೆ ಎಡ್ದೆ, ಯೂರಿನೇಷನ್ ಆಯ್ಡೆ ಎಡ್ದೆ. ಇದು ಬಂದು ಇದು ರಿಪೀಟೆಡ್ ದಿನ ಫುಲ್ ನಡ್ಕೊಂಡೋನೆ ಎಲ್ಲ ಒಂದು ಕನ್ಫ್ಯೂಷನ್. ಡಾಕ್ಟರ್ ಸರ್ ನಂಗೆ ಇನ್ನು ಜನರಲಿ ನಂಗೆ ಫಿಸಿಷಿಯನ್ ಸರ್ ಓನ್ಯೋ ಇಲ್ಲ ಒಂದು MD ಸರ್ ಓನ್ಯೋ ಗೈನಕಾಲಜಿ ನಂಗೆ ಅರ್ಧ ಡಾಕ್ಟರ್ಸ್ ನಂಗೆ ಇನ್ನು ಊಟಿ ನಂಗೆ ಏಸಗೋ ನಂಗೆ ಕಮ್ಯುನಿಟಿ ಡಾಕ್ಟರ್ಸೇ ನೆರೆಯ ಇದ್ದಾರೆ. ಈ ಎಲ್ಲ ಸರ್ ತೋರ್ಸೋ ನೀವು ದಾರು ಒಂದು ಡಯಾಬಿಟಿಸ್ ಅಟ್ರ ಅಂಬುದನ್ನ ಒಂದು ಎಕ್ಸ್ಪೆಕ್ಟೇಷನ್ ಮಾಡೋ ಡಾಕ್ಟರ್ಸ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ನಂಗೆ ಇದಕ್ಕ ಅಟ್ರ ಹೋಯ್ತು ಟೆಸ್ಟ್ ಮಾಡಿವಿ ಅಂತ ಹೇಗೋದಕ್ಕೆ ನನಗೆ 1 year ಆಯ್ತು. ಏಸೋ ಡಾಕ್ಟರ್ಸ್ ಜಾಂಡಿಸ್, ಫ್ಲೂ, ವೈರಲ್ ಇನ್ಫೆಕ್ಷನ್ ಅದು ಇದು ಟ್ರೀಟ್ ಮಾಡಿ ನನಗ ಲಾಸ್ ಆಫ್ 1 year ಬಂದು ನನಗ ದಟ್ ವಾಸ್ ಅದು ತನ್ನ ಬಾಡಿಗೆ ಆದ ಜಾಸ್ತಿ ಡ್ಯಾಮೇಜ್, ಮಸಲ್ ಲಾಸು, ವೆಯ್ಟ್ ಲಾಸು, ರಾಂಗ್ ಟ್ರೀಟ್ಮೆಂಟ್. ಅದಾವ್ದು ನನಗೆ ಬಂದು ಅರಪಿತಿಂದೇ ಅಟ್ಲೆ ಇನ್ನು ಅಮ್ಮ ಏನ ಮಾಡಿಯ ಜ್ಯೂಸ್ ಮಾಡಿ ಒಳ್ಳೆ ಶುಗರ್ ಹಾಕಿ ಮಿಕ್ಸ್ ಮಾಡಿ ತಂದಿರ್ತೀಯ, ಒಳ್ಳೆ ಜ್ಯೂಸ್ ಕುಡ್ಸ್ಬಿಡೋದು ಮರ್ಚಿ ಯೂರಿನ್ ಒಯ್ಡೇ ಅಟ್ರ. ಸೊ ಇದು ದಿಸ್ ವಾಸ್ ಆಕ್ಚುಲಿ ಇಟ್ ವಾಸ್ ಕ್ರಿಯೇಟಿಂಗ್ ಮೋರ್ ಟ್ರಬಲ್ ಟು ದ ಬಾಡಿ. ನಂಗೆ ಟ್ರಾಮಾ ಬಂದು ಜಾಸ್ತಿ ಆಯ್ಡೆ ಅಡ್ದ ಬಾಡಿ ಹೋಗ್ದೆ ಅಲ್ಲ ಅವೇರ್ನೆಸ್ ಬಪ್ಪಿಲ್ಲ. ಫೈನಲಿ ಒಂದಿನ ನಂಗೆ ಡಾಕ್ಟರ್ ಸರಸ್ವತಿ ಮನಿ ಅವಕತ ಫ್ಯಾಮಿಲಿ ಹೋಗದಾರೋ ಒಂದ್ ಮದುವೆ ಒಪ್ಪನೆ ನಾವ್ ನೋಡಿಟ್ಟು ಏಕ ನೀನ್ ಹೆಣ್ಣು ಇದ್ದಾವೆ
ವೆಯ್ಟ್ ಲಾಸ್ ಒಂದು 8-10 kgs ನಂಗೆ 13 years 7 to 8 kgs ಹೋಯ್ತು ನಂಗೆ ಇನ್ನು ಒಂದು ಪಾದಿ ಹತ್ತನ ಇದ್ದೀನಿ ಇತ್ತ ಇದಾವೆ ಏಕಾತಂದ್ರೆ ಆಗ ಅಮ್ಮ ದಾರಕ್ಕೆ ಅತ್ತಿ ಅಂಬಿರ್ತಾಗಲ್ಲ ದಾರಕ್ಕೆ ಒಡನೆ ಹತ್ತು ಅಯ್ಯೋ ಕೈತಾ ಇಂಡಿದ್ರೆ ಏನಂದೇ ಹೇಳಂಗಿಲ್ಲ ನಿಂಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿದೀನಿ ಹೋಗಿ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅನ್ನೊಂದು ಮಾಡಿದ್ರು ಮಾಡೋನೆ ಶುಗರ್ ಲೆವೆಲ್ಸ್ ಬಂದು 700 and odd ಆ ಹೈ ಲೆವೆಲ್ ಅಟ್ತು ಆಗ ಬಂದು ಕನ್ಫರ್ಮ್ ಆಯ್ತು ಐ ಎಮ್ ಡಯಾಬಿಟಿಕ್ ಎಂಬ ಕನ್ಫರ್ಮೇಶನ್ ಬಂತು ಅದು ದಟ್ ಇಸ್ ದ ಜರ್ನಿ ಅದಾவது ಟಯರ್ಡ್ನೆಸ್ ವೀಕ್ನೆಸ್ ಡ್ರೌಸಿನೆಸ್ ಅದಾವುದು ಶುಗರ್ ನಿನ್ ಶುಗರ್ ಬಾಡಿ ಹೋಗ ಹೈ ಶುಗರ್ ಅಡೋನ ನಿನಗ ಕಣ್ಣೆಲ್ಲ ಮಂಗಲು ಒಂದು ಬೋರ್ಡ್ ನೋಡ್ಲೆ ಬುಕ್ ನೋಡ್ಲೆ ಸರಿಯ ಓದೋದ್ ಮುಗಿದಿಲ್ಲ your eyesight is vision is not proper ಇದೆಲ್ಲ ಇತ್ತಮಾಕ நிறைய ಸಿಂಪ್ಟಮ್ಸ್ ಟೋಟಲ್ ವೀಕ್ ಸಿಂಪ್ಟಮ್ಸ್ ಎಲ್ಲ ಒಂದು ಹೇಗೋನಂತೆ ಎಸ್ಗೆ ಪಾಸಿಟಿವ್ ನೆಂಚಿಲು ಕೂಡ ಒಳ್ಳೆಯ ಒಂದು ಪಾಸಿಟಿವ್ ಸಿಂಪ್ಟಮ್ ಒಂದು ಇಲ್ಲ ಒರ್ಕುದು ಕಷ್ಟಪಟ್ಟು ಎಬ್ಬುದು ಆಸಕ್ತಿ ಟ್ರೈ ಮಾಡಿ ಎದ್ದಲ್ಲ ಮರ್ಚಿ ಅದಕ್ಕೆ ರುಟೀನು ನೀರು ಕುಡ್ಕುದು ಜ್ಯೂಸ್ ಕುಡ್ಕುದು ಯೂರಿನ್ ಹೋಗುದು ಟೈರ್ಡ್ ಮಾಡೋ ಗೆಲ್ಚುವ ಮಾಡ್ನೇನ್ ಟ್ರೈ ಮಾಡೋದು ಒಂದು ಸ್ಟೆಪ್ಸ್ ಒಂದು 10 ಸ್ಟೆಪ್ಸ್ ಎತ್ತಿಲ್ಲ ನಂಗೆ ಹಸಗೊಂದು ಟೈರ್ಡ್ ಅತ್ತ ಮಾಕೆ ಅದು ಇದು ಬಂದು ಕಂಟಿನ್ಯೂಡ್ 7-8 months ಕಂಟಿನ್ಯೂ ಆಯ್ತು ಸೊ ಇದು ಅದನ್ನಂತ ಇದ್ರಾಗ ಏನು ಬಿಡೋದು ಮುಗಿಲಿಲ್ಲ 35 years ಮುಂದೆ ನಡೆದ ಒಂದು ಕೇಪನ ಕೂಡ ಫ್ರೆಶ್ ಮೆಮೊರಿ ಹೋಗಿ ಅದು ತಾಡದೆ ಸೊ ಆ ಸ್ಟೆಪ್ ಎಲ್ಲ ಕ್ರಾಸ್ ಮಾಡಿ ಈಗ ನಂಗೆ ಅಡ್ವಾನ್ಸ್ಡ್ ಲೆವೆಲ್ಗೂ ಬಂದು ಒಳ್ಳೆ ನಾರ್ಮಲ್ ಲೈಫ್ ಲೀಡ್ ಮಾಡಿದ್ದ ಸಿಚುವೇಶನ್ ಈ ಸಿಚುವೇಶನ್ ಥ್ಯಾಂಕ್ ಯು ಅದನ್ನ ಮೆಮರಿ ಅದು ಒಳ್ಳೆ ಮೆಮರಿ ನೇಗೋದ್ ಮುಡಿಯಾ ಅಲ್ಲ ಮೆಮರಿ ಶೇರ್ ಮಾಡಿದ್ದಾಗ ಅಪ್ರ ಥ್ಯಾಂಕ್ಸ್ ಈಗ 13 ವಯಸ್ಸಾಗ ಅದೊಂದು ಶಾಕಿಂಗ್ ಆಟ ನಂಗೆ ಈಗ ನೋಡ ಆ ಕಾಲನ ಈ ಮೆಡಿಕಲ್ ವಿಷಯ ಎಲ್ಲ ಅಪ್ರ ಕಮ್ಮಿ ನಾಲೆಜ್ ಆಟಟ್ರ ಆಗ ಡಯಾಬಿಟೀಸ್ ಎಂಬ ವರ್ಡ್ ಬಂದೇ ಒಂದು ಹೊಸ ಒಂದು ಟರ್ಮಿನಾಲಜಿ ಆಟಟ್ರ ನಂಗೆ ಕೇಪನ ಆಗ ನಿಂಗ ಅದನ್ನ ಅರ್ಧೋಣ ನಿಂಗ ಮೈಂಡ್ ಎತ್ತಿತ್ತು ಶಾಕಿಂಗ್ ಆಟತ್ತ ಅದನ್ನ ಎತ್ತ ಅಕ್ಸೆಪ್ಟ್ ಮಾಡಿದಿ ಅದಕ್ಕೆ ಅರ್ಧಟ್ಟಂದ್ರೆ ನಿಂಗೆ ರುಟೀನ್ ಎಲ್ಲ ಎತ್ತ ಮಾರಿತ್ತು ಯಾಕಂದ್ರೆ ಫಸ್ಟ್ ಒಂದು ಹ್ಯಾಪಿಯ ಒಂದು ಸಂತೋಷ ಒಂದು 13 ವಯಸ್ಸು ಎಣ್ಣ ಇದ್ದಿಟ್ಟು ಸಡನ್ ಎಲ್ಲ ಒಂದು ಓವರ್ ನೈಟ್ ಎಲ್ಲ ಮಾರಿದಂಗ ಆಟಟ್ರ ಸೊ ಅದನ್ನ ಎತ್ತ ನಿಂಗೆ ಅಕ್ಸೆಪ್ಟ್ ಮಾಡಿದಿ ಕರೆಕ್ಟ್ ಏನಾಗ ಇದಾಗ ಬಂದು 2 ರಿಯಾಕ್ಷನ್ ಒಂದು ಅಮ್ಮ ಅಪ್ಪ ಬಂದು ಅಪ್ಪ ಬ್ರೋಕನ್ ಇದೆಲ್ಲ ಏಕೆ ಈ ರೀಸನ್ಸ್ ಎತ್ತಿನ ಬನ್ನಿ ಅಂದ್ರೆ ನಂಗೆ ಈ ಡಯಾಬಿಟೀಸ್ ಜೂನೇ ಟೈಪ್ 1 ಡಯಾಬಿಟೀಸ್ ಮ್ಯಾನೇಜ್ ಮಾಡೋದಾಗ ನಂಗೆ ಫ್ಯಾಮಿಲಿ ಇಕೋಸಿಸ್ಟಮ್ ಏಸಗ ಇಂಪಾರ್ಟೆಂಟ್ ಐತೆ ಇದೆಲ್ಲ ಒಂದೊಂದ ಹೇಗಿನೆ ಪೇರೆಂಟ್ಸ್ ಅಮ್ಮ ಅಪ್ಪ ಬಂದು ಅವೇ ಇದೊಂದು ಹೆಣ್ಣು ಫಸ್ಟ್ ನಂಗ ಸೋಷಿಯಲ್ ಸ್ಟಿಗ್ಮಾ ಅಯ್ಯೋ ಹೆಣ್ಣು ಇಟ್ಟವೆ ಎಂಬುದು ಒಂದು ಈ ವಯಸ್ಸಿಗೆ ಒಳ್ಳಂಗೆ ಇಟ್ಟು ತಿಂದು ಸ್ವೀಟ್ ತಿಂದು ಕೇಕ್ ತಿಂದು ಶುಗರ್ ತಿಂದು ಸ್ವೀಟ್ ತಿಂದು ಇಬ್ಬ ವಯಸ್ಸಿಗೆ ಇದೆಲ್ಲ ಒಂದು ಡಯಟ್ ರೆಸ್ಟ್ರಿಕ್ಷನ್ ಬಂದುಬಿಟ್ಟವೆ ಎಂಬುದು ಇನ್ನೊಂದು ಮೂರಾವ್ದು ಬಂದು ಖಂಡಿತ ಇನ್ಸುಲಿನ್ ಇಂಜೆಕ್ಷನ್ ಹಾಕೋದು ಡೈಲಿ ಹಾಕೋದು ಆಗೆಲ್ಲ 1 shot ಹೇಳಿದ್ರು ಆಗ ಇಂದಾಡೋದು 4 shots ಆಯ್ತು ಅದು ಬೇರೆ ಕಣಕು ಅಲ್ಲ ಒಂದು ತಿರುಕು ಇಂಜೆಕ್ಷನ್ ಹಾಕೋದು ಎಂಬುದು ಕೂಡ ಇದು ಬಂದು ನಂಗೆ ಒಂದು ಎಕ್ಸ್ಪೆಕ್ಟ್ ಮಾಡಾದ ಒಂದು ವಿಷಯ ಅದು ಬಂದು ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡೋದು ಅಪ್ಪರ ಕಷ್ಟ ಆಯ್ತು ಪೇರೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ನಂಗೆ ಏನಂದ್ರೆ ಒಂದು 13 year old ಅದು ಇನ್ನೊಂದು ಫ್ಯಾಕ್ಟರ್ ಅಡ್ಯಾಪ್ಟಬಿಲಿಟಿ ನಂಗೆ ಬಂದು ಕುನವಿಗೆ ಈಗ ನಂಗೆ ಕುನವೆಲ್ಲ ಏಸಗೋ ನನಗೆ ಕ್ಲಾಸಸ್ ಕೇಗಿನ್ಯೋ ಮ್ಯೂಸಿಕ್ ಎಕ್ಸರ್ಸೈಸ್ ಫಿಸಿಕಲ್ ಫಿಟ್ನೆಸ್ IIT ಕೋಚಿಂಗ್ ಹೋದಾರ 6th standard 7th standard ಹೋಗೆ ಸೊ ನಂಗೆ ಬಂದು ಕುನವಿಯ ಮೋಲ್ಡ್ ಮಾಡೋದು ಬಂದು ಇಟ್ ಇಸ್ ಈಸಿ ಅದರಿಂದ ಏನಾಗ ಬಂದು ಆ ಟೈಮ್ ಪೇರೆಂಟ್ಸ್ ನೋಡೋನೆ ಏನಕ್ಕೆ ಧೈರ್ಯ ಜಾಸ್ತಿ ಬಂದುತ್ತ ಐ ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್ ಮೈ ಸೆಲ್ಫ್ ಎಂಬುದು ಅದರಿಂದ ಅಡ್ಯಾಪ್ಟಬಿಲಿಟಿ ಏನಾಗ ಡಾಕ್ಟರ್ ಬಂದು ಕುಣಿದು 2 ಡಾಕ್ಟರ್ ಮೋಹನ್ ಎಂದು ಇನ್ನೊಂದು ಇದು ಚೆನ್ನೈದೋಗೆಲ್ಲ ದೊಡ್ಡ ಡಯಾಬಿಟಿಕ್ ಸೆಂಟರ್ ರನ್ ಮಾಡಿದ್ದಾರೆ ತನ್ನ ಮೀಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿತು ನಂಗೆ ಡಾಕ್ಟರ್ ಶಿವಕುಮಾರ್ ಲೇಟ್ ಡಾಕ್ಟರ್ ಶಿವಕುಮಾರ್ ಬಂದು ನನಗೆ ಇನ್ನೊಂದೊಂದು ಡಾಕ್ಟರ್ ಮೀಟ್ ಮಾಡೋದಕ್ಕೆಲ್ಲ ಅರೇಂಜ್ ಮಾಡಿತ್ತಂತ ಮನೆಗೆ ಬಂದು ನೋಡಿದ್ರು ಅವಕ್ಕೆ ಸರ್ ಎಲ್ಲ ಕುಳಿದು ಏನಾಗ ಮಾತಾಡೋನೆ ಏನಾಗ ಬಂದು ಇಟ್ ವಾಸ್ ಅ ನ್ಯೂ ನಾಲೆಜ್ ಸ್ಟ್ರೀಮ್ ಇತ್ತೇಕಾರಕನ್ನ ಇದು ಬಂದು ಲೈಫ್ ಲಾಂಗ್ ಬಂದು ಟ್ರಾನ್ಸ್ಪರೆಂಟ್ ನಂಗೆ ಓಪನ್ ನಂಗೆ ಹೇಗಿದ್ರು ಒಂದು ಒಳಿಮರ ಇಲ್ಲ ನಿಮಗೆ ಲೈಫ್ ಫುಲ್ ಇದು ಬಂದು ಡಯಾಬಿಟೀಸ್ ಎಂಬುದು ಇಟ್ ಇಸ್ ನಾಟ್ ಅ ಗೆಸ್ಟ್ ಬಂದು ಹೋಗவே கிடையாது ಇದು ಬಂದು ಇಟ್ಸ್ ಪರ್ಮನೆಂಟ್ ಡಿಸಾರ್ಡರ್ ನಿನ್ನ ಒಡಂಬುದೋಗಿ ಇನ್ಸುಲಿನ್ ಎಂಬುದು ಇಲ್ಲೇ 0 நிறைய ಆಗ ಲೇಟ್ ಆಗಿ ಬಂದ್ರ ಅವಕ್ಕೆ ಬಂದು ಚಿಟಿಟ್ ಇನ್ಸುಲಿನ್ ಹತ್ರ ಮೆಡಿಸಿನ್ ತಿಂದು ಅಡ್ಜಸ್ಟ್ ಮಾಡೋಕು ಎಕ್ಸರ್ಸೈಸ್ ಮಾಡಿ ಅಡ್ಜಸ್ಟ್ ಮಾಡೋಕು ಸೊ ನಿನಗೆ ಬಂದು ನಿನ್ನ ಲೈಫ್ ನಿನಗೆ ಬಂದು ಲಾಂಗ್ ಲೈಫ್ ಸ್ಪ್ಯಾನ್ ಅಂತ ಕೂಡ ಹೇಗೋದ್ ಮಾಡಿ ಅದೇ ಇದ್ರು ಡಾಕ್ಟರ್ ನೀ ಬಂದು ಏಸಗ ಒಳ್ಳಂಗ ನಿನ್ನ ಬಾಡಿಯ ಮ್ಯಾನೇಜ್ ಮಾಡಿ ಇನ್ಸುಲಿನ್ ಎತ್ತಿ ಪಾಸಿಟಿವ್ ನೀ ಇದ್ದರಿಯೋ ಇನ್ಸುಲಿನ್ ಒಂದುತ್ತ ನಿನಗ ಸೊಲ್ಯೂಷನ್ ಬೇರೆ ಒಂದು ಸೊಲ್ಯೂಷನ್ ಇಲ್ಲ ಇದುತ್ತ ನಿನ್ನ ಸೊಲ್ಯೂಷನ್
ನಿನ್ನ ವಯಸ್ಸುಗೆ ನೀ ಅಳவுಗೆ ಇದನ್ನ ಅಡಾಪ್ಟ್ ಮಾಡಿ ಡಿಸಿಪ್ಲಿನ್ ಇದ್ದರಿಯೋ ಅನ್ನಗಟ್ಟ ನಿನಗ ಅಪ್ಪರ ನಾರ್ಮಲ್ ಲೈಫ್ ಅಂಡ್ ದ ಪಾಸಿಟಿವ್ ಥಿಂಗ್ ಇಸ್ ನೀ ಬಂದು ಇದನ್ನ ಒಳ್ಳಂಗ ಓವರ್ಕಮ್ ಮಾಡಿ ನಾರ್ಮಲ್ ಇದ್ದುಳ್ಳಾಕು ಏದು ಬಂದು ಅದೇ ಫಸ್ಟ್ ಹೇಗೋ ಡಾಕ್ಟರ್ ಹೇಗೋನೇ ನಾ ಅಕ್ಸೆಪ್ಟ್ ಮಾಡಿಬಿಟ್ಟು ಅದನ್ನ ಅಕ್ಸೆಪ್ಟೆನ್ಸ್ ದ ಮೇನು. ಅಯ್ಯೋ ವೈನಿ ಏನಾಗಿತ್ತಾಯ್ಬಿಟ್ಟವೆ ಎಂಬುದಕ್ಕ ಅದೆಲ್ಲ ನೆಂಚೋದಕ್ಕೆ ನಂಗೆ ಪೇರೆಂಟ್ಸ್ ನೋಡೋಣ ನಂಗೆ ಅಪ್ಪರ ಕವಲೆ, ಅಯ್ಯೋ ಇವ್ ಅಪ್ಪರ ಕವಲೆ ಪಟ್ಟಾರವೆ ಅಪ್ಪ ಕೂಡ ಅತ್ತನ ನೋಡ್ಲೆ ಅಪ್ಪಗೂ ಅಪ್ಪರ ಕ್ಲೋಸು. ಅಪ್ಪ ನೋಡೋನೆಲ್ಲ ಅತ್ತನ ಇಂಜೆಕ್ಷನ್ ಎತ್ತಿಟ್ಟು ಅಪ್ಪ ಎಲ್ಲ ನನಗೆ ಇಂಜೆಕ್ಷನ್ ಹಾಕೋದಿಲ್ಲ ಟ್ರೈನ್ ಮಾಡಿ ಇನ್ಸುಲಿನ್ ಎಲ್ಲ ಡ್ರಾ ಮಾಡೋಣ ಅತ್ತುಪ್ನ ನನಗೆ ಬಂದು ಏಸಿಗೆ ಯೂನಿಟ್ಸ್ ಎತ್ತೋದು ಆ ಅಳವುಗ ಇಮೋಷನಲ್ ಸೆಟಪ್ ಒಂದು ಸಿಚುವೇಶನ್ ಅಲ್ಲ ಮನೆಯ ಅದೆಲ್ಲ ನೋಡೋಣ ನಂಗೆ ಬಂದು ಒಂದು ಸ್ಟ್ರೆಂತ್ ಏನಾಗ ಬಂದು ಮನಸ್ಸು ಸ್ಟ್ರಾಂಗ್ ಆಯ್ತ. ಇದು ಬಂದು ಖಂಡಿತ ನಂಗ ಇದನ್ನ ಬಂದು ನಂಗೆ ಖಂಡಿತ ವಿ ಹ್ಯಾವ್ ಟು ವೇಟ್ ಥ್ರೂ ದ ಸಿಚುವೇಶನ್ ಎಂಬುದು. ಸೊ ಅದಕ್ಕೆ ಇನಿಷಿಯಲ್ ಅಕ್ಸೆಪ್ಟೆನ್ಸ್ ಅಪ್ಪರ ಇಂಪಾರ್ಟೆಂಟ್. ಈ ಜರ್ನಿ ಹೋಗಿ ಅಕ್ಸೆಪ್ಟೆನ್ಸ್ ಅಪ್ಪರ ಇಂಪಾರ್ಟೆಂಟ್. ಆಗ ನಿಂಗ ರುಟೀನ್ ಸಡನ್ ಓವರ್ ನೈಟ್ ಚೇಂಜ್ ಆಯ್ಟ್ರ ನಿಂಗ ಇದಂಗ ಅಪ್ರ ಡಿಸಿಪ್ಲಿನ್ಡ್ ಮಾಡಿದಾರಿ. ಈಗ ಪೇರೆಂಟ್ಸ್ ಸಪೋರ್ಟ್ ಅಟ್ಟ ಮನೆ ಎಲ್ಲ ಸಪೋರ್ಟ್ ಮಾಡಿದಾರ ಅಲ್ಲ. ಇದು ಇದೆಲ್ಲ ಮುಡ್ದು ಸ್ಕೂಲ್ಗೆ ಹೋಗ್ಬೋದು. ಸ್ಕೂಲ್ಗೆ ಓಪನೆ ಅಲ್ಲಿ ಒಂದು ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಅಟ್ರ. ಯಾಕಂದ್ರೆ ಇಂಜೆಕ್ಷನ್ ಅಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಕುಣುವಕ್ಕೆ ತರ ಏನಾಯ್ತಾ ಅಲ್ಲಿ ಆಗ ನಿಂಗೆ ಎತ್ತ ಅಲ್ಲಿ ನಿಂಗ ಕ್ಲಾಸ್ ಮೇಟ್ಸ್ gali ಸರಿ ಇಲ್ಲ ಟೀಚರ್ gali ಸರಿ ಅದನ್ನ ಎತ್ತ ಅವಕ್ಕೆ ಎಕ್ಸ್ಪ್ಲೇನ್ ಮಾಡಿದಿ ಅವಕ್ಕೆ ಸಪೋರ್ಟ್ ಎತ್ತದ್ದು. ಇದೆಲ್ಲ ಆಕ್ಚುಲಿ ಇದೆಲ್ಲ ಒಂದೊಂದು ಸ್ಟೇಜ್ ಆಫ್ ರೆವಲ್ಯೂಷನ್ ಕಣ. ಇದು ಯೋಚನೆ ಮಾಡಿ ನೋಡ್ಲೆ ನಂಗೆ ಸುತ್ತಿ ಆಡೋ ಇಕೋಸಿಸ್ಟಮ್. ಯಾಕಂದ್ರೆ ಇದು ಏನಂತ ಅಲ್ಲಿಯೂ ಈ ಡಯಾಬಿಟೀಸ್ ಎಂಬುದು ಇದು ಬಂದು ಒಂದು ಲೈಫ್ ಥ್ರೆಟ್ನಿಂಗ್ ಡಿಸಾರ್ಡರ್. ನಂಗೆ ಕೇರ್ಲೆಸ್ ಒಂದು 2 ಡೋಸ್ ಆಫ್ ಇನ್ಸುಲಿನ್ ಮಿಸ್ ಮಾಡಿಪ್ಲೆ ಯು ಕ್ಯಾನ್ ಜಸ್ಟ್ ಗೋ ಇನ್ ಟು ಅ ಡಯಾಬಿಟಿಕ್ ಕೋಮಾ. ಲೋ ಶುಗರ್ ಆಗಿ ನೀ ಅನ್ಕಾನ್ಶಿಯಸ್ ನೀ ಇಫ್ ಯುರ್ ಅನ್ಟ್ರೀಟೆಡ್ ಇನ್ನೊಂದೊಂದು ಕೋಮಾಗ ಹೋಗ್ಬಿಡಕು. ಆ ಕೋಮಾಗ ಹೋಗ್ಬಿಟ್ರೆ ನಿನ್ನ ಕೂಡ ನೀನು ಏನ್ ಮಾಡಿ ಇವ ಮೇಕಾಯಿ ಬುತ್ತಿವೆ ಅಂದ್ರೆ ಏನ್ ಮಾಡ್ಯಾರ ಫಸ್ಟ್ ನೀರು ತಗ್ಸ್ಯಾರ. ನೀರ್ ತಗ್ಸಿಲೆಲ್ಲ ನಂಗೆ ಮುಳಿಪ್ ಬರ. ಯಾಕಂದ್ರೆ ಇದು ಒಡಂಬಗೋಸ್ಕರ ಶುಗರ್ ಲೋ ಆಯ್ತಿರ್ತದೆ ಇಲ್ಲ ಹೈ ಆಯ್ತಿರ್ತದೆ. ನೀರಿನಂತೆ ನಥಿಂಗ್ ಕ್ಯಾನ್ ಹ್ಯಾಪನ್. ಹೋಗಸ್ ಏದಾದ್ರು ಕರೆಕ್ಟ್ ಅನ್ನ ಐಟಮ್ ಒಡಂಬಗೋಸ ಓಲತ್ತ ನಂಗ ಇದು ತಿರುಗಿ ಬಂದ್ರ. ಸೊ ಇತ್ತಲ್ಲ ಆಡೋನೆ ನಂಗೆ ಸುತ್ತಿ ಬಗ್ಗೆ ಖಂಡಿತ ದೇ ಹ್ಯಾವ್ ಟು ಬಿ ಅವೇರ್. ಅವಕ್ಕ ಅರುಬುದು ಏನಂದು ಅದರಿಂದ ಫಸ್ಟ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಡಯಾಬಿಟಿಕ್ ಅವೇರ್ನೆಸ್ ನಿಮ್ ಸುತ್ತಿ ಬಗ್ಗೆ ಬಂದು ಡಯಾಬಿಟಿಸ್ ಪತಿ ಕೊಡೋದು. ಆಗ ಬಂದು ನನಗ ಫಸ್ಟ್ ಸ್ಟೆಪ್ದೋಗಿ ಡಾಕ್ಟರ್ಸ್ ಏನಾಗ ತಂದ ಗೈಡೆನ್ಸ್ ಕರೆಕ್ಟ್ ಫಾಲೋ ಮಾಡಿದಾರೆ. ಇಟ್ ವಾಸ್ ನಾಟ್ ಈಸಿ. ಮಪ್ಪಗಾರಿ ಅದೇ ಆಕಡೆ ಹೋಗಿ ಬಿಸ್ಕೆಟ್ ತಿಂದು ಬಿಡೋದು, ಶುಗರ್ ತಿಂದು ಬಿಡೋದು, ಇನ್ಸುಲಿನ್ ಸೇತಿ ಹಾಕಿ ಬಿಡೋದು ಅದೆಲ್ಲ ಅಟ್ಟುದು. ಅಲ್ಲೇ ಏನಾಗ ಮುಚ್ಟಿ ಅವೇರ್ನೆಸ್ ಏನಾಗ ಸೀರಿಯಸ್ನೆಸ್ ಬಂದುಬಿಟ್ಟ 13 ವಯಸ್ಸು ಕೂಡ ಅಡೆ ಇದು ಒಂದು ಇದನ್ನ ನಂಗೆ ಎತ್ತಿಯೋ ನಂಗೆ ಇದನ್ನ ಮ್ಯಾನೇಜ್ ಮಾಡೋದು ಒಂದು ಇದು ಬಂದುಬಿಟ್ಟ. ಪ್ಲಸ್ ನಂಗೆ ಬಂದು ಅಕ್ಕಪಕ್ಕ ಇಬ್ಬಕ್ಕೆ ನಂಗೆ ಹೇಗೋದು ಖಂಡಿತ ನಂಗೆ ಪತಿ ಅರುಗುದು ಅದೆಲ್ಲ ನೆಂಚಿನೊಳ್ಳಾಡೆ ಇಲ್ಲ ಮೈಕಾಯಿ ಕುತ್ಲೆ ನಂಗೆ ಅಮ್ಮಪ್ಪನ ಏನಂತ ಫಸ್ಟ್ ಬಂದ್ರ ಆಕ್ಚುಲ ನಂಗೆ ಸ್ಕೂಲ್ಗೆ ಹೋಗದಾರಿ ಎಲ್ಲ ಕುತ್ಬಿಟ್ಲೆ ದಾರ ಬಂದು ಇದು ಮಾಡ್ಯಾರ, ದಾರ ಇನ್ಫಾರ್ಮ್ ಮಾಡ್ಯಾರ, ನಂಗೆ ಅಮ್ಮಪ್ಪ ಎಲ್ಲಿ ಇದ್ದಾರ ಎತ್ತು ಓಡಿ ಅದೆಲ್ಲ ಏನ ಬಂದ್ರ ಅದೆಲ್ಲ ಆ ಟೈಮ್ ಕುನ್ನೋಗ ಅದಕ್ಕೆ ನಂಗೆ ಫಸ್ಟ್ ಇನ್ಫಾರ್ಮೇಶನ್. ಯಾಕಂದ್ರೆ ಒಂದು ಕ್ಲೋಸ್ ನೆಟ್ ಫ್ಯಾಮಿಲಿ ಪೇರೆಂಟ್ಸ್ ಎಲ್ಲ ಗವ ಮಾಡಿ ನಂಗೆ ಸಾಕಿದಂತ ಅವಕ್ಕೆ ಏನವೇ ಫಸ್ಟ್ ಬಂದುಂಡೇ ಅಟ್ತು. ಆಗ ನಂಗೆ ಫಸ್ಟ್ ಹೋಯಿ ನಾನೇ ಇದೆಲ್ಲ ನಾ ಸ್ಟೆಪ್ಸ್ ಎಲ್ಲ ನಾತ ಹೋಯಿ ಟೀಚರ್ಸ್ ಸರ್ ಹೇಗಿ ಎಲ್ಲ ಆಡದೆ ನಮ್ಮ ಪದ್ಯ ಅಪ್ಪನು ಬನ್ನ ಅಲ್ಲೇ ನಾತಿ ಹೇಗಿ ಅವಕ್ಕಿಂತ ಹೇಗೋದು ಕೂಡ ಮುಡಿಯ ಸರ ನಂಗೆ ಟೀಚರ್ಸ್ ಸರಿಯೋ ನಂಗೆ HM ಸರಿಯೋ ಇತ್ತ ಏನ್ ಹೆಣ್ಣುಗಿತ್ತ ಒಂದು ಪ್ರಿಚ್ ನಡೆದೆ ಅಂತ ಹೇಗೋದುಗೆ ಅವಕ್ಕ ಕೈಯಕ್ಕಂಬುದ್ಬಿಟ್ಟು ಅಪ್ಪರ್ ಇಮೋಷನಲ್ ಆಗ್ತಾರ. ಅದೆಲ್ಲ ನಾನಂತ ಈ ಥಿಂಗ್ಸ್ ಎಲ್ಲ ಇದನ್ನ ಮ್ಯಾನೇಜ್ ಎತ್ತ ಮಾಡೋದು ಒಂದು ನಂಗೆ ಖಂಡಿತ ಅವೇರ್ನೆಸ್ ಎಂಬುದು ಎನ್ನ ಮನಸ್ಸೋಗೆ ಸ್ಟ್ರಾಂಗ್ ಆಗವೇ ಬಂದು ಇಟ್ ಸ್ಯಾಟ್ ಇನ್ ಮೈ ಬ್ರೈನ್. ಈ ದಾರ ಮೀಟ್ ಮಾಡ್ಲಿಯೋ ಡಯಾಬಿಟೀಸ್ ಪತ್ತಿ 1-2 ಮಾತಾಡಿ ತೆತ್ತಾಡಿದ್ರೆ ಏದಾದ್ರು ಆಯ್ತಲ್ಲ ನೀವ್ ಏನ್ ಮಾಡೋದು ನರಗಿ ಮುದುಗಾಯಿ ಬೀಸುತ್ತೆ ಏನ್ ಬ್ಯಾಗ್ದಾಗ ಏಕು ಒಂದು ಪ್ಯಾಕೆಟ್ ಗ್ಲೂಕೋಸ್ ಅಟ್ರ 1-2 ಬಿಸ್ಕೆಟ್ಸು ಸ್ವೀಟ್ಸು ಏದಾವ್ದು ಒಂದು ಅಟ್ರ ನೀರ್ ಅಟ್ರ ಬಿಸ್ಕೆಟ್ಸ್ ಅಟ್ರ ಅದ್ ಬಂದು ಡೈಲಿ ಪ್ಯಾಕ್ ಇನ್ಸುಲಿನ್ ಒಂದು ಪುಣ್ಣ ಬ್ಯಾಗ್ ಪೌಚ್ ಒಂದು ಇನ್ಸುಲಿನ್ ಊಟಿ ಆದಂತ ನಂಗ ರೆಫ್ರಿಜಿರೇಷನ್ ಅದು ಇದು ಒಂದು ಪ್ರಾಬ್ಲಮ್ ಆಗ್ಬಿಳೆ. ಇಲ್ಲೆಲ್ಲ ಇನ್ಸುಲಿನ್ ನಂಗೆ ಒಂದು ಟೆಂಪರೇಚರ್ ಬಿಪದು ಒಂದು ತಡವೆ ಅಲ್ಲ ಅದು ನಂಗೆ ಬ್ಯಾಗ್ದಾಗ ಹಾಕಿ ಎತ್ತಿಂಡ್ ಹೋಯ್ತು. ಸ್ಕೂಲ್ ಅಫ್ಕೋರ್ಸ್ ನೆರೆಯ ಸ್ಕೂಲ್ ಮಿಸ್ ಮಾಡಿಬಿಟ್ಟೆ. ಅಲ್ಲ ಟೀಚರ್ಸ್ ಎಲ್ಲ ದೇವರ್ ವೆರಿ
ಸಪೋರ್ಟಿವ್ ನಿಮ್ಮ ಹೋಮ್ ಟ್ಯೂಷನ್ ಮಾಡೋಕನ್ನ ಬಂದು ಎಕ್ಸಾಮ್ ಟೈಮ್ ಬಂದ್ರು ಮತ್ತು ಬಂದು ಎಕ್ಸಾಮ್ ಬರ್ದ್ರು ಒಂದು 9th ಸ್ಟ್ಯಾಂಡರ್ಡ್ ಟೈಪನೆ ಆಗ ಇದಕ್ಕೆ ಬಂದು ನನಗೆ ಅಲೌ ಮಾಡಿದ್ರು ಎಕ್ಸಾಮ್ ಎಲ್ಲ ಬರ್ಬೋದುಗ ಆಲ್ಮೋಸ್ಟ್ 8-9 ಮಂತ್ಸ್ ನಾ ಸ್ಕೂಲ್ಗೆ ಹೋಗ್ಪಿಲ್ಲ ಮನೆ ಇದ್ದೆ ಕತ್ಕೊಂಡು ಅದ ಟ್ಯೂಷನ್ ಅಲ್ಲಿಗೆ ಇಲ್ಲಿ ಹೋಯಿಂಡು ಅಟೆಂಡೆನ್ಸ್ ಎಲ್ಲ ಟೀಚರ್ಸ್ ಅಡ್ಜಸ್ಟ್ ಮಾಡಿ ತಂದುಬಿಟ್ರು ಎಕ್ಸಾಮ್ ಬರ್ದು ಇದು ಮಾಡಿ ಫಸ್ಟ್ 1 or 2 years ಅಪ್ಪರ ಚಾಲೆಂಜಿಂಗ್ ಅಂತ ಆಗ್ತು. ಇಟ್ ವಾಸ್ ನಾಟ್ ಈಸಿ ಯಾಕಂದ್ರೆ ನಂಗೆ ಒಡಂಬ ಪತ್ತಿ ನಂಗೆ ಅರಿಯೋ ಅದು ಚಾಲೆಂಜು ಏನೇನ ಮಾಡೋದು ಎಂಬುದನ್ನ ನಂಗೆ ಬಂದು ಒಂದು ಚಾಲೆಂಜ್ ಎತ್ತಿ ಮಾಡಿ ಬಿಡಕು ಒರ್ಕುದು ಎದ್ದು ಒಣ್ಣೆ ಇಂಜೆಕ್ಷನ್ ಹಾಕೋದು ಒರ್ಕುದು ಎದ್ದು ಕರೆಕ್ಟ್ ಟೈಮ್ ತಿಂಬುದು 4 hours 3 hours ಗ್ಯಾಪ್ ಖಂಡಿತ ಎಡಿಯೋಗೆ ನಾವು ತಿಂಬುದು ಒಂದು ಬಿಸ್ಕೆಟ್ ತಿಂಬುದು ಒಂದು ಹಣ್ಣು ತಿಂಬುದು ನೆಕ್ಸ್ಟ್ ಶಾರ್ಟ್ ಎತ್ತೋದು ಶುಗರ್ ಲೋ ಆದಂಗ ಫೀಲ್ ಆಯ್ಬಿಟ್ಟ ಒಡನೆ ಶುಗರ್ ಇಲ್ಲಿ ವಾಟರ್ಗೆ ಮಿಕ್ಸ್ ಮಾಡಿ ಕುಡ್ತು ಬಿಡು ಇಲ್ಲ ಬೇಗ ಗ್ಲೂಕೋಸ್ ಹಾಕಿಬಿಡು ಇದೆಲ್ಲ ನಂಗೆ ಫಾಲೋ ಮಾಡಬೇಕು ಯಾಕಂದ್ರೆ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಇಟ್ ಇಸ್ ಈಸಿ ಅಲ್ಲಿ ನಂಗೆ ಬಾಡಿಗೆ ಏನಾರ 13 years ಆಫ್ ಏಜ್ ನಂಗ ಮೆನ್ಸ್ಟ್ರುಯಲ್ ಸೈಕಲ್ ಟೈಮ್ ಏಜ್ ಅದು ಪ್ಲಸ್ ನಂಗೆ ಸೋ ಮೆನಿ ಹಾರ್ಮೋನ್ ಡೆವಲಪ್ಮೆಂಟಲ್ ಏಜ್ ಸೊ ಈ ಟೈಮ್ದಾಗ ನಂಗೆ ಒಡಂಬದಾಗ ಚೇಂಜಸ್ ನಂಗೆ ಕಂಟ್ರೋಲ್ ಇಲ್ಲ ನಂಗೆ ಅರಿಯೋ ಆ ಅಳವು ನಂಗೆ ನೆರೆಯ ಹೇಗೋದಕ್ಕೂ ಡಾಕ್ಟರ್ಸ್ ಕನ್ಸಲ್ಟೇಷನ್ ಮಾಡೋ ಅಳವು ನಂಗೆ ಉಪಯೋಗ ಆಸಗಿದು ಇಲ್ಲ ಓಲೆ ನಂಗೆ ಚೆನ್ನೈಗೆ ಹೋಗಿ ಆ ಡಾಕ್ಟರ್ ಮೀಟ್ ಮಾಡಿ ಬಪ್ಪುದು ಅದು ಅಡಿಕೆಗೆ ನಂಗೆ ಹೋಗಿ ಬಪ್ಪುದು ಮುಡಿಯ ಇನ್ಸುಲಿನ್ ಎತ್ತಿಂಡು ಇಂಟರ್ನೆಟ್ ಗೂಗಲ್ ಇಲ್ಲ ಆ ಟೈಮ್ ಇಲ್ಲ ನಂಗೆ ಸರ್ಚ್ ಮಾಡಿ ಅರಿಯಬೇಕಾದ ವಿಷಯ ಸಿಕ್ಕೋದಾಗ ಅಪ್ಪರ ಲೇಟುತ ಅದರಿಂದ ಆಲ್ ದೀಸ್ ವಾಟ್ ಯು ಕ್ಯಾನ್ ಫಾಲೋ ಎಂಬುದನ್ನ ನಂಗೆ ಈಸಿ ಅಲ್ಲ ನಂಗೆ ಬಾಡಿ ಮೇಲೆ ನಂಗೆ ಕಂಟ್ರೋಲ್ ಇಲ್ಲ ಏನ್ ಆರ ದಿಢೀರ್ ನಿಂತಾರವೇ ನಂಗೆ ಏನ್ ಆರ ಅಂದ್ರೆ ಬೆಳಗೋದಿಲ್ಲಯೇ ಬಾರ್ಸರು ಹೇಗೋದು ಅತ್ಮಕ್ಕೆ ಒಂದು ಕಮ್ಯುನಿಟಿ ಇಲ್ಲ ಇನ್ನೊಂದೊಂದು ಡಯಾಬಿಟಿಕ್ ಪರ್ಸನ್ ಇದ್ದಾರೆ ಅಂದ್ರೆ ತಾರ ನಿನಗೂ ಈ ತಾರ ಬಂದು ಶೇರ್ ಮಾಡೋದಕ್ಕೂ ತಾರು ಇಲ್ಲ ಇನ್ಸುಲಿನ್ ಮಿಸ್ ಆಯ್ತವೆ ಅಡಡೆ ನಾ ಮಿಸ್ ಮಾಡಿಟ್ನೆ ಏನಾಯ್ಟ್ರ ಅಂತ ಅರ್ಪಿಸ್ಕೊಂಡಿಲ್ಲ ಎಲ್ಲವೇ ನೀ ಎಕ್ಸ್ಪೀರಿಯನ್ಸ್ ಮಾಡಿ ಅರಿಯಬೇಕಾದ ಒಂದು ಸಿಚುವೇಶನ್ ಯಾಕಂದ್ರೆ ಯು ಹ್ಯಾವ್ ನೋ ಕಂಪನಿ ಆ ಟೈಮ್ದಾಗ ಅದರಿಂದ ದಟ್ ವಾಸ್ ಅನ್ ಇಂಡಿವಿಜುವಲ್ ಜರ್ನಿ ಯಾರು ಕೂಡ ಶೇರ್ ಮಾಡಿ ಯಾರದು ವಿಷಯ ಅರದು ಪೇರೆಂಟ್ಸ್ಗೂ ಆಸಗ ವಿಷಯ ಅರದಂಗೆ ಇಲ್ಲ ಈ ನಂಗೆ ಮುಡ್ದಳವಾಗಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಂಗೆ ಬಾಡಿ ಕಂಟ್ರೋಲ್ ನಂಗೆ ಬಾಡಿ ನಂಗೆ ಎತ್ತ ಕಂಟ್ರೋಲ್ ಮಾಡೋದು ಏನಾವ್ ತಿನ್ಬೋದು ತಿನ್ನಕೊಡೋದು ಇದೆಲ್ಲ ಇಟ್ ಟುಕ್ ಮೀ ஒரு 1.5 years ಅಲ್ಲ ಇಟ್ ವಾಸ್ ಫಾಸ್ಟ್ ಅದಾவது ಒಂದು ಮನಸ್ಸು ಒಂದು ಗ್ರಿಟ್ ಅಂಡ್ ಡಿಟರ್ಮಿನೇಷನ್ ಅಟ್ಟು ಖಂಡಿತ ಇದನ್ನ ಪಾಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡೋದು ಅತ್ತೆಂದು 10th ಸ್ಟ್ಯಾಂಡರ್ಡ್ ಎಲ್ಲ ಮುಗ್ಸೋನಲ್ಲೇ ಒಂದ್ ಅಳவுக்கு ಐ ಕೇಮ್ ಟು ಟರ್ಮ್ಸ್ ವಿತ್ ಇಟ್ ಎಲ್ಲಿಗೆ ಹೋಲಿಯೋ ಏನೋ ನಂಗ ಒಂದು ಫೋಮ್ ಎತ್ತಿ ಕೋಸ್ ಹ್ಯಾಂಡ್ ಬ್ಯಾಗ್ ಸಿಕ್ಕಿದಂಗೆ ಇಲ್ಲ ನಂಗೆ ಬುಕ್ ಕೋಸ್ ಒಂದು ವಾಟರ್ ಬಾಟಲ್ ಬೀತಂಗೆ ಈ ಇನ್ಸುಲಿನ್ ಎತ್ತಿಪ್ನ ಒಂದು ಗ್ಲೂಕೋಸ್ ಕಿಟ್ ಎತ್ತಿಪ್ನ ಇಂಜೆಕ್ಷನ್ ಒಂದು ಪ್ಯಾಕೆಟ್ ದಾಗ ಎತ್ತಿಪ್ನ ಎಲ್ಲಿಗೆ ಹೋಲಿ ಎತ್ತಿಂತ ಹೋಗ್ತು ಅದು ಬಂದು ಒಂದು ಪ್ರಾಕ್ಟೀಸ್ ಆಯ್ತು ಸೊ ಇಟ್ ಟುಕ್ ಸಮ್ ಟೈಮ್ ಅಲ್ಲೇ ಆ ಡಿಸಿಪ್ಲಿನ್ ಬಪ್ಪುದು ಈ ಚಾಲೆಂಜ್ ಆಯ್ತು ಬಟ್ ಅಫ್ಕೋರ್ಸ್ ಸಿಸ್ಟಮ್ ಅಲ್ಲ ಏನ ಕೂಡ ಇಬ್ಬಕ್ಕೆಲ್ಲ ನಿಮ್ಗೆ ಸಿಂಪತಿ ತಂದ್ರ ಅಯ್ಯೋ ಒಂದು ಆ ಸಿಂಪತಿ ಬಂದು ಅದು ತೇವಿಲ್ಲ ಅದು ಬಂದು ನೆಕ್ಸ್ಟ್ ಸ್ಟೇಜ್ ಐ ರಿಯಲೈಸ್ಡ್ ಇಟ್ ವಾಟ್ ಯು ವಾಂಟ್ ಇಸ್ ನಾಟ್ ಸಿಂಪತಿ ಯು ಜಸ್ಟ್ ವಾಂಟ್ ಸಪೋರ್ಟ್ ಅಂಡ್ ಅವೇರ್ನೆಸ್ ಇಟ್ಸ್ ನಾಟ್ ಸಿಂಪತಿ ಥ್ಯಾಂಕ್ ಯು ಕಾ ಈಗ ಕುನ್ನು ವಯಸ್ಸೋಗೆ ಈಗ ಬರ್ತ್ಡೇಸ್ ಬಂದ್ರ ಪಾರ್ಟೀಸ್ ಕಾಲೇಜ್ಗೆ ಓಪನ್ ಈಗ ನಂಗೆ ಇದು ಫ್ರೆಂಡ್ಸ್ ಕೂಡ ಓಣಿಯೋ ಈ ಕೇಕ್ ಚಾಕ್ಲೇಟ್ ಇದೆಲ್ಲ ನಂಗೆ ಆ ಟೈಮ್ದಾಗ ಅಪ್ರ ತಿಂಬುದು ಎಲ್ಲಾಗ ಇಷ್ಟ ಅಟ್ರ ಅಲ್ಲ ನಿಂಗ ಅದನ್ನ ಅಪ್ರ ಡಿಸಿಪ್ಲಿನ್ ಇದ್ದುವುದು ಆಗ ನಿಂಗ ಎತ್ತ ನಿಂಗ ಫ್ರೆಂಡ್ಸ್ ಈಗ ಗೆಲ್ಚ ಮಾಡಡಿಯ ಕೊಲೀಗ್ಸ್ ಇವಕ್ಕೆಲ್ಲ ಎತ್ತ ಅವಕ ಈಗ ಒಂದು ಕೇಕ್ ಕಟ್ ಮೇಲೆ ಅವಕ್ಕೆಲ್ಲ ತಿಂದಾರ ಅವಕ್ ಎತ್ತ ನಿಂಗ ಸಪೋರ್ಟ್ ಮಾಡ್ಯಾರ ನಿಂಗೆ ಎತ್ತ ಆ ಟೆಂಪ್ಟೇಷನ್ ಅದನ್ನ ತಿಂಬುದು ಒಂದು ವಿಷಯ ಎತ್ತ ನಿಂಗ ಕಂಟ್ರೋಲ್ ಮಾಡಿದ್ದಿ ಗನ ಅದನ್ನ ಮುಟ್ಟು ಕುಡುದು ಅತೆಂಬುದನ್ನ ಎತ್ತ ಅವಕ್ಕೆತ್ತ ಸಪೋರ್ಟ್ ಮಾಡಿದ್ರು ನಿಂಗೆತ್ತ ಕಂಟ್ರೋಲ್ ಮಾಡ್ದಿ ಸೊ ನಂಗೆ ಬಂದು ಈಗ 30 years ಮುಂದಾಡಿ ಮಾತಾಡಿದ್ಯೋ 30 years ಮುಂದಾಡಿ ಬಂದು ಇನ್ಸುಲಿನ್ ಶಾರ್ಟ್ ವಾಸ್ ದಿ ಓನ್ಲಿ ವೇ ಟು ಕಂಟ್ರೋಲ್ ನಂಗೆ ವರ್ಕದೊಂದು ಇಂಜೆಕ್ಷನ್ ಎತ್ತಿಲ್ಲ 4 units 10 units ನಂಗೆ ಇಂಜೆಕ್ಷನ್ ಎತ್ತಿಲ್ಲ ಈ 10 units ನೀ ಈ ವಿಷಯದ ತಿನ್ನಾಕು ನಿನ್ನ ಮೇನ್ ಮೀಲ್ ತಿನ್ನಾಕು ನೀ ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿಯಾಕ ಆಗ ಬಂದು ಶುಗರ್ ಬಂದ ಅಪ್ರ ಡಯಾಬಿಟೀಸ್ ಅಪ್ರ ಕಂಟ್ರೋಲ್ ಡಯಟ್ ಕಂಟ್ರೋಲ್ ఏ డాక్టర్స్ నీ ఇచ్చి ఫ్లెక్సిబుల్ ఇరాకు కన్నా నీ ఏదాவது తింబుదు ಒಂದು ಆಸೆ ತಿನ್ನು ತಪ್ಪಿದವ್ರಿಗೆ ಕೂಡ ಹೇಗೋದಿಲ್ಲ ಆಗ ಅದರಿಂದ ಅದು ಒಂದು ಟ್ಯಾಬೂ ಆಗ ಅಂಜಿಕೆ ನಂಗ ಅಯ್ಯೋ ಏನಾದ್ರು ಆಯ್ತು ಯಾಕಂದ್ರೆ ಅಡಿಕೆಡಿ ನಂಗೆ ಫಸ್ಟ್ ಇನ್ಸುಲಿನ್ ಸ್ವಿಚ್ ಆಗಿ ಇದು ಮಾಡೋಣ ಅಡಿಕೆಡಿ ಲೋ ಶುಗರ್ ಸಾರ ಹೈ ಶುಗರ್ ಸಾರ ಅದೆಲ್ಲ ಆಪನೆ ನಂಗೆ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಬಾಡಿ ಇದು ಒಂದು ಈವಿಲ್ ಸಮಥಿಂಗ್ ಇಸ್ ಪ್ರೊಸೆಸಿಂಗ್ ಈ ಒಂದು ಅಳವಾಗ ಒಂದು ಡಿಸ್ಟರ್ಬೆನ್ಸ್ ಇನ್ ದ ಬಾಡಿ ಆದಂತ ಚಿಕ್ಕಿ ಒಂದ್ ಅಳವಾಗ ಆ ಟೈಮ್ ಡಿಸಿಪ್ಲಿನ್ ಹತ್ರ ನಂಗೆ ಚಿಕ್ಕಿ ಆಸೆ ಕಂಟ್ರೋಲ್ ಮಾಡಿ ಬಿಡೋದು ತಿಂಬುದು ಗನ
ಪ್ಲಸ್ ನಂಗೆ ಅರ್ಧಕ್ಕೆ ಏನ್ ಮಾಡ್ಯಾರ ಅಂದ್ರೆ ಅಯ್ಯೋ ಅಪ್ಪರ ಓಪನ್ ಆಗ್ಯಾರ ಅಂತ ಅಯ್ಯೋ ಅವಾಗ ಕೊಡ್ಬೇಡ ಶುಗರ್ ಅಲ್ಲ ಅವನ ಕಣ್ಣು ಮುಚ್ಚಿಟ್ಟು ತೋರ್ಸ್ಬಿಡ ಕಡಿಮೆ ತರ ಅಂತ ಅದನ್ನ ಅಪ್ಪರ ಆಬ್ವಿಯಸ್ ರಿಯಾಕ್ಟ್ ಮಾಡೋಕು ಇದ್ದಾರೆ ಯಾಕಂದ್ರೆ ಎಲ್ಲಗೂ ಅದು ಒಂದು ನ್ಯೂ ಫಿನಾಮಿನನ್ ಯಾಕಂದ್ರೆ ನಂಗೆ ಬಂದು ವಿ ಶುಡ್ ನಾಟ್ ಬಿ ಪಾರ್ಟ್ ಆಫ್ ಅವನ ಸಿಕ್ನೆಸ್ ಜಾಸ್ತಿ ಮಾಡೋದಕ್ಕೆ ನಂಗೆ ಒಂದು ಇರೋದು ನಂಗೆ ಇತ್ತ ಹೆಲ್ಪ್ ಮಾಡೋದು ಅಂತ ಅವಕ್ಕೆ ನೆಂಚಾರ ಬರ್ತದೆ ಒಡನೆ ಅವ್ನ ಎತ್ತಿ ಆಕಡೆ ಬಿಚ್ಚು ಮೋಸ್ಟ್ಲಿ ಫ್ರೆಂಡ್ಸ್ ಎಲ್ಲ ಇನ್ನು ಕೊರ್ಚರು ಅದಿಯಾ ಬಂದು ಬರ್ತೇಗ ಬಾ ಅದು ಇದು ಬಂದು ಕೊರ್ಚೋದನ್ನು ಬಿಟ್ಬಿಟ್ರು 12th 11th 12th ಟೈಮ್ದಾಗೆಲ್ಲ ಜಾಸ್ತಿ ಬಂದು ನಾ ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡಿದಾಗ ನನಗೆ ಏನವೇ ಇಲ್ಲ ಇಲ್ಲಾದ್ರೂ ಕುನ ಬರ್ತ್ಡೇ ಪಾರ್ಟಿ ಪಕ್ಕದ ಮನೆ ಆ ಕಡೆ ಮನೆ ಹತ್ರ ಓನಿಯೋ ಬನ್ನಿಯೋ ಅದೆಲ್ಲ ನನಗೆ ಒಂದು 2 years ನನಗೆ ಏನವೇ ಇಲ್ಲ ಅದ ಕಾನ್ಶಿಯಸ್ ಪೇರೆಂಟ್ಸ್ ನೆಂಚಿದಾರ ಬರ್ತಿದ್ದಾನ ತೇವೆ ಇಲ್ಲ ಅತ್ಯಂತ ನೆಂಚಿ ಬಿಟ್ಟುದಾರ ನೆಂಚಿನೆ ಅಲ್ಲಿ ಈಗ ಬಂದು ನಂಗ ಡಯಾಬಿಟೀಸ್ ಟೈಪ್ 1 ಡಯಾಬಿಟೀಸ್ ಫ್ಲೆಕ್ಸಿಬಿಲಿಟಿ ಅಪ್ಪರಡದೆ நிறைய ಫಾರ್ಮ್ಸ್ ಆಫ್ ಫ್ಲೆಕ್ಸಿಬಿಲಿಟಿ 100% ಡಯಟ್ ಕಂಟ್ರೋಲ್ ಜೊತೆ ಇಬ್ಬುದು ನೀ ಶುಗರ್ ತಿರುಗಿ ಕೂಡ ನೋಡಕೂಡದು ಒಂದ್ ಪೀಸ್ ಕೇಕ್ ತಿನ್ನಕೂಡದು ನಂಗೆಲ್ಲ ಇಲ್ಲ ಬಂದು ಈಗ ಬಂದು ಬಾಡಿ ಕಂಟ್ರೋಲ್ ಅವೇರ್ನೆಸ್ ಏನೇನು ತಿನ್ಲೆ ಏನೇನ್ ಆಹಾರ ಹೌ ಡು ಯು ಕೌಂಟ್ ಯುವರ್ ಕ್ಯಾಲರೀಸ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ನೀ 4 units 10 units ಇಂಜೆಕ್ಷನ್ ಎತ್ತಿನ ಇದ್ಲ 10 units ನೀ ಏನೆಲ್ಲ ಕನ್ಸ್ಯೂಮ್ ಮಾಡಕ್ಕೂಂಬ ಅವೇರ್ನೆಸ್ ಅದು ನಾಲೆಜ್ ಅಂಡ್ ಎಜುಕೇಶನ್ நிறைய ನೋಡಿ ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ಕೊಡಕೇತು ಇಂಟರ್ನೆಟ್ ಸರ್ಚ್ ಮಾಡಿ ಡಾಕ್ಟರ್ ಸರ್ ಕನ್ಸಲ್ಟ್ ಮಾಡಿ ಅರುದುಂಡಿ ಬಂತ ಪ್ಲಸ್ ನಿನ್ನ ಬಾಡಿಗೆ ಏನ ಸೆಟ್ ಆರ ಆಗ ಅಂಬುದು ನಂಗೆ ಓವರ್ ಪೀರಿಯಡ್ ಆಫ್ ಟೈಮ್ ಈಗ 2-3 years ಅದೇ ಸೈಕಲ್ ವೈಂಡ್ ಅಪ್ ನಂಗೆ ಬೆಳಗಿಟ್ರ ನಂಗೆ ಅದನ್ನ ನಂಗೆ ಬಾಡಿಗೆ ನಂಗೆ ರೆಸ್ಪಾನ್ಸ್ ಮಾಡೋದು ಅಂಬುದು ಈಗನತ್ತು ಈಗೆಲ್ಲ ಕೊಡೋ ಮೆಡಿಕೇಶನ್ ಡಯಟ್ ಒಂದು ಪ್ಯಾಟರ್ನ್ ನಟ್ಲೆ ಕೂಡ ಈಗ ಡಿಸಿಪ್ಲಿನ್ ಎಂಬುದು ಬಂದು ನಿನ್ನ ಬಾಡಿಯ ಅರುದು ತೌದಂಗ ಮೇಂಟೈನ್ ಮಾಡೋದು ನಿನ್ನ ಬಾಡಿಗೆ ತಿಂದಲೇ ಎತ್ತಾಗ್ತಿಲ್ಲ ಎಂಬುದನ್ನ ನೀ ಅರ್ದು ಬಿಡೋದು ಆ ಅಳವದ ಅವೇರ್ನೆಸ್ ನಿನ್ನ ಬಾಡಿ ಪತಿ ನಿನಗೆ ಬಂದು ಬಿಡೋದು ಅರ್ಥ ಮಾಡಿ ನಂಗೆ ಈಗ ಫ್ಲೆಕ್ಸಿಬಲ್ ಡಯಾಬಿಟೀಸ್ ಈಗ ಕಂಟ್ರೋಲ್ ಮಾಡೋದು ವಿ ಡೋಂಟ್ ಹ್ಯಾವ್ ಟು ಬಿ ಸೋ ರಿಜಿಡ್ ಅರ್ಥ ಮಾಡೋದು ಅಂದಿಲ್ಲ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅರ್ಥ ಪ್ರಾಕ್ಟೀಸ್ ಆಯ್ತು ಅದರಿಂದ ಆ ಡಿಸಿಪ್ಲಿನ್ ಬಂದು ಒಪ್ಪುದಿಲ್ಲ ಏನಾಗೆಲ್ಲ ಒಂದು ಎಲ್ಲಿಗೆ ಹೋಲಿಯೋ ಆ ಟೈಮ್ಗೆ ತಿಂದು ಬಿಡೋದು ಆಫೀಸ್ ಒಂದು ಮೀಟಿಂಗ್ ಅಟ್ಲೆ ಕೂಡ ಎಕ್ಸ್ಕ್ಯೂಸ್ ಮಾಡಿಟ್ಟು ನಾ ಒಂದು ಬಿಸ್ಕೆಟ್ ಒಂದು ಕಪ್ ಕಾಫಿ ಕುಡ್ತುಕ್ನೆ ಸಪೋಸ್ ಇಟ್ ಇಸ್ ಲಂಚ್ ಟೈಮು ಮೀಟಿಂಗು ಲೇಟ್ ಆರ ಅಂದ್ರೆ ಇಪ್ನೆ ಅವಕ್ಕೆಲ್ಲ ಅರ್ದುಂಡಿದ್ದಾರ ಅಂತ ಅಂದ್ರೆ ಈಗ ಬಂದು ಆ ಫ್ಲೆಕ್ಸಿಬಿಲಿಟಿ ಪಕ್ಕದ ಇಬ್ಬಕ್ಕೆ ಎಲ್ಲಗೂ ನೀ ಬಂದು ಶುಡ್ ನೋ ನಿನಗೇನ್ ನಂದು ಅದರಿಂದ ಆಗ ಅಕ್ಸೆಪ್ಟೆನ್ಸ್ ಇಸ್ ಈಸಿಯರ್ ನಿನಗೂ ಈಸಿ ಅವಕ್ಕೂ ಈಸಿ ಆಯ್ಟ್ರ ಅವಕ್ಕೂ ದೇ ಡೋಂಟ್ ಹ್ಯಾವ್ ಟು ಫೀಲ್ ಅಯ್ಯೋ ಇವನು ಲೇಟ್ ಮಾಡಿಬಿಟ್ಟು ಮೀಟಿಂಗ್ ಟೈಮ್ ಟೈಮ್ ಲೇಟ್ ಮಾಡಿಬಿಟ್ಟೆ ಅಂತ ಅಪ್ರ ಹೆಸಿಟೇಷನ್ ಅವಕ್ಕೂ ತೇವಿಲ್ಲ ನನಗೂ ತೇವಿಲ್ಲ ಅರುದುಪ್ಲೆ ನೀಟಾಗಿ ಯು ಕ್ಯಾನ್ ಕೋ ಎಕ್ಸಿಸ್ಟ್ ಅಂಡ್ ಲಿವ್ ಹ್ಯಾಪಿಲಿ ಅದ ಇನ್ನೊಂದು ಲರ್ನಿಂಗ್ ಆಕ್ಚುಲ ಎಸ್ಪೆಷಲಿ ವಿತ್ ವರ್ಕಿಂಗ್ ಲೈಫ್ ಅಂತ ಹೇಗಿಲ್ಲ ಥ್ಯಾಂಕ್ ಯು ಸೊ ಬೆಸ್ಟ್ ನಂಗೆ ಕಂಡೀಷನ್ ಎಲ್ಲಾಗ ಎಕ್ಸ್ಪ್ಲೈನ್ ಮಾಡಿಪ್ಲೆ ನಂಗೆ ಸುತ್ತಲ ಇಬ್ಬಕ್ಕ ನಂಗೆ ಸಪೋರ್ಟ್ ಮಾಡೋದಕ್ಕೆ ಅಪ್ರ ಈಸಿ ಅಟ್ರ ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಎಲ್ಲ ಮಾಡೋದಕ್ಕ ಈಗ 35 ವರ್ಷವ ನಿಂಗೆ ಒಂದು ರುಟೀನ್ ಅಟ್ರ ಇದನ್ನ ಲರ್ನಿಂಗ್ ನಿಂಗೆ ಒಂದೊಂದು ಜನವು ಏನಮ್ ಎತ್ತ ಮಾಡ್ಲ ಎದು ಕರೆಕ್ಟ್ ಅತ್ತೆಮ್ಮ ಒಂದು ಲರ್ನಿಂಗ್ ಅಟ್ರ ಈಗ ಒಂದು ರುಟೀನೇ ಅಟ್ರ ನಿಂಗ ಒರ್ಕುದು ಎದ್ದಲ ನೈಟ್ ಒರ್ಗೊಂಡ್ಗಟ್ಟು ಒಂದು ರುಟೀನ್ ಫಾಲೋ ಮಾಡಿರಿ ಎತ್ತ ಎಕ್ಸಸೈಸ್ ಡಯಟ್ ಲೈಫ್ ಸ್ಟೈಲ್ ಎಲ್ಲವೇ ಆ ಒಂದು ರುಟೀನ್ ಈಗ ಏಕೇತನ ಅಂದಲ್ಲ ಈಗ ಟೈಪ್ 2 ಡಯಾಬಿಟೀಸ್ ಆಡೋಕೆ ಒಂದು ಗೂಗೆ ಹಾಕಿಬಿಟ್ಟು ತಿಂಬುದನ್ನ ತಿಂದಾರ ನಾರ್ಮಲ್ ಡೇ ಟು ಡೇ ಅಟ್ರ ಅಲ್ಲ ಟೈಪ್ 1 ಡಯಾಬಿಟೀಸ್ ಅತ್ತಮಾಕಿಲ್ಲ ಅದು ತನಿ ಡಿಸಿಪ್ಲಿನ್ ಬೇಕು ಯಾಕಂದ್ರೆ ಆ ಇನ್ಸುಲಿನ್ ಡಿಪೆಂಡೆನ್ಸಿ ಬಂದು ಅಪ್ಪರ ಇದು ಮೇನ್ ಅದು ಲೈಫ್ ಸೇವಿಂಗ್ ಅದು ಉಸಿರ ಕಾಪಾತಿರ ಅಂದ್ರೆ ಅದು ಸೊ ಅದಕ್ಕೆ ನಿಂಗೆ ರುಟೀನ್ ಎತ್ತಟ್ರ ಅಂದ್ರೆ ಎಲ್ಲಾಗ ಏಗಿಲ್ಲ ಅಪ್ರ ಒಳ್ಳಂಗಟ್ರ ಸೊ ಕೇಪೋಕ್ ಈಸಗ ಒಂದು ಕಷ್ಟವ ಏನ ಎತ್ತಂದ ಎಲ್ಲ ಅರ್ಧಲ್ಲ ಒಳ್ಳಂಗಟ್ರ ಓಕೆ ನಾ ಹೇಳಿದಂಗೆ ಈ ಇನ್ಸುಲಿನ್ ಎಂಬುದು ಲೈಫ್ ಪಾರ್ಟ್ನರ್ ಕರೆಕ್ಟಾ ಇನ್ಸುಲಿನ್ ಬಂದು ಲೈಫ್ ಪಾರ್ಟ್ನರ್ ಅಂದಲೇ ನಂಗ ಒಂದು ಸ್ಪೌಸ್ ಅಂದಂಗ ಕೂಡ ಕಳೆಯ ಅದು ಬಂದು ನಂಗ ಮೂಡಿಯ ಇರಾಕೋ ಸಂಡ ಹಾಕಕ್ಕೋ ಡಿವೋರ್ಸ್ ಮಾಡಕ್ಕೋ ಮದುವೆ ಮಾಡ್ನಿಯೋ ಇಷ್ಟ ಬಂದಲ್ಲ ಒಳ್ಳಂಗಿದ್ದನಿಯೋ ಇಲ್ಲ ಸಂಡ ಹಾಕಿನಿಯೋ ಏನ್ ಬೇಕ್ರಿ ಮಾಡಕ್ಕೋ ಅದು ಆ ಲಿಬರ್ಟಿ ಆಡ್ದೆ ಇದು ಬಂದು ನಿನ್ನ ಲೈಫ್ ಪಾರ್ಟ್ನರ್ ಅಂದ್ರೆ ಈ ಲೈಫ್ ಪಾರ್ಟ್ನರ್ ಫಾರ್ ಲೈಫ್ ನಿನಗೆ ಚಾಯ್ಸೇ ಇಲ್ಲ ನೀ ಖಂಡಿತ ಯು ಹ್ಯಾವ್ ಟು ಲಿವ್ ವಿತ್ ದಿಸ್ ಕಂಡೀಷನ್ ಎಂಬುದು ಒಂದೇ ಒಂದು ಚಾಯ್ಸ್ ಆಗ ವಾಟ್ ಅರ್ಥಮಾಗ ಒಂದು ಚಾಯ್ಸ್ ಆಡೋದು ನೀ ಏನ್ ಮಾಡ್ರೆ ಆ ಚಾಯ್ಸ್ ಎತ್ತ ಬೆಸ್ಟ್ ಯೂಸ್ ಮಾಡೋದು ಎಂಬುದು ನಂಗ ಆಬ್ಜೆಕ್ಟಿವ್ ಯಾಕಂದ್ರೆ ನೀವು ಉಸಿರೋಡ ಇಬ್ಬದಾಗ ಘನವಾಂಬ ನಿನಗೊಂದು ಚಾಯ್ಸ್ ಇದನ್ನ ಬಂದು ಈ ಚಾಯ್ಸ್ ನೀ ಡೈಲ್ಯೂಟ್ ಮಾಡ್ಲ ನಿನಗ ಇಲ್ಲಾಗಲ್ಲ ನಿನ್ ಡ್ಯಾಮೇಜ್ ಬಂದು ಯು ವಿಲ್ ಲೂಸ್ ಯುವರ್ ಲೈಫ್ ಸೊ ಇತ್ತಮಾಕ ಒಂದು ಎಡ್ಜ್ ಆಫ್ ದ ಐಸ್ ಬಾಗ್ದಾಗ ಒಂದು ನಿನಗಿತ್ತ ಒಂದು ಚಾಯ್ಸ್ ಅಡದೆ ಅಂದ್ರೆ ಯು ಹ್ಯಾವ್ ಟು
ಮೇಕ್ ಶೋರ್ ಯು ಆರ್ ಯೂಸಿಂಗ್ ಇಟ್ ರೈಟ್. ಲೈಫ್ ಇಂಪಾರ್ಟೆಂಟ್ ಇಲ್ಲಿಯಾ, ನಂಗೆ ಒಂದು ರೈಟ್ ಟು ಲಿವ್ ಎಂಬುದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾಗ್ಲಿಯೋ ಯು ವಾಂಟ್ ಟು ಲಿವ್, ಎತ್ತೆಲ್ಲ ಕಷ್ಟ ಬಂದಲಿಯೋ ಅದನ್ನ ತಾಂಡಿ ನಂಗೆ ಬಂದು ಇಬ್ಬರು ವಿ ಹ್ಯಾವ್ ಟು ಲಿವ್ ಎಂಬುದು ಅಪ್ಪರ್ ಇಂಪಾರ್ಟೆಂಟ್. ಆಗ ಅರ್ಥಮಾಗ ಒಂದು ಸಿಚುವೇಶನ್ ಆಡೋಣ, ಆಗ ಏನು ಮಾಡೋದು? ಸೊ ಒಂದು ಡಿಸಿಪ್ಲಿನ್, ಆ ಡಿಸಿಪ್ಲಿನ್ ಎಲ್ಲ ಅದು ಆಗ ಅಂದ್ರೆ ಪ್ರಾಕ್ಟೀಸ್ ಮಾಡಿ 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 ವರ್ಕ್ ಗೆದ್ದಲ್ಲ ಖಂಡಿತ ಒಂದು 5 to 6 kilometers ಒಂದು ವಾಕ್ ಮಾಡೋದು ಇಬ್ಬುದಿಲ್ಲ, ಒಂದು ಸ್ಟ್ರೆಚ್ ಮಾಡೋದು ಇಬ್ಬುದಿಲ್ಲ, ಯೋಗ ಅದು ಇದೊಂದು ಡೀಪ ಮಾಡೋದಿದ್ದಲ್ಲಿ ಅದೆಲ್ಲ ಎಡೆ ಮಾಡಿ ಬಿಟ್ಟು ಅದೆಲ್ಲ ಇಡುತ್ತೆ. ಜಿಮ್ಗೆ ಹೋಗೋದು ಬಿಡೋದೊಂದು, ಬಟ್ ವಾಕ್ ಬಂದು ಒಂದು ಈಸಿಯಾನ ಎಕ್ಸಸೈಸ್. ಅದಕ್ಕೆ ಬಂದು ನೀ ಎಕ್ಸ್ಕ್ಯೂಸೇ ಕೊಡಬೇಕಾದ ಅವಶ್ಯ ಇಲ್ಲ. ಜಿಮ್ಮು ಟೈಮ್ ಸೆಟ್ ಆಗಿಲ್ಲ ಒಪ್ಪಿಲ್ತವ, ಮಾರ್ನಿಂಗ್ ಓಪನ್ ನೋಡಿವಿಲಿಯಾ ಈವ್ನಿಂಗ್ ಒಂದು ವಾಕ್ ಮಾಡು, ಈವ್ನಿಂಗ್ ಓಪನ್ ನೋಡ್ವಿಲಿಯಾ ಮಾರ್ನಿಂಗ್ ಒಂದು ವಾಕ್ ಮಾಡು. ಯಾಕಂದ್ರೆ ಅದಕ್ಕೂ ಬಂದು ಯು ಡೋಂಟ್ ಹ್ಯಾವ್ ಟು ಫೈಂಡ್ ಎಕ್ಸ್ಕ್ಯೂಸಸ್, ನೀ ಖಂಡಿತ ಮಾಡೋದು ನಿನಗ ತೇವೆ ಅದು ಅಂದಡು. ನಾ ಏನ್ ಮಾಡ್ನೆ ಅಂದ್ರೆ ಒರ್ಕುದು ಎದ್ದು ಒಣ್ಣೆ ಬ್ಲಡ್ ಶುಗರ್ ಡೈಲಿ ಟೆಸ್ಟ್ ಮಾಡ್ನೆ. ನನಗದು ಆ ರುಟೀನ್ ನನಗೆ ಕರೆಕ್ಟ್ ಸೆಟ್ ಎಡದೆ ಮಾರ್ನಿಂಗ್ ಲೆವೆಲ್ ಎತ್ತಾಡದೆ ಅಂದ್ರೆ ಅರ್ಬಿಟ್ಟು ನನಗೆ ಆ ಡೇ ಬಂದು ಐ ಕ್ಯಾನ್ ಮ್ಯಾನೇಜ್ ಇಟ್ ಬೆಟರ್ ಎಂಬ ಒಂದು ಮೆಂಟಲಿ ಐ ಫೀಲ್ ಲೈಕ್ ದಟ್. ಮಾರ್ನಿಂಗ್ ಮಾಡೋದಿದ್ರೆ ನನಗೆ ಡಿಸ್ಟರ್ಬ್ ಆರಾಮ್ ಬರ್ತ ಅಡನೆ ಅರಿವಿಲ್. ಏಕಂದ್ರೆ ಏಸಗ ಸ್ಟ್ರಿಂಜೆಂಟ್ ಕಂಟ್ರೋಲ್ ಅಟ್ಲಿ ಕೂಡ ಸಡನ್ ಹೊರ್ಕುದು ಒಂದೊಂದ್ ದಿನ ಹೈ ಆಯ್ಟ್ರಾ ಲೋ ಆಯ್ಟ್ರಾ ನಂಗೇ ಬೆಳಗೋದಿಲ್ಲ ಒಂದೊಂದ್ ಸಮಯ. ಅದೆಲ್ಲ ಬಾಡಿ ಚೇಂಜಸ್ ಮತ್ತೆ ನಂಗೆ ಏಜು ಮೆಟಬಾಲಿಸಮ್ ಹಾರ್ಮೋನಲ್ಲಿ நிறைய ಚೇಂಜಸ್ ಆಯಿಂಡೇತ ನಡೆದ ಬಾಡಿ ಹೋಗ್ತೆ ಅಲ್ಲ. ಅದೆಲ್ಲ ಬಿಯಾಂಡ್ ಆಲ್ ದಟ್ ಒಂದು ರುಟೀನ್ ಖಂಡಿತ ಫಾಲೋ ಮಾಡೋದು. ಅದು ಫುಡ್ ಒಂದು ನೋಡ್ಲೆ ಲೋ ಕ್ಯಾಲರಿ ಫುಡ್ ಜಾಸ್ತಿ ತಿನ್ನೆ. ನನಗೆ ಸ್ಯಾಲಡ್ಸ್ ಎಲ್ಲ ಐ ಸ್ಟಾರ್ಟೆಡ್ ಲೈಕಿಂಗ್ ಸ್ಯಾಲಡ್ಸ್, ಗ್ರೀನ್ ಸ್ಯಾಲಡ್ಸ್, ವೆಜಿಟಬಲ್ಸ್ ಇದೆಲ್ಲ ಪೂರ ವಿರಿಂಟಿ ತಿನ್ನೆ. ನನಗೆ ಒಂದು 5-6 ಐಟಮ್ ಅಟ್ಲೆ ಅದೊಂದು ಸ್ಯಾಲಡ್ ಒಳ್ಳಂಗ್ ಫ್ರೆಶ್ ಸ್ಯಾಲಡ್ ಇಟ್ಲ ಸ್ಯಾಲಡ್ ತಿಮ್ಮ. ನಂಗೆ ಅದ್ರ ಬಂದು ನೀವು ಸ್ಟಾರ್ಟೆಡ್ ಎಂಬ್ರೇಸಿಂಗ್ ಅದೆಲ್ಲ ನಿನಗೆ ತೇವೆ, ನಿನ್ನ ಪಾರ್ಟ್ನರು ನಿನ್ನ ಲೈಫ್ ಅದೆಲ್ಲ ತೇವೆ ಎಂಬುದನ್ನ ಯು ಹ್ಯಾವ್ ಆಡೆಡ್ ಇಟ್ ಟು ಯುವರ್ ಸಿಸ್ಟಮ್. ಅದು ಬೇಕು ನನಗೆ ಬಂದು ಒಂದು ಒಳ್ಳೆ ಹೆಲ್ದಿ ವೆಜಿಟಬಲ್ ಒಂದು ಬೇಕು, ಒಂದು ಸ್ಯಾಲಡ್ ಒಂದು ಬೇಕು. ಅವ್ರಿಗೂ ತಿಂದಲೇ ಚಪಾತಿಂದಲೇ ಒಂದು 2.5 to 3 ಚಪಾತೀಸ್, ಇಡ್ಲಿ ಇಂದಲೇ ಒಂದು 2 to 3 ಇಡ್ಲೀಸ್, ದೋಸೆ ಅಂದ್ರೆ ಒಂದು 1.5 ದೋಸಸ್. ಈ 2 ದೋಸಸ್ ಕೂಡ ನನಗೆ ತಿಂಬುದಾಗ ಮುಡಿಯಾಮ ನಂಗೆ ಒಂದು ಮೈಂಡ್ ಸೆಟ್ ಅತ್ತೆ ಆಯ್ತು. ಅದು ಜಾಸ್ತಿ ತಿಂಬ ಒಂದು ಇದು ಬಪ್ಪುದಿಲ್ಲ ಸಿಗುತ್ತಾ ಇದು ಪೋದು. ಅದಾವುದು ಅಯ್ಯೋ ನನಗೆ ಆಸೆ ನಾ ತಿಂಬಿಲ್ಲ ಎಂಬುದನ್ನಿಲ್ಲ, ಅಕ್ಸೆಪ್ಟೆನ್ಸ್ ನನಗೆ ಇದು ಪೋದು ಇತ್ತ ಕಷ್ಟ ಆಡಿದ್ರೆ ಇದನ್ನ ತಿಂದ್ರೆ ನಾವು ಇದು ಜಿನ ಫುಲ್ ನನಗೆ ಒಳ್ಳಗಟ್ರ ಜಿನ ಅಂತ ಒಂದು ಅಕ್ಸೆಪ್ಟೆನ್ಸ್. ಅದರಿಂದ ಅದೇ ಆಯಿ ಅದು ಒಂದು ಕರೆಕ್ಟ್ ಡಿಸಿಪ್ಲಿನ್ ಆಯ್ತು. ಈಗ ಇನ್ನೊಂದು ಏನಂದ್ರೆ ನನಗೆ ಬಂದು ಅಡ್ವಾನ್ಸ್ಡ್ ಲೆವೆಲ್ದೋಗೆ ಐ ಹ್ಯಾವ್ ಇನ್ಸುಲಿನ್ ಪಂಪ್ ಅಂತ ಒಂದು ಯೂಸ್ ಮಾಡಿದ್ದೆ. ಇದು ಬಂದು ನನ್ನ ಡಾಟರ್ ಅಹನ ಬಂದಗಿಂದ ಈ ಪಂಪನ್ನ ಹಾಕಿದೆ. ಪಂಪ್ ಬಂದು ಗಿವ್ಸ್ ಯು ಮೋರ್ ಫ್ಲೆಕ್ಸಿಬಿಲಿಟಿ. ಮುಂದೆಲ್ಲ 4 ಇಂಜೆಕ್ಷನ್ಸ್ ಹಾಕಿದ್ದೆ. ಅರ್ಲಿ ಮಾರ್ನಿಂಗ್ ಎದ್ದವಣ್ಣೆ ಒಂದು ಇಂಜೆಕ್ಷನ್, ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ಬಿಫೋರ್ ಮೀಲ್ಸ್ ಒಂದೊಂದು ಶಾರ್ಟ್ ಒಂದೊಂದು ಇಂಜೆಕ್ಷನ್. ಸೊ 4 shots ಪರ್ ಡೇ. ಅದು ಪಳಗಿತ್ತ. ಅದು ಬಂದು ನಾಟ್ ದಟ್ ಇಟ್ ವಾಸ್ ಡಿಫಿಕಲ್ಟ್. ಇನ್ಸುಲಿನ್ ಇಂಜೆಕ್ಷನ್ಸ್ ಎಲ್ಲ ಇದೆಲ್ಲ ತಿನ್ನ ಬಂದ್ರ ಫ್ರಿಡ್ಜ್ ಬೀತನೆಯೋ ಹಾಕಿನಿಯೋ ಇಲ್ಲ ಬ್ಯಾಗ್ ಬೀತಿ ತಿನ್ನೋನಿಯೋ ಎಲ್ಲಿಗೋಲಿಯೋ ಅದನ್ನ ಏನು ಬಿಡೋದಿಲ್ಲ. ಸಪೋಸ್ ನೀ ಏನು ಬಿಟ್ಟು ಕೂಡ ಎನಿ ಫಾರ್ಮಾ ಎಲ್ಲಿಗೋಲಿಯೋ ಇನ್ಸುಲಿನ್ ತಾಂದಲ್ಲಿ ಸಿಕ್ಕಿರ, ಒಂದು ಸಿರಿಂಜ್ ತಾಂದಲಿಯೂ ಸಿಕ್ಕಿರ ಅತ್ತಳವಾಗ ಇನ್ಸುಲಿನ್ ಬಂದು ಅಪ್ಪ ಕಾಮನ್. ಅದು ಒಂದು ಅಪ್ಪ ಹ್ಯಾಂಡಿಕ್ಯಾಪ್ ಆದ ಒಂದು ವಿಷಯವೇ ಇಲ್ಲ. ಅದರಿಂದ ಎತ್ತಿನೋನಿಯೋ ಹೋಗಿ ಎಲ್ಲಿಗೋಲಿಯೋ ಹಾಕಿನಿಯೋ ಒಂದೊಂದ್ ತಿರುಗಿ ಏನ ಬಿಟ್ಟು ಅಡಡೆ ಏನ ಬಿಟ್ಟವೆ ಶುಗರ್ ಜಾಸ್ತಿ ಆಯ್ತಾ ಸೇಫ್ಟಿ ಶಾರ್ಟ್ ಹಾಕಿ ಅಡ್ಜಸ್ಟ್ ಮಾಡೋದು ಆ ಲೆವೆಲ್ ಎಲ್ಲ ಒಂದು ಅಳವಾಗ ಕ್ರಾಸ್ ಮಾಡಿದಾಗಿಂದಾಡು ಇನ್ಸುಲಿನ್ ಪಂಪ್ ಒಂದು ಬಂದಿತ್ತು ಬ್ಯಾಂಗ್ಳೂರ್ಗ. ನಾ ಈಗ ಒಂದು ಆಲ್ಮೋಸ್ಟ್ 10 years ಆಯ್ತು ಇನ್ಸುಲಿನ್ ಪಂಪ್ ಹಾಕಿ. ಆ ಇನ್ಸುಲಿನ್ ಪಂಪ್ ಬಂದು ಇನ್ನೊಂದು ಇಟ್ ಇಸ್ ಅನ್ ಅಡ್ವಾನ್ಸ್ ಥಿಂಗ್. ಎಕ್ಸ್ಪೆನ್ಸಿವ್, ಅಫೋರ್ಡಬಿಲಿಟಿ ನೋಡಿಲ್ಲ, ಎಲ್ಲಾಗ ಅದನ್ನ ಹಾಕಿ ಯೂಸ್ ಮಾಡೋದು ಕಷ್ಟದ ಅಲ್ಲೇ. ಅದನ್ನ ಹಾಕಿದಾಗಿಂದ ಲೈಫ್ ಫ್ಲೆಕ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಯ್ತಾ. ಇದು ಎತ್ತೆ ಅಂದಲ್ಲ ನಂಗ ಮಾರ್ನಿಂಗ್ ಹಾಕೋದು ಆಫ್ಟರ್ನೂನ್ ಹಾಕೋದಿಲ್ಲ. ಹೇಗ ನೀವು ಒಂದು ಕಾಫಿ ಕುಡ್ತಲ್ಲಿ 1 unit ಹಾಕಿಲ್ಲ ನಿನಗೆ. ಇಟ್ ಇಸ್ ಆನ್ ಯುವರ್ ಬಾಡಿ, ಯು ಜಸ್ಟ್ ಹ್ಯಾವ್ ಟು ಡಿಸ್ಪೆನ್ಸ್. ಒಂದು 1 ಕೀ ಟಚ್ ಪ್ಯಾಡ್ ಹಿಡದೆ ಒಂದು 1 ಪ್ರೆಸ್ ಮಾಡಿಟ್ಟು ಡಿಸ್ಪೆನ್ಸ್ ಅಂದ್ರೆ ಅದು 1 unit ನಂಗೆ ಬಾಡಿಗೆ ಹೋಯ್ತು. ಅದಾವುದು ಅಂದಡು ಫುಲ್ 24 hours ಯು ಕ್ಯಾನ್ ಪ್ರೋಗ್ರಾಮ್ ದ ಪಂಪ್ ಇನ್ಸುಲಿನ್ ಡಿಸ್ಪೆನ್ಸೇಷನ್ ಪ್ರೋಗ್ರಾಮ್ ಮಾಡಿಬಿಡ್ಬೇಕು. ಜನ ಫುಲ್ಲ ನನಗ ಎತ್ತಮಾಕ ಏ ಟೈಮ್ದಾಗ ನನಗೆ ಏಸಗ ಲೆವೆಲ್ಸ್ ಆಫ್ ಇನ್ಸುಲಿನ್ ಬೇಕು ಅನ್ನೋದನ್ನ ಪ್ರೋಗ್ರಾಮ್ ಮಾಡಿಡ್ಬೇಕು. ಮಾಡಿಟ್ಟು ತಿಂಬ ಜಾಮನ ಮಾತ್ರ 3 units 2 units ಅಂತ ಎತ್ತಿಡ್ಲಕ್ಕು. ತಿನ್ನೋದ ಜಾಮದ ತೇವೆ ಇಲ್ಲ. ನಾ ಈವ್ನಿಂಗ್ ಒಂದು ಕಾಫಿ ಒಂದು ಐಸ್ ಕ್ರೀಮೇ ತಿನ್ನೇ ನೆಂಚಿಲ್ಲ ಕೂಡ ಒಂದು 2 units ಎಕ್ಸ್ಟ್ರಾ ಎತ್ತಿಟ್ಟು ತಿಂದು ಬಿಡಕ್ಕು. ಯಾಕಂದ್ರೆ ಅದರಿಂದ ಶುಗರ್ ಹೈ ಆಗದೆ ಯಾಕಂದ್ರೆ ಇನ್ಸ್ಟೆಂಟ್ ಇದು.
ಮುಂದೆಲ್ಲ ನಂಗೆ ಹಾಕೋ ಸಿರಿಂಜ್ದಾಗ ಹಾಕೋ ಇನ್ಸುಲಿನ್ ಬಂದು ಅದು ಒಂದು 20 ಮಿನಿಟ್ಸ್ ಈ ಮೀಲ್ಗೆ ಮುಂದಾಡು 10 ಮಿನಿಟ್ಸ್ 15 ಮಿನಿಟ್ಸ್ ಮುಂದಾಡ್ ಹಾಕೋದು ಇಷ್ಟು ವೆಯ್ಟ್ ಮಾಡಿಟ್ಟು ಅದು ಹಿಂದಾಡ್ ತಿಂಬುದು ಅಷ್ಟೇ ಫ್ಲೆಕ್ಸಿಬಿಲಿಟಿ ಇಶ್ಯೂಸ್ ಆಗ್ತದೆ. ಈ ತಿಂಬ ಜಾಮ್ನ ಹಾಕಿಟ್ಟು ಒಡನೆ ತಿಂಬೋಮನಂಗಿಲ್ಲ ಅಷ್ಟಮಾಕೆಲ್ಲ ಇಷ್ಟೇ ಆಗ್ತದೆ. ಇದ್ದಾಗ ಬಂದು ಇಟ್ ಗಿವ್ಸ್ ಯು ಲಾಟ್ ಆಫ್ ಫ್ಲೆಕ್ಸಿಬಿಲಿಟಿ. ಏನದು ಏದಂದ್ರೆ ಇಷ್ಟೇ ಎಕ್ಸ್ಪೆನ್ಸಿವ್ ಅಲ್ಲೇ ಲೈಫ್ ಬಂದು ಇನ್ನು ಅಪ್ಪರ ಕಂಫರ್ಟಬಲ್ ಆಯ್ತಾ ಮುಂದೆ ಮಾಕೆ 4 ಟೈಮ್ಸ್ ಇಂಜೆಕ್ಷನ್ ಹಾಕಾದ್ರೆ ಇಂಜೆಕ್ಷನ್ ಇಸ್ ಆಲ್ಮೋಸ್ಟ್ ದೇರ್ ಆನ್ ಮೈ ಬಾಡಿ ಇಟ್ ಇಸ್ ದೇರ್ ಆನ್ ಮೀ. ಸ್ವಿಮ್ಮಿಂಗು ಮಾಡ್ಲೆಯೋ ನೀರಟ್ಲೆ ಮಾತ್ರ ಅದನ್ನ ಕಾಸಿ ರಿಮೂವ್ ಮಾಡಿ ಬಿಕ್ಕುದು ಮತ್ತೆ ಟೈಮ್ ಎಲ್ಲ 24 hours ಅದನ್ನ ಹಾಕಿಂಡೆ ಹೊರ್ಬೋದು ಅದನ್ನ ಹಾಕಿಂಡೆ ಇಬ್ಬುದು. ಸೊ ಇಟ್ಸ್ ಅ ಸ್ಮಾಲ್ ಡಿವೈಸ್ ಕುನ್ನ ನಂಗೆ ಪಳೆಯ ಪೇಜರ್ಸ್ ಎಲ್ಲ ಇಟ್ಟು ನೋಡಿ ಅತ್ತ ಒಂದು ಕುನ್ನ ಡಿವೈಸ್ ಇಟ್ ಇಸ್ ಆನ್ ಮೈ ಬಾಡಿ. ಒಂದು ಪೌಚ್ ಮಾಕೆ ಅದನ್ನ ಮಾಟಿಡ್ಲೋದು ಒಂದು ಕೆಥೀಟರ್ ಹಿಡಿದ್ರೆ ಇಟ್ ವಾಸ್ ಇನ್ ಟು ಯುವರ್ ಸಿಸ್ಟಮ್ ಒನ್ಸ್ ಇನ್ 3 days ಆ ಕೆಥೀಟರ್ ಚೇಂಜ್ ಮಾಡಿ ಇಡ್ಬೋದು. ಅಫ್ಕೋರ್ಸ್ ಹೈಸು ಲೋಸು ಆರತ್ತ ಒಂದೊಂದ್ ತಿರ್ಕು ಇನ್ನೂ ಆರತ್ತ ಯಾಕಂದ್ರೆ ನಂಗೆ ಲ್ಯಾಕ್ ಆಫ್ ಅವೇರ್ನೆಸ್ ಒಂದೊಂದು ಹೊಸ ಒಂದು ಐಟಮ್ ತಿನ್ನಿ ಪರಾಟ ತಿಂದಿರ್ತೇವೆ ಒಂದು ಆಲೂ ಪರಾಟ ತಿಂದಿರ್ತೇವೆ ಇದು ನಾರ್ಮಲ್ ತಿಂದ ಚಪಾತಿ ಇದು ಕ್ಯಾಲರಿ ಕೌಂಟ್ ಅಪ್ಪರ ಡಿಫ್ರೆಂಟ್ ಅಟ್ರ ಅದ್ರಿಂದ ನಂಗೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಇತ್ತಮಾಕ ಎತ್ತೋನೆ ಒಡನೆ ಅರಿಯಾದದನ್ನ ಎತ್ತಿಲ್ಲ ಒಡನೆ ತಿಂದು ಒಂದು 2 hours 3 hours ಇಂದ ಒಂದು ಬ್ಲಡ್ ಟೆಸ್ಟ್ ಮಾಡಿ ಪುನಃ ಇದು ತಾನೆ ಯು ಹ್ಯಾವ್ ಅ ಡಿವೈಸ್ ಗ್ಲೂಕೋಮೀಟರ್ ನಂಗೆ ಕೈದೋಗಿ ತಡದೆ ಹೇಗು ಒಂದು ಡಿವೈಸ್ ಒಂದು ಚೆಕ್ ಮಾಡಿ ನೋಡಿಟ್ಟು ಓ ಇದನ್ನ ಜಾಸ್ತಿ ಆಗಿಡದಂಟು ಲೆವೆಲ್ ನೋಡ್ಬಿಟ್ಟು ಒಡನೆ ಒಂದು ಕರೆಕ್ಷನ್ ಒಂದು 2 units 1 unit ಬೇಕಾದಳಕ್ಕೂ ಶುಗರ್ ಲೆವೆಲ್ ನೋಡಿಟ್ಟು ಅದು ಕರೆಕ್ಷನ್ ಮಾಡಿರ್ಬೇಕು. ಸೊ ಈ ಲೈಫ್ ಬಂದು ಇಟ್ಸ್ ಬಿಕಮ್ ಸೋ ಮಚ್ ಮೋರ್ ಫ್ಲೆಕ್ಸಿಬಲ್. ನಿನಗೆ ಬಂದು ಈಗ ಇನ್ಸ್ಟೆಂಟ್ ನೀ ಬಂದು ನಿನ್ ಶುಗರ್ ಜಾಸ್ತಿ ಆಗ್ತಾ ಅಂದ್ರೆ ಆ ಜಾಸ್ತಿ ಶುಗರ್ ಬೀತುಂಡು ನೀವು 1 ದಿನವೋ 2 ದಿನವೋ ಎಲ್ಲ ಇರಬೇಕಾದ ಅವಶ್ಯವೇ ಇಲ್ಲ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ 2 hours ಯು ಕ್ಯಾನ್ ಕರೆಕ್ಟ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್ ಟು ನಾರ್ಮಲ್. ಆ ಅಳವಾಗ ಇನ್ಸುಲಿನ್ ಪಂಪ್ ಎಂಬುದು ಸೋ ಅಡ್ವಾನ್ಸ್ಡ್ ಇಟ್ ಇಸ್. ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂಡ್ ಮೆಕ್ಯಾನಿಸಮ್ ಬಂದುಂತ ಆಡದೆ ಅದೆಲ್ಲ ಟ್ರಯಲ್ದಾಗ ಆಡದೆ ಆರ್ಟಿಫಿಷಿಯಲ್ ಪ್ಯಾನ್ಕ್ರಿಯಾಸ್ ಸಿಸ್ಟಮ್ ಅಂತ ಕೂಡ ಒಂದು ಬಂದಿಡದೆ ಅದು ಇನ್ನು ಅದನ್ನ ಪತ್ತಿ ನಾ ಡೀಟೇಲ್ಸ್ ಅರಿಯ ಯಾಕಂದ್ರೆ ಇನ್ನು ಟ್ರಯಲ್ ಸ್ಟೇಜ್ ದಾಗ ಆಡದೆ ಅದು ಬಂದ್ಬಿಟ್ಲೆ ಇನ್ನೂ ನಂಗೆ ಯಂಗ್ಸ್ಟರ್ಸ್ ನೆಕ್ಸ್ಟ್ ಜನರೇಷನ್ ಈಗ ಹೊಸದಾರ ಡಯಾಬಿಟಿಸ್ ಅದು ಇದ್ರೆ ಅವ್ರಿಗೆ ಬಂದು ಕಷ್ಟ ಇಲ್ಲದೆ ದೇ ಕ್ಯಾನ್ ಮ್ಯಾನೇಜ್ ಅದು ಪೇರೆಂಟ್ಸು ಎಲ್ಲ ಇದೆಲ್ಲ ಪತ್ತಿ ಒಳ್ಳೆ ಅರ್ದುಬಿಟ್ಲೆ ಅಪ್ಪರವೇ ಈಸಿಲಿ ದೇ ಕ್ಯಾನ್ ಮ್ಯಾನೇಜ್ ಲಿವಿಂಗ್. ಥ್ಯಾಂಕ್ ಯು ಕಾ. ಈಗ ನಿಂಗ ಏನತ್ತ ಪಂಪ್ ಬಂದಟ್ಲಿಯೂ ಏದೋ ಒಂದು ಡಿಸಿಪ್ಲಿನ್ ನಂಗೆ ಮೇಂಟೈನ್ ಮಾಡೇ ಇಬ್ಬುದು. ಈಗ ನಾನ್ ನೆನ್ಸಿದಂಗೆ ಅದೇ ಒಂದು ಐಸ್ ಕ್ರೀಮ್ ಎತ್ತಿ ತಿಂಬುದು ಎಂಬುದು ಅದು ಇಟ್ ಸ್ಟಿಲ್ ಅದು ಮೂಡದ್ರಂದ್ ಹೇಗೋದು ಮೂಡಿಯಾ ಅದು ನಿಂಗೆ ಇನ್ನು ಕ್ಯಾಲ್ಕುಲೇಟ್ ಮಾಡಿ ಇದು ಎತ್ತಂದ್ ನೋಡೋದು ಅತ್ತಮ್ಮ ಕರೋ ನಿಂಗೆ ಏನ್ ಅಪ್ಪರ ಮಿಸ್ ಮಾಡೋದು ನಾ ಆಕ್ಚುಲಾಗ ನಾನು ತಿಂಬ ವಿಷಯದಾಗ ಅಪ್ಪರ ಮಿಸ್ ಮಾಡಿದಂಗೆ ನನಗೆ ಇದ್ದಿಲ್ಲ. ಅಪ್ಪರ ಒಂದಿನ ವಾಕ್ ಹೋಗ್ಲಿಲ್ಲ ಅಂದ್ರೆ ನನಗೆ ಅಪ್ಪರ ಕಷ್ಟಪಟ್ರ ಮನ್ಸು ಅಡ ಇದು ವಾಕೇ ಹೋಗ್ಲಿ ಈಗ ಹೋಯ್ಯ ವಾಕ್ ಒಂದು ಮ್ಯೂಸಿಕ್ ಹಾಕಿಟ್ಟು ಒಂದ್ 2 ರೌಂಡ್ ಪಾರ್ಕ್ ಸುತ್ತಿಟ್ಟು ಬಗ್ಲಿ ಅದಕ್ಕೆ ನನಗೊಂದು ಭೈ ತಿಂಬದ್ದೋಗೆ ಅದು ಸಮ್ ಆಫ್ ದೆಮ್ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ಇಟ್ಸ್ ನಾಟ್ ಈಸಿ. ಎಲ್ಲಾಗ ಡಯಟ್ ಕಂಟ್ರೋಲ್ ಮಾಡೋದು ಅಂದ್ರೆ ಒಂದು ಈಸಿಯಾನ ವಿಷಯವೇ ಕೆಡೆಯ ಕಷ್ಟತ ನೆರೆಯ ಆಗ ಒಂದು ನೋಡ್ಲೆ ಆಸೆ ತಿಂಬತ್ತಾಂಬ ಒಂದು ಆಸೆ ಇತ್ತಿ ನೆರೆಯ ಏನಂದಾರ ಇವ್ ತಿನ್ನೋದಕ್ಕೆ ಏನು ಸತ್ತಲ ಸಾವೋ ತಿಂದುಟ್ ಸಾವೋ ಅತ್ತಂದು ಮಾತಾಡೋಕೆ ನೆರೆಯ ಇದ್ದಾರೆ. ಅಲ್ಲೇ ಗಾಡ್ಸ್ ಬ್ಲೆಸ್ಸಿಂಗ್ ಮೆಂಟಲ್ ಪ್ರಿಪೇರ್ಡ್ನೆಸ್ ಅನ್ನ ಅರಿಯೆ ಏನಕ್ ಬಂದು ಅತ್ತೆ ಓವರ ಎದನ್ನ ನೋಡ್ಲಿ ಜಂಪ್ ಮಾಡಿ ತಿಂಬುದು ಆಸೆ ಚಿತಿ ಕಮ್ಮಿ ಆಯ್ತದೆ ಪಟ್ಟದು ಅಲ್ಲ. ಇನಿಷಿಯಲ್ ಕ್ರೇವಿಂಗ್ಸ್ ವೇರ್ ದೇರ್ ಫಸ್ಟ್ 4-5 years ಅಲ್ಲ ಏನೋ ಕದ್ದಾವ್ದು ತಿಂದು ಬಿಡೋವೆ ಎಂಬುದು ಆಸೆ ಬಂದಿರ್ತ. ಅದೇ ಅಮ್ಮನಪ್ಪ ನೋಡೋದಿಲ್ಲ ಕಿಚನ್ಗೆ ಹೋಗಿ ಒಂದು 1/2 spoon ಶುಗರ್ ಅವಾಗ ಬೇಗ ಸಿಕ್ಕಿ ಅದೇ ಜಾಮ ಅದನ್ನ ಬೇದಾಗ ಬೀತು ಆ ಸ್ವೀಟ್ನೆಸ್ ಎಂಜಾಯ್ ಮಾಡೋದು ಒಂದು ದೊಡ್ಡ ಅಚೀವ್ಮೆಂಟ್ ಕಟ್ರ ಅದೆಲ್ಲ ಹಿಡಿದ್ರೆ ಅಲ್ಲಿ ಈಗ ಬಂದು ಆ ಇದು ಒಪ್ಪುದಿಲ್ಲ. ಮೇ ಬಿ ಅದು ರೆಸ್ಪಾನ್ಸಿಬಿಲಿಟೀಸ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಆದಿಂದವೋ ಈಗ ಬಂದು ಆ ಫ್ಲೆಕ್ಸಿಬಿಲಿಟಿ ಆಡೋನು ಕೂಡ ಅಷ್ಟು ಇದು ಒಪ್ಪುದಿಲ್ಲ. ಅಲ್ಲ ಅದನ್ನ ಬಂದು ಐ ಕಾಂಟ್ ಕಾಲ್ ಇಟ್ ಸ್ಟ್ಯಾಂಡರ್ಡ್ ಎಲ್ಲ ಅಟ್ರ ಫುಡ್ ಕ್ರೇವಿಂಗ್ ಅಡಾದ ಅಟ್ರ ನಂಗೆ ಹೇಗೋದ್ ಮುಗಿಯ ಅಲ್ಲಿ ಏನಗ ಗಾಡ್ಸ್ ಗ್ರೇಸ್ ಅದು ಬಂದು ದೊಡ್ಡ ಚಾಲೆಂಜ್ ಏನಗ ಓರ್ಲದು. ಥ್ಯಾಂಕ್ ಯು. ಅದು 35 ವರ್ಷದ ಮೇಲೆ ಅಟ್ಟ ಡಿಸಿಪ್ಲಿನ್ ನೆಂಚಿನದು ನಿಂಗಿಂದು ಮಾತಾಡೋದು. ಈಗ ಈಗ ಇನ್ಸುಲಿನ್ ಪಂಪ್ ಐತಿ ಹೇಗಿದೆ ಅದು ಪ್ರೋಗ್ರಾಮ್ ಮಾಡಿಟ್ಟು ಬಿಟ್ಲೆ ನಂಗೆ ಅದನ್ನ ಏನೋ ಬಿಟ್ಟಿಟ್ಟು ನಂಗೆ ಒಂದು ಅಳೋಗ ಅದು ನಂಗೆ ಮ್ಯಾನೇಜ್ ಮಾಡೋಕ್ ಅಲ್ಲ. ನಿಂಗೆ ಫಸ್ಟ್ ಇಂಜೆಕ್ಷನ್ ಹಾಕಿಂಡಿಬಿನ ಅದು ಮಿಸ್ ಮಾಡೋ ಚಾನ್ಸ್ ಎಲ್ಲ ಅಟ್ಟಟ್ರ ಅತ್ತಮ್ಮಕ್ಕೆ ಎದಾಳಿ ಮಿಸ್ ಮಾಡಿ ಅದು ಏಸಾಗ ಸೀರಿಯಸ್ ಆರ. ಯಾಕಂದ್ರೆ ಈಗ ಟೈಪ್ 2 ಡಯಾಬಿಟೀಸ್ ದೊಗ್ಗಿಯು ಅಪ್ಪರ ಅದನ್ನ ಕಂಟ್ರೋಲ್ ಮಾಡೋದ್ ಬಿಟ್ಲೆ ಒಂದು ಸ್ಟೇಜ್ ಅವಕ್ಕೂ ಇನ್ಸುಲಿನ್ ಇಂಜೆಕ್ಷನ್ ಹಾಕೊಂಡು ನೆಲಮಗ್ತಾ ಬಂದು ಬಿಟ್ರ ಅದು
ಆಗ ಅದು ಆಲ್ಮೋಸ್ಟ್ ಅದು ಟೈಪ್ 1 ಟೈಪ್ 2 ಡಿಫ್ರೆನ್ಸ್ ಇಲ್ಲದೆ ಇನ್ಸುಲಿನ್ ಡಿಪೆಂಡೆಂಟ್ ಆಯ್ತಾರ. ಆಗ ತುಮಾ ಕಡೋಣ ಅದನ್ನ ಮಿಸ್ ಮಾಡ್ಲ ಅದು ಎತ್ತ ಒಂದ್ ದೊಡ್ಡ ರಿಸ್ಕ್ ನಿಂಗೆ ಎದಾಲೆ ತುಮಾಕ நடந்துடுது ಅತಂತ ಎದಾಲೆ ಎಕ್ಸ್ಪ್ಲೇನ್ பண்ண ಒಳங்கட்ட நிறைய இன்சிடென்ட்ஸ் எல்லாம் நடந்துடுதுக்கு நான் எனக்கு மொத்தல நாங்க நிறைய டைம் நாங்க பிளெஸிங் டு லிவ் ಎಂಬುದು ಒಂದು ಬ್ಲೆಸ್ಸಿಂಗ್ ಯಾಕಂದ್ರೆ ಆ ಸ್ಟೇಜಸ್ ಎಲ್ಲ ನಂಗೆ ಕ್ರಾಸ್ ಮಾಡಿ ಆ ಟೈಮ್ ನಂಗೆ ಟೈಮ್ಲಿ ಹೆಲ್ಪ್ ಸಿಕ್ಕಿ ನಂಗೆ ಅಲ್ಲಿ ರಿಕವರ್ ಆಗಿ ಬಂದಿಪ್ಪದೆಲ್ಲ ಒಂದು ದೊಡ್ಡ ವಿಷಯ. ಕಾಲೇಜ್ದಾಗ ಒಂದಿನ ಇದ್ದಿತ್ತು ನ್ಯೂ ಇಯರ್ ಪಾರ್ಟಿ ಎಲ್ಲ ಒಂದು ಗ್ರೂಪ್ ಫುಲ್ಲ ಸೇದು ಒಂದು ನೈಟ್ದೊಗೆ ಮಿಡ್ ನೈಟ್ ಪಾರ್ಟಿ ಬಿಪ್ಪುದು ಅಕ್ಕನಕ್ಕದೇದೋ ಕಟ್ಟಾಯ್ಬಿಟ್ಟ ನೆಂಚಿನ ಅದು ಬಂದ್ಬಿಟ್ರು. ಅಕ್ಕ ಮ್ಯೂಟ್ ಹೋಗಿದ್ವಿ. ಡಿಸ್ಕನೆಕ್ಟ್ ಆಯ್ತಾ ತಮಾಕ ಒಂದು ಇನ್ಸಿಡೆಂಟ್ ಎಲ್ಲ ಒಂದು 1 or 2 ಇನ್ಸಿಡೆಂಟ್ಸ್ ನರೇಟ್ ಮಾಡಿ ತಮಾಕ ಇನ್ಸಿಡೆಂಟ್ಸ್ ನಡೆದಿದೆ. ಏನಾಯ್ತಾ ನಾವು ಇನ್ಸುಲಿನ್ ಹಾಕೋದು ಗೇನ ಬಿಟ್ಟಿದ್ದು ಎಲ್ಲ ಈವ್ನಿಂಗ್ ಜೋಶ್ದಾಗ ಒಳ್ಳೆ ಜಾಲಿಯಾ ಡಾನ್ಸ್ ಆಡಿ ಪಾಡಿದ್ದು ಕೇಕ್ ಕಟ್ ಮಾಡಿ ಕೇಕ್ ಒಂದ್ ಪೀಸ್ ತಿಂದ್ಬಿಟ್ಟು ಅದಾದ ಇನ್ಸುಲಿನ್ ಹಾಕಿ ಒಂದು ಧೈರ್ಯದೋಗೆ ಬಿಟ್ಬಿಟ್ಟು ಎಲ್ಲ ಗ್ರೂಪ್ ಬನ ಅದೇ ಗಾಟ್ ಕ್ಯಾರಿಡ್ ಅವೇ ನಂಗೆ ದಿಢೀರ್ನ ನಮ್ಮ ಮೈಕಾಯಿ ಬಿಡ್ಬಿಟ್ಟಿದೆ. ಫ್ರೆಂಡ್ಸ್ ಎಲ್ಲ ಇದ್ದಾರೆ ಎಲ್ಲ ಅರ್ಧಾರೆ ನನಗೆ ಡಯಾಬಿಟೀಸ್ ಅರ್ದೆ ಐತೈತೆ ಅಂತ ಅರ್ಧಾರೆ. ಒಡನೆ ಡಾಕ್ಟರ್ ಸರ್ ಕೂಟಿಂಡು ಹೋದ್ರು. ನಾ ಬಂದು ನನಗ ಅವೇರ್ನೆಸ್ ಅಡದೆ ನಾವೆಲ್ಲ ತೂಕಿಂಡು ಹೋಗಿ ಹಾಸ್ಪಿಟಲ್ ಹೋಗಿ ಸೇರ್ತಿಟ್ರು. ಹಾಸ್ಪಿಟಲ್ ಸೇರ್ತಿದ್ದಾಗಿಂದ ಅವಕ್ಕೆ ಏನು ಮಾಡ್ಯಾರ ಅಂದ್ರೆ ಟಕ್ಕೊಂದು ಎಮರ್ಜೆನ್ಸಿ ಯೋಗ ನರ್ಸು ಗ್ಲೂಕೋಸ್ ಗ್ಲೂಕೋಸ್ ಅರೇಂಜ್ ಮಾಡಿದ್ದಾರೆ. ಗ್ಲೂಕೋಸ್ ಹಾಕೋದ್ಗ ಏನಕ್ಕೆ ಬಂದು ಮಾತಾಡೋದಕ್ಕೆ ಆಸಗ ಇದು ಬಪ್ಪಿಲ್ಲ ಅಲ್ಲ ಕೂಡ ಇದ್ದವಕ್ಕ ಬಂದು ಡಯಾಬಿಟೀಸ್ ಒಂದು ಅರ್ಧಲ್ಲ ಕೂಡ ಗ್ಲೂಕೋಸ್ ಎಲ್ಲ ಕುಡುಕದ್ ಹಿಂಗ ಹೇಗೋದಕ್ಕೂ ತಾರಿಗೂ ಆ ಟೈಮ್ದಾಗ ಅವಕ್ಕೂ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ. எனக்கு நான் ட்ரை பண்ணேன் எனக்கு மாத்தோட முடிவில்லை ಅಲ್ಲ ಅವೇರ್ನೆಸ್ ಆಡದೆ ಅದೇ ಇದಕ್ಕೇನ ಗ್ಲೂಕೋಸ್ ತಂದಾರವೇ ನಾವೇ ಕೊದುತ್ತಾರವೇ ಗ್ಲೂಕೋಸ್ ಹಾಕಿ ಶುಗರ್ ಇನ್ನೂ ಹೈ ಆಗ್ತವೆ ಕವಲೆ ಮನಸ್ಗೋಸು ಅಂದ್ರೆ ಅದೇ ಒಂದು ಡಾಕ್ಟರ್ ಒಂದು ಫ್ಲಾಶ್ ಒಂದು ಡಾಕ್ಟರ್ ಅದೇ ನಡುವಿನ ಮನಸ್ಸಿನ ಡಾಕ್ಟರ್ ಅದೇ ಸೈಡ್ ಇಟ್ಟಂಗ ಮಾಡಿದ ತಿರುಗಿ ನೋಡಿದ ಐ ಎಮ್ ಡಯಾಬಿಟಿಕ್ ಜೂನಿಯರ್ ಡಯಾಬಿಟಿಕ್ ಅದು ಮುಡ್ದಳು ಏಯ್ದ ಡಾಕ್ಟರ್ ಬೆಳಗಿಪ್ಪ ಆಗ ಒಡನೆ ಸಿಸ್ಟರ್ ಸರ್ ಇದು ಮಾಡಿಟ್ಟು ಸೆಲೈನ್ ಮಾತ್ರ ಕೊಡಿ ಡೋಂಟ್ ಗಿವ್ ಹರ್ ಗ್ಲೂಕೋಸ್ ಅಂತ ಕೊಟ್ಟು ಒಂದು ಇಲ್ಲ ಇಂಜೆಕ್ಷನ್ ಸೆಲೈನ್ ಇನ್ಸುಲಿನ್ ಮಿಕ್ಸ್ ಮಾಡಿ ಹಾಕಿದ್ರು 2 hours ಐ ಗಾಟ್ ಬ್ಯಾಕ್ ಟು ಮೈ ಕಾನ್ಶಿಯಸ್ನೆಸ್ ಅಲ್ಲ ಇತ್ತಮಾಕ ಸಿಚುವೇಶನ್ ಅವೇರ್ನೆಸ್ ಇಲ್ಲದೆ ಮಿಸ್ ಆಯ್ತು ನೀ ಕೂಡ ಇಬ್ಬಕ್ಕವು ನಿಂಗೆ ಏನ ಫಸ್ಟ್ ಏಡ್ ಏನ್ ಮಾಡೋದು ಅಂತ ಅರಿಯಾದ ಇಬ್ಬಕ್ಕವು ಇದು ಬಂದು ಅವಕ್ಕೆ ಇನ್ಸುಲಿನ್ ಗ್ಲೂಕೋಸ್ ಕೊಟ್ಟು ಅದೇ ಬುಟ್ಟದಲ್ಲೇ ಅದೇ ಒರಿಗಿನ ಇಬ್ಬತ್ತ ಒರ್ಕುಗಟ್ಟು ಸಂತುಗಟ್ಟು ಎಷ್ಟ್ ಚಮ್ ಒರಿಗಿ ಓದೇಡಿ ಒರಿಗಿದ್ದೀನಂದ ಅರಿಗೋದು ಹೇಗೋದು ಮುಡಿಯ ಅಲ್ಲ ಆ ಅಳವುಗ ನಂಗ ಅವೇರ್ನೆಸ್ ಅಡೋದು ಅದನ್ನಂತ ಕೂಡ ಇಬ್ಬಕ್ಕಾಗ ಖಂಡಿಪಾ ಹೇಗೋದು ಫಸ್ಟ್ ಏಡ್ ಏನಂಬುದು ಹೇಗೋದು ಈ ಸ್ಕೂಲ್ ಲೆವೆಲ್ದಾಗ ಕೂಡ ಈ ಅವೇರ್ನೆಸ್ ಎಜುಕೇಶನ್ ಅದೆಲ್ಲ ನಾ ಸ್ಕೂಲ್ಸ್ ಏನ ಹೆಣ್ಣು ಸ್ಕೂಲ್ಗೆಲ್ಲ ಹೋಗಿ ಕೂಡ ನಾ ಅವೇರ್ನೆಸ್ ಎಲ್ಲ ಕೊಟ್ಟದೆ ಮುಡಿದಳವಾಗ ಸ್ಕೂಲ್ಸ್ ಕಾಲೇಜಸ್ ತಮಾಕ ಇದ್ದೋಗೆಲ್ಲ ಈ ಅವೇರ್ನೆಸ್ ನಂಗೆ ಈಗ ಎಮರ್ಜೆನ್ಸಿ ಇಂದು CPU ಅದು ಇದನ್ನೆಲ್ಲ ಹೇಗ್ ಕೊಟ್ಟಾರ ಅದಕ್ಕೆ ಇದನ್ನು ಇನ್ಕ್ಲೂಡ್ ಮಾಡಿ ಸಿಸ್ಟಮ್ದೋಗೆಲ್ಲ ಎತ್ತಿನ ಬಂದಲ್ಲ ಅದು ಅಪ್ಪರ ಒಳ್ಳಿತ್ತು. ಆ ಅವೇರ್ನೆಸ್ ಎಲ್ಲ ಎಲ್ಲಿ ಮುಡಿದ್ರು ಅಲ್ಲಿ ವರ್ಕ್ ಮಾಡಿ ನಂಗೂ ಇದು ಮಾಡಿ ಅಂತ ಇದೆಯೋ ಆ ಅವೇರ್ನೆಸ್ ಬಂದ್ಮೇಲೆ ಅಪ್ಪರ ಸಂತೋಷ ಅದು ಒಂದು ದೊಡ್ಡ ಅಚೀವ್ಮೆಂಟ್ ಅಟ್ರ ಈ ಕಮ್ಯುನಿಟಿ ಡಯಾಬಿಟಿಕ್ ಟೈಪ್ 1 ಕಮ್ಯುನಿಟಿಗೂ ಡಯಾಬಿಟಿಕ್ ಕಮ್ಯುನಿಟಿಗೂ ಅಪ್ಪರ ಹೆಲ್ಪ್ಫುಲ್ ಅಟ್ರ ಅಂದು ನಾನು ಹೆಚ್ಚಿನ. ಥ್ಯಾಂಕ್ ಯು ಅದೆಲ್ಲ ಅಪ್ರ ಸೀರಿಯಸ್ ಆದ ವಿಷಯತ ನಂಗೆ ಸಿಟಿ ಕೇರ್ ಇಲ್ಲದ ಬಿಟ್ಲೆ ಈಗ ನೆರಿಯ ಈಗ ಟೈಪ್ 2 ಅಲ್ಲಿ ಸರಿ ಟೈಪ್ 1 ಅಲ್ಲಿ ಸರಿ ಇದೊಂದು ಡಯಾಬಿಟೀಸ್ ಇಂದ ಅರ್ದುಟ್ಲಿಯೇ ನಾಕಾಗ ಹೇಗೋದಕ್ಕೆ ಸಿಟಿ ಕಷ್ಟಪಟ್ಟಾರ ಅಯ್ಯೋ ಇವಕ್ಕೆ ಏನ್ ನೆಂಚಿಪ್ಟಾರು ಅತೆಂದು ಅದನ್ನ ನಿಂಗೆ ಎತ್ತ ಅದನ್ನ ನಿಂಗೆ ಹೇಗಿಲ್ಲ ಅದು ಎತ್ತ ಹೆಲ್ಪ್ ಅರಂದ್ ಹೇಗಿದೆ ಅಲ್ಲ ಅದನ್ನ ಎತ್ತ ಅಪ್ರೋಚ್ ಮಾಡೋದು ನಾಕಾಗ ಎತ್ತ ಹೇಗೋದು ಅದು ಏಕ ಓಕೆ ಅದು ನಂಗೆ ಇಂಗ್ಲಿಷ್ ಸೋಷಿಯಲ್ ಸ್ಟಿಗ್ಮಾ ಅದನ್ನ ನಾಕ ತಪ್ಪ ನೆನೆಸಿ ಕೊಡುದು ಈಗ ಅದೇ ಮಕ್ಕ ಅವಕ್ಕೆ ಸುತ್ತಲಿ ಬೋಕ ಏಕ ಅದನ್ನ ತಪ್ಪ ನೆನೆಸಿ ಕುಡ್ದು ಏಕ ಸಪೋರ್ಟ್ ಮಾಡೋದು ಅದೇ ಒಂದು ನಂಗೆ ಈಗ ನಾ ಈಗ ಅರ್ಧನೂ ಅರಿಯೋ ಟೈಪ್ 1 ಡಯಾಬಿಟೀಸ್ ಇಬ್ಬೋಕ ಬಟ್ ಸಡನ್ ಅವಕ್ಕೂ ನಾವು ದರೋಬ ನೋಡ್ ನಾವ್ಕ ಹೇಗ್ಯಾರೈತ ಮಕ್ಕ ನನಗೆ ಒಂದು ಡಯಾಬಿಟೀಸ್ ಇಂದಲ್ಲ ನಂಗೆ ಎತ್ತ ಅದನ್ನ ಕೇರ್ಫುಲ್ ಅದನ್ನ ಹ್ಯಾಂಡಲ್ ಮಾಡುದು ಈಗ ಗೆಲ್ಚದೋಗ್ಯೂ ಅಟ್ರ ಕಾಲೇಜ್ ಅಟ್ರ ಎಲ್ಲಿ ಬೇಕಲ್ಲಿ ಆಡೋಕ್ ಈಗ ಮನೆಗ್ ಬಪ್ಪಕ್ಕೂ ಇರಕ್ಕೂ ಅವಕ್ಕೆ ಬಂದು ಹೇಗಾಕಿತ್ತು ಮಕ್ಕೆ ನನಗೆ ಡಯಾಬಿಟೀಸ್ ಆಡದೆ ನಸ್ಟಿ ಇಟ್ಟು ತಿಂದುಮ್ನಂದ್ ಹೇಗಾಕು ಸೊ ಅದನ್ನ ನಂಗೆ ಸುತ್ತಲಿ ಬೋಕೆ ಎತ್ತ ಕೇರ್ ಮಾಡೋದು ಪ್ಲಸ್ ಅದು ಆಡೋಕ ಅದನ್ನ ಎತ್ತ ಹ್ಯಾಂಡಲ್ ಮಾಡಿ ಎಲ್ಲಾಗ ಹೇಗೋದು ಈ 2 ಜೋಲಿ ಹೇಗ್ಲ ಒಳ್ಳಂಗ ಹತ್ರ ಎಲ್ಲ ನನಗೆ ಎತ್ತ ಈ ಎಕ್ಸ್ಪೀರಿಯನ್ಸ್ ಸಿಕ್ಕಿತು ಅಂದಲೆ ಇನಿಷಿಯಲಿ ನಾ ಬ್ಯಾಂಗ್ಳೂರ್ ಬಂದವಣ್ಣೆ ನನಗೊಂದು ಒಳ್ಳೆ ಡಾಕ್ಟರ್
ಒಳ್ಳೆ ಡಾಕ್ಟರ್ ಒಬ್ಬನ ಮೀಟ್ ಮಾಡಿದ್ದೆ, ಡಾಕ್ಟರ್ ಶ್ರೀಕಂಠ ಅಂದ್ಬಿಟ್ಟು. ಬಂದು ಒಂದು ಕನ್ಫರ್ಮ್ಡ್ ಬ್ಯಾಚುಲರ್ ಡಾಕ್ಟರ್, ಡೆಡಿಕೇಟೆಡ್ ಕಾಸ್ ಆಫ್ ಡಯಾಬಿಟೀಸ್. ಬಂದು ಡಯಾಬಿಟೀಸ್ ಫುಲ್ಲು ತನ್ನ ಇದನ್ನವೇ ಸ್ಯಾಕ್ರಿಫೈಸ್ ಬಂದು ಒಂದು ಹಾರ್ವರ್ಡ್ ಎಜುಕೇಟೆಡ್ ಡಾಕ್ಟರ್, ಗೋಲ್ಡ್ ಮೆಡಲಿಸ್ಟ್. ಅಲ್ಲ ಪುವರ್ ಚಿಲ್ಡ್ರನ್ ನಂಗೆ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಹೇಗೆ ಕೊಡೋದು, ಇನ್ಸುಲಿನ್ ಗ್ರಾಸ್ ರೂಟ್ ಲೆವೆಲ್ ಹೋಗಿ ರೀಚ್ ಮಾಡೋದು ಎಂಬುದು ಒಂದೇ ಒಂದು ಆಬ್ಜೆಕ್ಟಿವ್ ಓಡ ವರ್ಕ್ ಮಾಡಿಂಡಿಬ್ಬ ಒಂದು ಡಾಕ್ಟರ್. ತನ್ನವ ನಾ ಮೀಟ್ ಮಾಡೋದು ನನಗೊಂದು ದೊಡ್ಡ ಬಾಕ್ಯ ಬ್ಯಾಂಗ್ಳೂರ್ದು ಬಂದು ತನ್ನ ಮೀಟ್ ಮಾಡಿದಾಗ, ತನ್ನ ಮೀಟ್ ಮಾಡೋನ ತನ್ನ 1 ವೀಕ್ ಒಂದು ಕನ್ಸಲ್ಟೇಷನ್ ಹೋದವನ್ನ ಬಂದು நிறைய ಆಕ್ಟಿವಿಟಿ ಹೋಗಿ ಇನ್ವಾಲ್ವ್ ಮಾಡೋದು ಆರಂಭಿಸಿಟ್ಟ. ಏನಂದ, ನೀ ವೀಕೆಂಡ್ಸ್ ಎಲ್ಲ ನೀ ಸಂಡೇ ಎಲ್ಲ ಬಂದು ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡು, ಡಯಾಬಿಟಿಕ್ ಚಿಲ್ಡ್ರನ್, ಪೇರೆಂಟ್ಸ್ ಆಫ್ ಡಯಾಬಿಟಿಕ್ ಚಿಲ್ಡ್ರನ್. ಏನಕ್ಕೆ ಬಂದು ಅದು ಅಪ್ಪರ ಏನಗ ಅದು ಇಡ್ತ ವಿಷಯ. ಯಾಕಂದ್ರೆ ಎನ್ನ ಪೇರೆಂಟ್ಸ್ ಬಂದು ನಾ ಅಪ್ಪರ ಪಿಕ್ಚರ್ ಮಾಡಿಂಡೇ ಇದ್ದೆ, ಎತ್ತ ಹೌದೇ ಬ್ರೋಕನ್ ಎತ್ತ ಹೊಡೆದು ಹೋಯ್ಟ್ರು ಇದು ಅಪ್ಪನೆ. ಅದನ್ನ ಆ ಸಪೋರ್ಟಿವ್ ಪೇರೆಂಟ್ಸ್ ಕೊಟ್ರೆ ನಾವ್ಯೂ ಒಳ್ಳಂಗಿದ್ದಾರ ಎಂಬ ಒಂದು ಇದು ಸ್ಟಾರ್ಟ್ ಆಯ್ತು ನನಗ. ಆಗ ಬಂದು ನಾ ದಿಶಾಂದ್ ಒಂದು ಗ್ರೂಪ್ ಎಲ್ಲ ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಪೇರೆಂಟ್ಸ್ ಕೌನ್ಸಿಲಿಂಗ್ ಅಪ್ಪರ ನಾಲೆಡ್ಜು, ಎಂಪತಿ ಎತ್ತ ಎಲ್ಲ ಇದನ್ನ ಹ್ಯಾಂಡಲ್ ಮಾಡೋದು ನೋಡಿದರ, ನಾನು ಒಂದು ಲಿವಿಂಗ್ ಎಕ್ಸಾಂಪಲ್. ನಾನು ಎಸೋ ಲೆವೆಲ್ ಕ್ರಾಸ್ ಮಾಡಿ ಬಂದಿದೆ ಅಂದ್ರೆ ಏನವೋ ಒಂದು ಎಕ್ಸಾಂಪಲ್ ಹೇಗೆ ಕೊಟ್ಟು ಮಾಡೋನೆ. ಅದು ಬಂದು ನಂಗೆ ಅಪ್ಪರ ಒಂದು ಗ್ರಾಟಿಫಿಕೇಶನ್ ಪ್ಲಸ್ ಸಪೋರ್ಟ್. ಅದರಿಂದ ಅವಕ್ಕೆ ಅದು ನಿಶ್ಚಯವಾದ ಒಂದು ಸಪೋರ್ಟಿವ್ ಆಡದೆ ಎಂಬುದು ಇಟ್ ಇಸ್ ಅ ಬಿಗ್ ಇದು. ನಂಗೆ ಒಂದೊಂದಕ್ಕೂ ಒಂದು ಮಾಡ್ನಿಯೋ, ಸರಿ ಒಂದು ಹಣ ಹೆಲ್ಪ್ ಮಾಡ್ನಿಯೋ, ಒಂದು ಇದು ಹೆಲ್ಪ್ ಮಾಡ್ನಿಯೋ, ಅದನ್ನ ಇಂಪ್ಯಾಕ್ಟ್ ಏನಂದ್ರೆ ನಂಗೆ ಎಲ್ಲಾ ವಿಷಯದವರೆಗೂ ನಂಗೆ ಕಂಡಿಡ್ತು ಮುಗಿಯ. ದಾನ ಧರ್ಮ ಮಾಡ್ನೆ ನೀವು ಕೊಟ್ನಿಯೋ ಅಲ್ಲ, ಇದ್ರಾಗ ಬಂದು ವಾಟ್ ಯು ಗಿಫ್ಟ್ ದಮ್ ಬಂದು ಅದು ಬಂದು ಲೈಫ್ ಸಪೋರ್ಟ್. ಅವಕ್ಕ ಲೈಫು ಸರಿ, ತನ್ನ ಕುನ್ನವ ಲೈಫು ಸರಿ, ಆ ಅಳವಾಗ ಸಪೋರ್ಟ್ ಸಿಕ್ಕಿರಾಮ್ದು ಒಂದು ಇದು. ಅದು ಇಟ್ ಡಸಂಟ್ ಕಾಸ್ಟ್ ಯು ಎನಿಥಿಂಗ್. ಚಿಟಿ ನಾಲೆಜ್ ಆಫ್ ದ ಬಾಡಿ, ನಾಲೆಜ್ ಆಫ್ ದ ಡಿಸೀಸ್. ಅವಕ್ಕೆ ಬಂದು ಚಿಟಿ ಮೆಂಟಲ್ ಸ್ಟ್ರೆಂತ್ ಒಂದು ಪಾಸಿಟಿವ್ ಇದು ಮಾಡಿ ನಿನ್ನ ಕುನವಿಯೋಡ ಬಾಡಿಯ ನೀವು ಅರಿದುಳುವಿ. அவ மேனேஜ் பண்ணிக்குவான்னு கூடாது. பேரண்ட்ஸும் சிட்டி ಅದನ್ನ ಒಳ್ಳೆ ಅರುಬುದು. ದೇ ಶುಡ್ ಟೇಕ್ ಇಂಟ್ರೆಸ್ಟ್. ಅಲ್ಲಾದವಕ್ಕ ಕೂಡ ಇಂಟ್ರೆಸ್ಟ್ ಪಪ್ಪಾಡೋಗ ಆ ಡಾಕ್ಟ್ರು ಒಳ್ಳಂಗೆ ಹೇಗೆ ಕೊಟ್ಟನ. ನಾನು ತನ್ನ ಕೂಡ ಸೇದು ನಾನು ಅತ್ತ ಎಕ್ಸಾಂಪಲ್ಸ್ ಎಲ್ಲ ತಾಯತ್ತೆ ಹೇಗೆ ಯಾರಂದ್ರೆ, ನಿನ್ ಕೂಸು ನಿನಗ ಉಸಿರೋಡ ಬೇಕಾ ಸತ್ತುಪ್ಲ ಪರವಲ್ಯ ಅತ್ಯಂತ ಕೇತನತ ಒಂದು ಕ್ವೆಶ್ಚನ್ ಕುಂದ್ರೆ ಮುಂದಾಡಿ ಕೇತನ ಡಾಕ್ಟ್ರು. ಆಗ ಅವಪ್ಪ ಈಗ ಅದೇ ನೋಡ್ಯಾರ ಏನಾಯ್ತು ಒಂದು ಕ್ವೆಶ್ಚನ್ ಕೇತನ ಅಂದ್ಲೆ ಡಾಕ್ಟರ್ ಹೇಗ್ಯಾರ, ಅದು ಪಾಯಿಂಟ್. ನೀವ್ ಒಂದು ಎರಡೇ ಚಾಯ್ಸ್ ತಾಡದೆ ನಿನಗ. ನೀವ್ ಒಂದು ಅವ್ಕ ಸಾಯಿಲ ಸತ್ಲ ಪರವಾಗಿಲ್ಲ ಅಂದ್ರೆ ನೀ ಬಂದು ಇಗ್ನೋರೆಂಟ್ ಬಿಟ್ಬಿಡು. ನೀವು ಒಂದು ಎನ್ಕರೇಜ್ ಮಾಡಬೇಡ, ಸಪೋರ್ಟ್ ದೊಡ್ಡ ಜಾಸ್ತಿ ಕೊಡಬೇಡ, ಬಿಟ್ಟು ಬಿಡಕು. ಬಟ್ ನೀವು ಉಸಿರೋಡ ಬೇಕು ಅಂದ್ಲೆ ನೀ ಮಾಡ್ಲೆ ಒಳ್ಳಂದಿರ. ಎರಡೇ ಚಾಯ್ಸ್ ತಾ, ಮಿಡ್ ಲೆವೆಲ್ ಚಾಯ್ಸೇ ಇಲ್ಲ. ಅತ್ತೆ ಮನೆ ಅವಕ್ಕೂ ಅದು ಒಂದು ಶಾಕ್ ಇದಾಗಿ ಸ್ಟಾರ್ಟ್ ಆಗಿ ಅಲ್ಲ ಅದನ್ನ ಸ್ಟ್ರಾಂಗ್ ಅಬ್ಸರ್ವ್ ಮಾಡಿರಲ್ಲ. ಸೊ ಅದು ಬಂದು ಇಟ್ ವಾಸ್ ಒನ್ ಟೈಪ್ ಆಫ್ ಕೌನ್ಸಿಲಿಂಗ್. ನನಗೆ ಆ ಡಾಕ್ಟರ್ ಅದನ್ನ ಏಯ್ತಂದ ಇತ್ತಮಕ್ಕೆ ಅಪ್ರೋಚ್ ಮಾಡೋದು ನಂಗೆ ಇಷ್ಟು ಕಷ್ಟಪಟ್ಟದ್ದು. ಏನಡ ಒಂದು ಹಾರ್ಡ್ ಹಿಟ್ಟಿಂಗ್ ಸ್ಟೇಟ್ಮೆಂಟ್ ಹೇಗ್ಯಾರವೆ ಅಂತ ಅಲ್ಲ ಅದು ಉಣ್ಮೆ, ಅದು ಉಣ್ಮೆಯ ಹೇಗಿ ಅವಕ್ಕೆ ಕೌನ್ಸಿಲಿಂಗ್ ಮಾಡೋಣ. ಅವಕ್ಕೆ ಬಂದು ಅದು ಒಳ್ಳೆ ಇಂಪ್ಯಾಕ್ಟ್ ಫುಲ್ ಆಗ್ತದೋ ಕರೆಕ್ಟಾ. ಅವಕ್ಕೆ ಕುನವಾಗ ಒಂದು ಸಪೋರ್ಟ್ ಕೊಡೋದು. ಎಸ್ ಅದು ಇಂದಾಡು ಸೋಷಿಯಲ್ ಸ್ಟಿಗ್ಮಾ ಎಂಬುದು ಹೋಗಿಲಿ. ಕುಣವೆಯ ಮದುವೆ ಆಪದೆ, ಹೆಣ್ಣು ಇದು ಆಪದೆ ಎಂದು ಕವಲೆ ಪಡಬೇಡ. ಕುಣವೆಯ ಒಳ್ಳಂಗ ಹೆಲ್ತ್ ಇಂಪ್ರೂವ್ ಆಗಿ ಅವಕ್ಕೆ ಒಳ್ಳಂಗ ಕಲ್ಲಿ ಅವ್ ಕಾಲದ ನಿಲ್ಲಿ ನಿಂಗ ಆ ಫೋಕಸ್ದಾಗೆ ಇರ್ವಿ. ಮದುವೆ ಪತಿ ಈಗ ನೆನ್ಚಿ ಕವಲೆ ಪಡಬೇಕಾದ ಅವಶ್ಯವೇ ಇಲ್ಲ. ಅದು ಅವಕ್ಕೆ ಏಜ್ ಬಕ್ಕನ ಡಿಸೈನ್ ಮಾಡಿಂಡಾರ ಅಂತ ನಂಗೆ ಅವಕ್ಕ ಕೌನ್ಸಿಲಿಂಗ್ ಕೊಡೋದು. ಯಾಕಂದ್ರೆ ಮದುವೆ ಎಂಬುದು ಅದು ಇನ್ನೊಂದು ಸಬ್ಜೆಕ್ಟ್. ಅದು ಬಂದು ಇನ್ನೊಂದು ಸಬ್ಜೆಕ್ಟ್ ಇನ್ವಾಲ್ವ್ಸ್ ಅನ್ ಅದರ್ ಪರ್ಸನ್ ಆಲ್ಸೋ. ನಿನ್ನ ಕಂಟ್ರೋಲ್ದಾಗೆ ಎಲ್ಲ ಬೇಡ. ನಿನ್ನ ಬಾಡಿ ಇಸ್ ಇನ್ ಯೋರ್ ಕಂಟ್ರೋಲ್. ಸೊ ನಿನ್ನ ಬಾಡಿ ನೀ ಕರೆಕ್ಟ್ ಮೇಂಟೈನ್ ಮಾಡ್ರೆ ನೀ ಇದನ್ನು ಮಾಡ್ರೆ ಎಂಬುದು ಕೌನ್ಸಿಲಿಂಗ್. ಸೊ ಅದು ರಿಮೂವಲ್ ಆಫ್ ಸೋಷಿಯಲ್ ಸ್ಟಿಗ್ಮಾ ಎಂಬುದು. ನೀ ಬಂದು ಒಂದೇ ಇನ್ನ ನೈಬರ್ ಏನ ನೆನ್ಸ್ಯಾರ, ಇನ್ನ ರಿಲೇಟಿವ್ಸ್ ಏನ ನೆನ್ಸ್ಯಾರ ಅಂದೇ ನೆನ್ಸಿಟ್ಟಿದ್ದಲೆ ಒಂದೇ ಲೈಫ್ ನಿಂಗ ಲೈಫ್ ಒಳ್ಳಂಗಡ. ನೀ ಖಂಡಿತ ಇದು ಒಂದು ಮಿಸ್ಟೇಕ್ ಇಲ್ಲ. ಇಟ್ ಇಸ್ ನಾಟ್ ಅ ಮಿಸ್ಟೇಕ್. ನಾ ಕುಟ್ಟು ಕೆಟ್ಟುಟ್ಟೆ, ನಾ ಅತ್ತ ಮಾಡಿ ಕೆಟ್ಟುಟ್ಟೆ, ಅತ್ತ ಮಾಕ ಆಲೆ ಯು ಹ್ಯಾವ್ ಟು ಫೀಲ್ ಗಿಲ್ಟಿ. ಇದು ಬಂದು ನೀ ಮಾಡಿದ ತಪ್ಪಿಲ್ಲ. ಇಟ್ಸ್ ಜೆನೆಟಿಕ್ ಡಿಸಾರ್ಡರ್. ಇದು ದೇವರು ಒಂದು ಡಾಟ್ ನಿನ್ನ DNA ಒಂದು ಡಾಟ್ ಹಾಕಿಬಿಟ್ಟ ನಂಗೆ ಗಾಯಪ. ಅದು ರಿಯಾಲಿಟಿ. ಅದನ್ನ ಬಿಟ್ಟು ನೀ ವೈ ಡು ಯು ಸಫರ್? ಕಮ್ ಔಟ್ ಆಫ್ ಇಟ್, ಲಿವ್ ನಾರ್ಮಲ್. ಟು ಲಿವ್ ನಾರ್ಮಲ್ ಚಾನ್ಸಸ್ ಆರ್ ದೇರ್. ಅದು ನಂಗ ಕೌನ್ಸಿಲಿಂಗ್ ಕೊಟ್ಟು ಅವಕ್ಕೆ ಹೇಗೋದು. ಈ ಬಂದು ಡೋಂಟ್ ಶೈ ಅಬೌಟ್ ಬೀಯಿಂಗ್ ಅ ಡಯಾಬಿಟಿಕ್. ಅದು ಬಂದು ಒಂದು ಶೈ ಆಗಬೇಕಾದ್ರೆ ಈ ವಿಷಯವೇ ಇಲ್ಲ.
ಧಾರಾಗ ಬೆಕಟ್ಲಿ ಏನಗೋ ಏಸೋ ಆ ಹೆಣ್ಣು ಕೇತು ಪಪ್ಪರೆಲ್ಲ ನಾ ಎಲ್ಲ ಸರ ಅವೈಪಿಂದ ಮಾತಾಡೋದು ಮುಡಿಯ ಎಲ್ಲ ಸರ ಬಂದು ಇನ್ನು ನಂಗೆ ಬೆಳಗರಸ್ ಕಮ್ಯುನಿಟಿ ಹೋಗಿ ಹೆಲ್ತ್ ಮುಡಿಸಿದವಣ್ಣೆ ಎಲ್ಲ ಬಂದಾರ ಇಲ್ಯಾ ಎಸಗೋ ಬಪ್ಪನೆ ಎಲ್ಲ ಬಪ್ಪಕ್ಕೆಲ್ಲ ಇದುತ್ತ ನಾ ಫಸ್ಟ್ ಏನೇ ಆಗ ಮನೆ ಎತ್ತಿ ಏನಂದ್ರೆ ಇವ ಮಕ್ಕ ಬೇ ಮುಚ್ಚಿಂಗ್ ಇರೋದೇ ಇದನ್ನ ಫಸ್ಟ್ ಹೇಗೆ ನೋಡು ಯಾರು ಮದುವೆ ಮಾಡೋದಿಲ್ಲ ಇವನ್ನ ಕನಕನಂದು ಹೋಗ್ತಾರ ಅದು ಅರ್ಥ ಮಾಕಿತ್ತ ಅದಕ್ಕ ಕರೆಕ್ಟ್ ಅಪ್ರೋಚೇ ಅದಕ್ಕ ಕರೆಕ್ಟ್ ಖಂಡಿಪಾ ಎಲ್ಲಾ ಅರುಬುದು ಸುತ್ತಿ ಬೋಗ ನಿನಗೆ ಏನಾಂಬುದು ಅರುಬುದು ಇದು ಒಂದು ನಂಗೆ ಶೋಕ್ ಆಟ ಬೇಕಾದ ಅವಶ್ಯ ಇಲ್ಲ ಅಲ್ಲ ಖಂಡಿಪ ಅರದಲತ್ತ ನನಗೆ ಲೈಫ್ ಬಗ್ಗೆ ಸುತ್ತಿ ಒಂದು ಸಪೋರ್ಟ್ ಯಾವ್ದು ಅವಕ್ಕೆ ನಂಗೆ ಬಂದು ಅವಕ್ಕೆ ಡಿಪೆಂಡ್ ಮಾಡಿ ಇದ್ದಿಲ್ಲ ನಾಲೆಜ್ ಇಸ್ ಸೋ ಇಂಪಾರ್ಟೆಂಟ್ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಅಡದೆ ಅದನ್ನ ಅಕ್ಸೆಪ್ಟ್ ಮಾಡಿ ಖಂಡಿಪಾ ಓಪನ್ ಅಂತ ಇದ್ದು ಅದನ್ನ ಬಂದು ಮರಚಿ ಬಾಳೋದು ಇಟ್ಸ್ ವೇಸ್ಟ್ ಆಕ್ಷನ್. ಥ್ಯಾಂಕ್ ಯು ಕಾ. ಈಗ ನಿಂಗೆ ಪೇರೆಂಟ್ಸ್ ಎತ್ತ ಸಪೋರ್ಟ್ ಮಾಡೋದ್ರಲ್ಲಿ ಹೇಗಿದೆ ಅಲ್ಲ ಒಂದು ಕಟ್ಟದಾಗ ಈಗ ಮದು ಅಲ್ಲ ಗಂಡನ ಸಪೋರ್ಟ್ ಪಟ್ರ ಅಂದ್ರೆ ಕುಣಿಯೋ ಅಂಡರ್ಸ್ಟ್ಯಾಂಡ್ ಮಾಡೋದು ಏನ್ ಅವಿಗೆ ತಾಡದೆ ಅವಕ್ಕದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಟ್ಲೆ ಲೈಫ್ ಈಸಿ ಅವರ ಅತ್ತಮಕ್ಕ ನಿಂಗೆ ಎಕ್ಸ್ಪೀರಿಯನ್ಸ್ ಶೇರ್ ನಿಂಗೆ ಮನೆಯ ನಿಂಗೆ ಹಸ್ಬೆಂಡ್ ಅಲ್ಲಿ ಸರಿ ಹೆಣ್ಣು ಅಲ್ಲಿ ಸರಿ ಅವಕ್ಕೆ ಎತ್ತ ಏನ ಬಗೆಯೋಗ ನಿಂಗೆ ಇದನ್ನ ಸಪೋರ್ಟ್ ಮಾಡ್ಯಾರ ಸಪೋರ್ಟ್ ಅಂದ್ರೆ ಅದು ಬಂದು ಇಟ್ಸ್ ಬ್ಲೆಸ್ಸಿಂಗ್ ನಂಗ ಎಲ್ಲಾ ಗಂಡು ಮುಗುರು ಅತ್ ಇದ್ದಾರ ನಂಗೆ ಎಲ್ಲಾ ಲೈಫ್ ಪಾರ್ಟ್ನರ್ಸು ಹೆಮ್ಮುಗುರಲ್ಲಿಯೂ ಸರಿ ಗಂಡು ಮುಗುರಲ್ಲಿಯೂ ಸರಿ whoever is a type 1 boy ಇರ್ಲಿ ಗರ್ಲ್ ಇರ್ಲಿ ನನಗೆ ಬಪ್ಪ ಸ್ಪೌಸ್ ಆಸಗ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರ ಎಂಬ ಒಂದು ಎಕ್ಸ್ಪೆಕ್ಟೇಷನ್ ಆಡೋದು ನಂಗೆ ಕಷ್ಟತ ನಾ ಮದುವೆ ಮಾಡಿದದೇ ಲೇಟ್ ಅದು ಪ್ರಯೋಸನ ಮಾಡಿ ಓಕೆವಾ ಗನವಾ ಅಂಬ ಒಂದು ಡೈಲಮ ಅಟ್ಟುತ್ತ ಏಸಗತ್ತ ನಾ ಬೋಲ್ಡ್ ಆಗಿ ಮಾತಾಡ್ಲು ಕೂಡ ನನಗೆ ಮದುವೆ ಡಿಸಿಷನ್ ಎಲ್ಲ ಟಕ್ಕದ್ ಎತ್ತೋದಕ್ಕೆ ಮುಡಿವಿಲ್ಲ ಅದೇ ಇದ್ದು ಬಿಡವ ಅಂಬುದು ಒಂದು ಕಾಲಘಟ್ಟದಾಗ ಆ ಫೀಲಿಂಗ್ಸು ಅಟ್ಟುತ್ತ ಗನ್ನ ಮದುವೆ ಏನಂಗ್ ಮಾಡೋದು ಅಂದ್ಬಿಟ್ಟು ಅಲ್ಲ ನಾವು ಇತ್ತಮಾಗಿ ಡೇವಿಡ್ ಮಾರ್ಕ್ ಒಬ್ಬನ ಮೀಟ್ ಮಾಡೋನೆ ಆ ಥಿಂಕಿಂಗ್ ನನಗೆ ಅಪ್ಪರ ಇಡ್ತಿತ್ತು ಮಾತಾಡೋನೆಯೇ ಇಟ್ ವಾಸ್ ಅ ವೆರಿ ಪಾಸಿಟಿವ್ ಅಪ್ರೋಚ್ ಓಕೆ ಇದು ಅಡದೆ ಓಕೆ ಮ್ಯಾನೇಜ್ ಮಾಡಕ್ಕೆ ಈಗ ಒಂದು ಫ್ಯಾಮಿಲಿಯಿಂದಲೇ ಪುನಃ ಆಗೋದಿಲ್ಲ ಕೂಡ ಏನೋ ಒಂದು ಹೆಣ್ಣು ಕೂಸೋ ನಂಗೆ ಇಡ್ತವಕ್ಕವ ಅಡಾಪ್ಟ್ ಮಾಡಿ ನಂಗೆ ಇದು ಮಾಡಕ್ಕೆ ಥಿಂಕಿಂಗ್ ಫ್ಯೂಚರ್ಗ ಇಂದಿನ ಪತಿ ಮಾತ್ರ ಇದು ಮಾಡಾದ್ರೆ ಟುಮಾರೋ ಡೇ ಆಫ್ಟರ್ 10 years ಡೌನ್ ದ ಲೈನ್ ನಂಗೆ ಎತ್ತಲ್ಲ ಇರಾಕುಂಬ ಒಂದು ಥಾಟ್ ಪ್ರಾಸೆಸ್ ಎಲ್ಲ ಬಪ್ಪನಂಗೆ ಒಂದು ಪಾರ್ಟ್ನರ್ ಇದು ಆ ಡಿಸ್ಕಷನ್ಸ್ ಎಲ್ಲ ನಡಬನ ಐ ಫೆಲ್ಟ್ ನನಗೆ ಲೈಫ್ ಇನ್ನು ಬೇರೆ ಏನೋ ಬೇಕು ಎಲ್ಲ ಏನಾಗ್ತೀವೋ ಅದೊಂದು ಫ್ಯಾಮಿಲಿ ಒಂದು ಕಂಪ್ಲೀಷನ್ ಇಲ್ಲಿಯಾ ಒಂದು ಮದುವೆ ಒಂದು ಫ್ಯಾಮಿಲಿ ಹಂಗ ಒಂದು ನಂಗೆ ಸುತ್ತಿ ಒಂದು ಈಕೋ ಸಿಸ್ಟಮ್ ಎಂಬುದು ಒಂದು ಇದು ಡಿಸೈರ್ ಎಲ್ಲ ಆಡೋದು ನ್ಯಾಚುರಲ್ ಡಿಸೈರ್ ಸೊ ಇತ್ತಮಾಕ ಒಂದು ಪಾರ್ಟ್ನರ್ ಸಿಕ್ಕೋನೆ ನನಗೆ ಬಂದು ಐ ವಾಸ್ ವೆರಿ ಬ್ಲೆಸ್ಡ್ ನಾ ಮನಸ್ಸು ನೆಂಚಿದೆ ಇದು ಡಿಸಿಷನ್ ಎತ್ತೋದಕ್ಕೆ ನನಗೆ ಕಷ್ಟವೇ ಆಗಿಲ್ಲ ಅದು ಬಂದು ನಂಗ ಕಮ್ಯುನಿಟಿ ಇಬ್ಬ ಕೂಸ ಹೊರ ಸಿಗ್ಬೋದ ಅದೆಲ್ಲ ನನಗೆ ದೊಡ್ಡ ಇದಾವೆ ತೋರ್ಲ ಯಾಕಂದ್ರೆ ಐ ಸ್ಟಾರ್ಟ್ ಲಿವಿಂಗ್ ವಿತ್ ಡಯಾಬಿಟೀಸ್ ಆಸ್ ಮೈ ಲೈಫ್ ಪಾರ್ಟ್ನರ್ ಅತ್ತ ಆಡೋನೆ ಇತ್ತಮಾಕೆ ಒಂದು ಅಡಿಷನಲ್ ಏನಾಗ ಒಂದು ಪಾರ್ಟ್ನರ್ ಒಂದು ಸಿಕ್ಕೋನೆ ಅದು ಇಟ್ ವಾಸ್ ಡೆಫಿನೆಟ್ಲಿ ಬೆಟರ್ ಚಾಯ್ಸ್ ಟು ಗೋ ಫಾರ್ವರ್ಡ್ ಎತ್ತೆಲ್ಲ ಸಪೋರ್ಟ್ ಒಂದಲೆ ಎಲ್ಲಾ ವಿಷಯದೂ ಸಪೋರ್ಟ್ ಎತ್ತೇನಲ್ಲ ನಂಗೆ ಥಿಂಕಿಂಗು ನಂಗ ಒಂದು ಪ್ಲಾನ್ ಮಾಡ್ಯ ಹೊರತು ನಂಗೆ ಟೈಮ್ ತಿಂಬುದು ನಂಗ ಅದು ಒಂದು ದೊಡ್ಡ ವಿಷಯ 8 o'clock 8:30 ನಂಗೆ ತಿಂದ್ಬಿಡೋದೆ ಬ್ರೇಕ್ಫಾಸ್ಟ್ ಮುಡ್ಸೋದೆ ಮನೆ ನಿನಗೆ ಅದಕ್ಕೂ ಕೂಡ ಕೋಆಪರೇಷನ್ ಸಿಕ್ಕೋದು ಸರಿ ನೀ ಸಾப்பிಡೆ ನಾ ಅப்புறமா சாப்பிட்டுக்கிறேன் ಅದನ್ನೆಲ್ಲ ಕೂಡ ಅದು ಒಂದು ಪಕ್ಕ ಓಕೆ ಕೆಲಸ ನೋಡಿ ಹೋಗಕ್ಕೂ ಬಟ್ ಅದಕ್ಕೂ ಕೂಡ ಒಂದು ಸಪೋರ್ಟ್ ಸರಿ 8:30 ಸರಿ ನಂಗೆ ಎಲ್ಲ 8:30 ತಿಂದು ಬಿಡವೆ ಮಾರ್ನಿಂಗ್ 7 o'clock ವಾಕ್ ಹೋಗ್ಬೋದು ಸರ್ ನಂಗೆ ಎಲ್ಲ ಹೋಗ್ಬಿಡವೆ ಎಲ್ಲ ವಾಕ್ ಹೋಗ್ಬಿಡ್ತವೆ ಅದು ಏನಾಯ್ತು ಅಂದ್ರೆ ಇಟ್ ಬಿಕೇಮ್ ಅ ಫ್ಯಾಮಿಲಿ ರೂಟೀನ್ ಎಲ್ಲ ಸೇದು ನಂಗೆ ವಿ ಆರ್ ಸಪೋರ್ಟಿಂಗ್ ಈಚ್ ಅದರ್ ಅತ್ತಮಾಕ ಒಂದು ಫ್ಯಾಮಿಲಿ ಸೆಟಪ್ ಆಯ್ತು ನಂಗ ಅದು ಬಂದು ದೊಡ್ಡ ಬ್ಲೆಸ್ಸಿಂಗ್ ಆಗ ಬಂದು ನೀ ಏನ ನೆಂಚಲಿಯೂ ನಿನ್ನ ಥಾಟ್ಗೂ ಒಂದು ಸಪೋರ್ಟ್ ಇಡ್ದೆ ಅದು ಹ್ಯೂಮ್ಯಾನಿಟಿ ಒಬ್ಬಗಿದು ಅಂದಲ್ಲ ಯು ಅಂಡರ್ಸ್ಟ್ಯಾಂಡ್ ದಟ್ ಸ್ಪೇಸ್ ನಿನ್ನ ಥಾಟ್ಗೂ ಒಂದು ಸಪೋರ್ಟ್ ಎಲ್ಚಡ್ದಿಯ ಇದು ಲೇಟ್ ಅರವಾ ಸರಿ ಆಗ ನಾ ಲಂಚ್ ನೀನ್ ಪ್ಯಾಕ್ ಮಾಡಿಟ್ಟು ನೀ ಎತ್ತಿಂಡು ಹೋಗು ಇಲ್ಲಿಗೋನೆ ಸರಿ ನಾ ಲಂಚ್ ಪ್ಯಾಕ್ ಮಾಡಿಟ್ಟು ಎತ್ತಿಂಡು ಹೋಗ್ತಾನೆ ನೀ ಅಲ್ಲಿ ತಿಂದ್ಬಿಡು ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಥಿಂಕಿಂಗು ಎನ್ನ ಗೆಲ್ಚವ ತಾ ನೆಂಚಿ ನೋಡೋದು ನನ್ನ ಗೆಲ್ಚವ ನಾ ನೆನಚಿ ನೋಡೋದು ಅದು ಬಂದು ಇಟ್ ವಾಸ್ ಅ ಗಿವ್ ಅಂಡ್ ಟೇಕ್ ಅದು ದಟ್ ಹ್ಯಾಸ್ ಬೀನ್ ಅ ವೆರಿ ವೆರಿ ಸ್ಮೂತ್ ಸೇಲ್ ಅದು ಬಂದು ಆ ವೇವ್ ಲೆಂತ್ ಮ್ಯಾಚ್ ಆಯ್ತಾ ಅದು ಅಪ್ಪರ ಒಂದು ನಂಗೆ ಒಂದು ಬ್ಲೆಸ್ಸಿಂಗ್
അതേമേക്ക് ആഹാനാನು ಹೆಣ್ಣು ಅಪ್ರ ಅವಕ್ಕೆ ಏಕಲ್ಲ ಸಮ್ಟೈಮ್ಸ್ ಕಿಡ್ಸ್ಗೆ ಎಕ್ಸ್ಪ್ಲೈನ್ ಮಾಡೋದು ಅಪ್ರ ಕಷ್ಟವಾಟ್ರ ಏನ ಏಕ ಈ ಟೈಮ್ನ ಏಕ ಇದು ಇಂಜೆಕ್ಷನ್ ಎತ್ಯಾರ ಏಕ ಇದನ್ನ ಎತ್ತು ಮಾಡ್ಯಾರತ್ತೆ ಅಂತ ಅವಕ್ಕ ಎಕ್ಸ್ಪ್ಲೈನ್ ಮಾಡಿ ಅವಕ್ಕೆ ಎತ್ತ ಈಸಿ ಅಂಡರ್ಸ್ಟ್ಯಾಂಡ್ ಮಾಡೋದು ಮುಡಿದ್ರವ ಇಲ್ಲ ಅವಕ್ಕೂ ಟೈಮ್ ಎತ್ತಿರವ ಅದು ಬಂದು ನಂಗೆ ಕಿಡ್ಸ್ ಬಂದು ನಂಗೆ ಅಪ್ಪೇ ಅಂಡರ್ ಎಸ್ಟಿಮೇಟ್ ಮಾಡಿದ್ನಿ ಕುನ್ನವೆ ಎತ್ತ ಅಂಡರ್ಸ್ಟ್ಯಾಂಡ್ ಮಾಡ್ಯಾರ ಇದೆಲ್ಲ ಇವಕ್ಕೆ ಬೆಳಂಗಿರವ ಅಂದು ಅವ 2.5 years ಇಬ್ಬನೇ ಅಂತ ಅವ ಎಲ್ಲ ನಾವ್ ಅರ್ಗುಂದು ಅದಾವ್ದು ಒಂದೊಂದಿನ ತಿಂಪ ಜಾಮನ ಇನ್ಸುಲಿನ್ ಎತ್ತಿನ ಕೂಡ ಬಂದು ಆ 3 ವಯಸ್ಸಿಗೆ ಕೂಡ ಆಗೆಲ್ಲ ನಾ ಒಡನೆ ಪಂಪ್ ಹಾಕ್ಲೆ ಪಂಪ್ ಮುಂದಾಡಿ ಇನ್ಸುಲಿನ್ ಇಂಜೆಕ್ಷನ್ ಹಾಕೋ ಟೈಮ್ ಅದನ್ನು ನೋಡಿದೇವೆ ಎತ್ತಿನ ಬಂದು ಫ್ರಿಜ್ ತರದು ಎತ್ತಿನ ಮೊದಲು ಭೀತ್ಯ ಆ ಅಳವುಗ ತನಗ ಅವೇರ್ನೆಸ್ ಯಾಕಂದ್ರೆ ಮನೆ ಎಲ್ಲವೇ ಒಂದು ಸಿಂಕ್ರನೈಸೇಷನ್ ತಾನೆ ಎಲ್ಲವೇ ನಂಗೆ ಈಚ್ ಅದರ್ ಸಪೋರ್ಟ್ ಸಿಸ್ಟಮ್ದೋಗಿ ನಂಗೆ ಇಬ್ಬನೇ ಎಲ್ಲ ಅದನ್ನ ಅಕ್ಸೆಪ್ಟ್ ಮಾಡೋದ್ರ ಡಿಫಿಕಲ್ಟಿಯೇ ಇಲ್ಲ ನಾ ಇಂದು ಕೂಡ ಮಾತಾಡೋನೆ ನೀ ಬೇರೆ ರೂಮ್ ಒಂದಿದ್ದು ಕುಡ್ದುಳ್ಳೋ ನೀ ಬಂದು ಕುಡ್ದಲ್ಲ ನೀ ಹಾಫ್ ಕ್ವೆಶನ್ಸ್ ನೀ ಆನ್ಸರ್ ಮಾಡಿಬಿಟ್ರೆ ಅಲ್ಲ ನೀ ಲ್ಯಾಂಗ್ವೇಜ್ ಅರಿಯಾದಂತ ಪರವಲ್ಲ ನಾ ಪೊಳಚಿದೆ ಇಲ್ಲಾದ್ರೆ ನೀತ ಮಾತಾಡ್ರ ಶಿ ಕ್ಯಾನ್ ಸ್ಪೀಕ್ ಆನ್ ಮೈ ಬಿಹಾಫ್ ಅವ ಎಲ್ಲ ಕಂಡೀಷನ್ ಅರ್ಧವೇ ಏನ ಡಾಕ್ಟರ್ ಯಾವ್ದೊಂದು ಎಮರ್ಜೆನ್ಸಿ ಇಂದಲೇ ಏನು ಮಾಡೋದು ಎಂಬುದನ್ನ ಕೂಡ ಅವಾಗ 4 years ಶಿ ನ್ಯೂ ಶಿ ಕ್ಯಾನ್ ರೆಸ್ಪಾಂಡ್ ಟು ಎಮರ್ಜೆನ್ಸಿ ಅದು ನಂಗ ಹೋಮ್ ಕಾಡೋ ಸಪೋರ್ಟ್ ಸಿಸ್ಟಮ್ ನಂಗೆ ಸುತ್ತಿ ನಂಗ ಫ್ರೆಂಡ್ ಸರ್ಕಲ್ ಅಲ್ಲಿಯೂ ಸರಿ ನಂಗೆ ಫ್ಯಾಮಿಲಿ ಸರ್ಕಲ್ ಅಲ್ಲಿಯೂ ಸರಿ ನಂಗೆ ಇನ್ಲಾಸ್ ಎಲ್ಲ ಪೇರೆಂಟ್ಸು ಇನ್ಲಾಸ್ ಎಲ್ಲಾ ಸರ್ಕಲ್ದೋಗಿಯೂ ಆ ಸಪೋರ್ಟ್ ನಂಗೆ ಬಂದು ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಸಪೋರ್ಟ್ ಈಸಿಯಾ ಕನ್ನಡ ಬಂದರ ಅಂತ ಕೂಡ ಹೇಗೋದು ಮುಡಿಯ ನಂಗೆ ಎಲ್ಲವೇ ಎಕ್ಸ್ಪ್ಲೈನ್ ಮಾಡಿ ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಸಪೋರ್ಟ್ ಅದು ನಂಗೆ ಓಪನ್ ಆಗಿದ್ದು ನಂಗೆ ಅಕ್ಸೆಪ್ಟ್ ಮಾಡೋದು ನಂಗೆ ಕಾನ್ಫಿಡೆಂಟ್ ಆಗಿದ್ದು ಅದು ಅಪ್ರ ಇಂಪಾರ್ಟೆಂಟ್ ನಿಂಗೆ ಟ್ರೂಲಿ ಬ್ಲೆಸ್ಡ್ ಇದೊಂದು ಬ್ಲೆಸ್ಸಿಂಗ್ ಎಲ್ಲಾಗ ಸಿಕ್ಲ ಅವಕ್ಕೆ ಏನ ಕಂಡೀಷನ್ ಅಟ್ಲಿ ಈಸಿ ಅದನ್ನ ಮ್ಯಾನೇಜ್ ಮಾಡಿಬಿಡಕು ವಿತೌಟ್ ಎನಿ ಸ್ಟ್ರೆಸ್ ಅದನ್ನ ಕವಲೆ ಪಡೋ ಅವಶ್ಯವೇ ಇಲ್ಲ ಯಾಕಂದ್ರೆ ಎಲ್ಲ ಮನೆಯ ಎಲ್ಲ ಅದೊಂದು ನಿಂಗೆ ಇದೀಗ ಒಂದು ಸಿಂಕ್ ಆಗಿ ಎಲ್ಲ ಒಂದೇ ಮಾಕ ಥಾಟ್ ಒಂದೇ ಮಾಕ ಆಕ್ಟಿವಿಟಿ ಆಡೋಣ ಅದು ಇನ್ನೂ ಅಪ್ಪರ ಈಸಿ ಅಟ್ರ ಈಗ ನಿಂಗ ಇಂಜೆಕ್ಷನ್ ಪಂಪ್ ಎಲ್ಲ ಮಾತಾಡ್ದಿ ಅದನ್ನ ನಂಗೆ ಎತ್ತ ಒಂದು ಮಾರಲ್ ಸಪೋರ್ಟ್ ಒಬ್ಬಗೆ ಎತ್ತ ಹೇಗ್ ಕೊಡೋದು ಇದನ್ನ ನೀ ಹೊರಾಸ್ ಹೇಗೋದಾಗ ತಾಯಂಗ ಬಡ ಇದನ್ನ ನೀ ಸಪೋರ್ಟ್ ಮಾಡ ಪೇರೆಂಟ್ಸ್ ಎಲ್ಲ ಹೇಗ್ ಕೊಡ್ ನೀವು ಅಲ್ಲ ಇದೆಲ್ಲ ಒಂದು ಕಾಸ್ಟ್ ಅಟ್ರ ಅದು ಅಫೋರ್ಡ್ ಮಾಡೋದಕ್ಕೂ ಮುಡಿಯಾದ ಒಂದು ಫ್ಯಾಮಿಲೀಸು ಇದ್ದಾರ ಯಾಕಂದ್ರೆ ಈಗ ಒಂದ್ ಜನಗ 3 ತಿರ್ಕೋ 4 ತಿರ್ಕೋ ಇಂಜೆಕ್ಷನ್ ಹಾಕೋದು ಅದನ್ನು ಕಾಸ್ಟ್ ಅಟ್ರ ಇಲ್ಲ ಆ ಪಂಪ್ ಈಸೋದಕ್ಕೂ ಒಂದು ಕಾಸ್ಟ್ ಅಟ್ರ ನಂಗ ಈಗ ಇಂಡಿಯಾದಾಗ ಇತ್ತಮಾಕ ಈಸೋದಕ್ಕೆ ಮುಡಿಯಾದ ನೆರಿಯ ಫ್ಯಾಮಿಲೀಸ್ ಇದ್ದಾರ ಈಗ ಅವಕ್ಕೆಲ್ಲ ಸಪೋರ್ಟ್ ಆಡದಿಯಾ ಇಲ್ಲ ನಂಗೆ ಈಗ ನಮ್ಮಕ್ಕೆ ಬೋಕ ಅವಕ್ಕೆಲ್ಲ ಎತ್ತ ಸಪೋರ್ಟ್ ಮಾಡಕ್ ಅದಕ್ಕೆ ಎದಾಲಿ ಒಂದು ಆರ್ಗನೈಸೇಷನ್ ಅತ್ತೆಲ್ಲ ಎದಾಲಿ ಆಡದಿ ಅತಂದು ತುಸಿ ನಂಗೆ ಹೇಗಿಲ್ಲ ಒಳ್ಳಂಗಟ್ರ ಇದು ಬಂದು ಅಪ್ಪರ ಒಂದು ನೋಬಲ್ ಕ್ವೆಶ್ಚನ್ ನನಗೆ ಕೇತದು ಅಪ್ಪರ ಸಂತೋಷ ಇದು ಕೇತದ ಬಗ್ಗೆ ಇದು ಬಂದು ಒಂದು ಮೂವ್ಮೆಂಟ್ ಇಟ್ ಇಸ್ ಅ ರೆವಲ್ಯೂಷನ್ ಅதாவது ಇನ್ಸುಲಿನ್ ಫಾರ್ ಆಲ್ ಎಂಬುದು ಬಂದು ಇಟ್ ಇಸ್ ಅ ರೆವಲ್ಯೂಷನ್ ಈ ಡಾಕ್ಟರ್ನ ಹೇಗಿದ್ದು ಡಾಕ್ಟರ್ ಸಮತ್ವಂ ಎಂದು ಒಂದು ರನ್ ಮಾಡ್ಯಾರ ನನ್ನ ರೇಡಾರ್ದೊಗ್ಗೆ ಬಂದು ನೆರೆಯ ರೂರಲ್ ಕ್ಯಾಂಪ್ಸ್ ಮಾಡಿ ಡಯಾಗ್ನೋಸಿಸ್ ಜುವೆನೈಲ್ ಟೈಪ್ 1 ಡಯಾಬಿಟೀಸ್ ಡಯಾಗ್ನೋಸಿಸ್ ಮಾಡ್ಯಾರ ಅವಕ್ಕ ಇವಾಗ ಬಂದು 7500 ಚಿಲ್ಡ್ರನ್ ಈಗ ಇದ್ದಾರೆ ಇದಕ್ಕೆಲ್ಲ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಹೂ ಹ್ಯಾವ್ ಡಯಾಬಿಟೀಸ್ ಅವಕ್ಕೆ ಬಂದು ಅಫೋರ್ಡ್ ಮಾಡೋದು ಮುಡಿಯ ಅವಕ್ಕೆ ಬಂದು ಮೇಸನ್ಸ್ ಕುನವೆ ನಂಗೆ ಡೊಮೆಸ್ಟಿಕ್ ಹೆಲ್ಪ್ ಮಾಡೋ ಕುನವೆ ಎಲ್ಲಾಗ ಬಂದು ಅವ್ರ ಕುನವೆ ಬಂದು ಡಯಾಗ್ನೋಸಿಸ್ ಮುಂದಾಡೆ ನೆರೆಯ ಸುತ್ತಾರ ಯಾಕಂದ್ರೆ ಟೈಪ್ 1 ಡಯಾಬಿಟೀಸ್ ಅನ್ನ ಕಸೆ ನಂಗೆ ನೆರೆಯ ಅದನ್ನ ಏನಾಯ್ತೆ ಅಂತ ಕಂಡಿಡ್ತು ಡಾಕ್ಟರ್ ಟೆಸ್ಟ್ ಮಾಡೋದ್ ಮುಂದೆ ಅವಕ್ಕೆ ಬಂದು ದೇರ್ ನೋ ಮೋರ್ ಯಾಕಂದ್ರೆ ಆಸಗ ಡಿಲೇ ಅವೇರ್ನೆಸ್ ಇಲ್ಲದಂತ ಆಸಗ ಡಿಲೇ ಆಗಿ ನೆರೆಯ ಅನ್ಡಯಾಗ್ನೋಸ್ ಡೆತ್ ನೆರೆಯ ನಡ್ದು ಇದನ್ನ ಖಂಡಿತ ತಡುಕುದು ಎಂಬುದಾಗಿ ದೊಡ್ಡ ಒಂದು ಟಾಸ್ಕ್ ಫೋರ್ಸ್ ಬಿತ್ತು ನೆರೆಯ ವಾಲಂಟಿಯರ್ಸ್ ಬಿತ್ತು ಅದಕ್ಕೆ ಡಯಾಗ್ನೋಸಿಸ್ ಮಾಡಿ ಇವಕ್ಕೆಲ್ಲಗ ಸಪೋರ್ಟ್ ಮಾಡಿಂಡೇ ಇದ್ದಾರ ತನಗ ಗೆಲ್ಚವೇ ಬಂದು ಎತ್ತೆಯೋ ಫಂಡ್ಸ್ ಮಾಡಿ ಈ ಕುನೆವಾಗ 18-19 years ಗಟ್ಟ ಅವ್ರಿಗೆ ಇನ್ಸುಲಿನ್ ಸಪೋರ್ಟ್ ಕೊಡೋದು ಸ್ಕಾಲರ್ಶಿಪ್ ಈಸಿ ಅವ್ರಿಗೆ ಗ್ರಾಜುಯೇಷನ್ ಗಟ್ಟ ಕಲ್ಚಿ ಬಿಟ್ಬಿಡೋದು ಅದಕ್ಕಿಂತ ದೇ ವಿಲ್ ಬಿ ಆನ್ ದಿಯರ್ ಓನ್ ಅಂತ ಅದಕ್ಕೆ ನಾನೇ 2 ಜನರೇಷನ್ 3 ಜನರೇಷನ್ ಡಾಕ್ಟರ್ ಕೂಡ ಗೆಲ್ಚಿ ಮಾಡಿದ್ರೆ ಆಲ್ಮೋಸ್ಟ್ 1000-2000 ಅಳವುಗ ಕುನವೆಲ್ಲ 10 ಮುಡಿಚಿ ಗೆಲ್ಚಗ ಸೇದು ಈಗೆಲ್ಲ ಅವಕ್ಕೆಲ್ಲ ಒಳ್ಳಂಗಿದ್ದಾರೆ ಅವಕ್ಕೂ ಇನ್ನೂ ಒಂದು 4 ಒಬ್ಬೊಬ್ಬನು 4-5 ಫ್ಯಾಮಿಲಿ ಸಪೋರ್ಟ್ ಮಾಡೋ ಅಳವುಗ ಒಳ್ಳಂಗಿದ್ದಾರೆ ಅತ್ತಮಾಕೆ ಅವಕ್ಕೆಲ್ಲ ಅಪ್ರ ಲೋ ಇನ್ಕಮ್ ಒಂದು ಬಂದ ಕುಲವತ್ತ ಆ ರೆವಲ್ಯೂಷನ್ ಒಂದು ನಡೆದುಂಡೇ ಇರ್ತದೆ ಅದನ್ನ ಬೇಸಿಕ್ ಇದೆ ಏನಂದ್ರೆ அதாவது தமிழ்லோக நாங்க தனி ஒருவனுக்கு உணவில்லை இல்லையெனில் ஜகத்தினை அழிச்சிடுவோம்
ಅದು ಭಾರತೀಯರು ಹೇಗಿದ್ದಾರೆ ಅತ್ತಮಾಕೆ ಇನ್ಸುಲಿನ್ ಇಲ್ಲ ಆದ್ರೆ ಅವ್ರಿಗೆ ಲೈಫ್ ಇಲ್ಲ. ಅಂಡ್ ಇನ್ಸುಲಿನ್ ಇಸ್ ಲೈಫ್ ಸೇವಿಂಗ್. ನಿನ್ಗೆ ಅದು ಫಸ್ಟ್ ಉಸಿರು. ಅದು ಇನ್ಸುಲಿನ್ ಇಲ್ಲಾದ್ರೆ ನೀ ಸಾಯಕೂಡದು ಗೊತ್ತಾ, ಇದನ್ನ ದೊಡ್ಡ ಆಬ್ಜೆಕ್ಟಿವ್. ಅದನ್ನೆಂತ ಭಾರಗೆ ಹೆಲ್ಪ್ ಮಾಡೋದು ನೆನ್ಸಿಟ್ಟು ನಾನು ಫೇಸ್ಬುಕ್ ಕೂಡ ಅಡಿಕಡಿನ ಪೋಸ್ಟ್ ಹಾಕಿನ ಇನ್ಸುಲಿನ್ ಫಾರ್ ಆಲ್ ಎಂಬ ರೆವಲ್ಯೂಷನ್ ಅಂಡ್ ಮೂವ್ಮೆಂಟ್ ನಾ ಕ್ರೌಡ್ ಸೋರ್ಸಿಂಗ್ ಮಾಡಿ ಫಂಡ್ಸ್ ಎಲ್ಲ ಗ್ಯಾದರ್ ಮಾಡಿ ನಂಗೆ ಹಿಂಗೆಲ್ಲ ಸೇದು ನೆರೆಯ ವರ್ಕ್ ಮಾಡಿದ್ಯೋ. ಥೌಸಂಡ್ಸ್ ಆಫ್ ಪೀಪಲ್ ಎಲ್ಲ ಒಂದೊಂದು ಡಿಫ್ರೆಂಟ್ ಕಂಟ್ರೀಸ್ ಒಂದೇ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ಯಾರ. ಇಲ್ಲಿ ನಂಗೆ ಗ್ರೂಪ್ நிறைய ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ. ಅದೆಲ್ಲ ಹೋಗಿ ಕರೆಕ್ಟ್ ಬಂದು ಅಪ್ಪರ ಗವರ್ನೆನ್ಸ್, ಹೈ ಗವರ್ನೆನ್ಸ್, ಟ್ರಾನ್ಸ್ಪರೆಂಟ್ ಎಲ್ಲ ಕಾಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಪಬ್ಲಿಷ್ ಮಾಡಿ ಅದೇ ನೆಟ್ಗೆ ಹಾಕಿರ್ತಾರೆ. ಸ್ಕೂಲ್ಗೆ ಏನೇನು ಬೆನಿಫಿಟ್ ಬಂದಿಡದೆ ಎಂದು ಅರ್ಥ ಮಾಡಿ ನಂಗೆ ಬಂದು ಬೇಸಿಕ್ ಮಿನಿಮಮ್ ಕಾಸ್ಟ್ ಬಂದು ಒಂದು ಚೈಲ್ಡ್ ಕೇರ್ಗ ಬೇಸಿಕ್ ಮಿನಿಮಮ್ ಓನ್ಲಿ ಇನ್ಸುಲಿನ್ ಅಂಡ್ ಇಂಜೆಕ್ಷನ್ ಕಾಸ್ಟ್ ನೋಡ್ಲೆ 20,000 per year. அதாவது அவருக்கு வந்து ஆனிமல் இன்சுலின் ஆக்கியாரு. ಅಡ್ವಾನ್ಸ್ಡ್ ಸಿಂಥೆಟಿಕ್ ಇನ್ಸುಲಿನ್ ಎಲ್ಲ ಇಲ್ಲದೆ ಆನಿಮಲ್ ಇನ್ಸುಲಿನ್ ಅವಕ್ಕೆ ಅಫೋರ್ಡ್ ಮಾಡೋದು ನೋಡಿದ್ರ ದಟ್ ಇಸ್ ಆಲ್ಸೋ ಗುಡ್ ಇನಫ್ ಟು ಸೇವ್ ಯುವರ್ ಲೈಫ್. ಅದರಿಂದ ಆ 20,000 ಇಸ್ ಅ ಮ್ಯಾಜಿಕಲ್ ನಂಬರ್. ಅವಕ್ಕೆ ಒಂದು ಚೈಲ್ಡ್ ಬಂದು ನೀ 1 year ಸ್ಪಾನ್ಸರ್ ಮಾಡೋದಿಲ್ಲ, ಯು ಕ್ಯಾನ್ ಡೊನೇಟ್ 20,000 ಎಂಬುತ್ತ ಬಂದು ಕ್ಯಾಲ್ಕುಲೇಟ್ ಮಾಡಿ ಪಬ್ಲಿಷ್ ಮಾಡಿರೋ ಒಂದು ರಿಪೋರ್ಟ್. ನಂಗೆ ಬಂದು ಇಫ್ ವಿ ವಾಂಟ್ ಟು ಸಪೋರ್ಟ್ ದೆಮ್ 7,500 ಚಿಲ್ಡ್ರನ್ ತನ್ನ ರೇಡಾರ್ದಾಗ ಇದ್ದಾರೆ. ಅವಕ್ಕೆಲ್ಲ ದೇ ಆರ್ ಇನ್ ನೀಡ್ ಆಫ್ ಇನ್ಸುಲಿನ್. ಇನ್ಸುಲಿನ್ ಇಲ್ಲ ಅಂದ್ರೆ ಅವ್ರಿಗೆ ಲೈಫ್ ಇಲ್ಲ. ಅವಕ್ಕೆ ಬಂದು ಎಲ್ಲ ಕತ್ತು ಮುಡಿಚಿ ಒಂದು ಗೆಲ್ಸಗೆ ಓಪನ್ ಗಟ್ಟ ನಂಗೆ ಇಫ್ ವಿ ಆರ್ ಏಬಲ್ ಟು ಸಪೋರ್ಟ್ ಇನ್ ವಾಟ್ ಎವರ್ ಫಾರ್ಮ್ ದಟ್ ವಿಲ್ ಬಿ ಅ ಗ್ರೇಟ್ ಬ್ಲೆಸ್ಸಿಂಗ್ ಫಾರ್ ದೇರ್ ಫ್ಯಾಮಿಲೀಸ್ ಅಂಡ್ ಫಾರ್ ಅಸ್ ಆಲ್ಸೋ. ಇದನ್ನ ಕೇಳ್ತಿದ್ಗ ಥ್ಯಾಂಕ್ಸ್ ಕಣ. தேங்க்யூ அக்கா. நீங்க எல்லாக அப்புறம் சப்போர்ட் ಮಾಡಿದ್ದು கேப்பனி அப்புறம் சந்தோஷவாடத. இதே மாக்க நாங்க ಇಲ್ಲಿ ಕೇತನಿ ಬೋಕ ಎಲ್ಲ ಇದೆ కొన్ని ಸಪೋರ್ಟ್ ಮಾಡ್ಲಿಯೇ ಅಕ್ಕ ಇದಂಗೆ ಅದನ್ನ ಏನಂತ ಕಂಡಿಡ್ಬೋದು ಮುಂದೆ ನೆರಿಯ ಸತ್ತುಬಿಟ್ಟಾರ ಅಲ್ಲ. ಅಟ್ಲೀಸ್ಟ್ ಕಂಡಿಡ್ತಗ ಅಂದಾಡು ಅದನ್ನ ಅವಕ್ಕ ಒಂದು ಹಣ ಅಟ್ಲ ಆ ಇಂಜೆಕ್ಷನ್ ಈಸೋದ್ ಮೂಡದಿಲ್ಲ ಅವಕ್ಕೆಲ್ಲವ ಕಾಪಾತಕ್ಕು. ನಲ್ಲಿ ಒಂದು ಕುನ್ನ ಇನ್ಫಾರ್ಮೇಶನ್ ಈ ಎಲ್ಲಾಗ ಹೇಗೋದು ನೆಂಚಿನ ಅಕ್ಕ ಏನ್ ಈಸ್ ದೂರ ಅಕ್ಕ ಇನ್ಸುಲಿನ್ ಹೇಗೋನೆ ನಂಗೆಲ್ಲ ಅರ್ಬೋದು ಆ ಇನ್ಸುಲಿನ್ ಒಂದು ಏಸಾಗಿ ಇಂಪಾರ್ಟೆಂಟ್. ಅದು ಒಂದು ಒಬ್ಬ ಅದು ಇಲ್ಲದ ಸತ್ತಾರ ಅದು ಆಸ್ದೂರಗ ಇನ್ಸುಲಿನ್ ಎಂಬುದು ಒಂದು ನಂಗೆ ಕಾಪಾತೋ ಒಂದು ವಿಷಯ. ಈಗ ನಂಗೆ ಈಗ ಡಯಾಬಿಟೀಸ್ ಇಲ್ಲದಕ್ಕೂ ಏನೂ ಎತ್ತಿಲ್ಲ. ನಾ ಇಷ್ಟಗ ಐಸ್ ಕ್ರೀಮ್ ತಿನ್ನಿಯೋ, ಚಿಪ್ಸ್ ತಿನ್ನಿಯೋ, ಬರ್ಗರ್ ತಿನ್ನಿಯೋ, ಪಿಜ್ಜಾ ತಿನ್ನಿಯೋ, ನಂಗೆ ಒಡಂಬ ನಾಡೋ ಆ ಇನ್ಸುಲಿನ್ ಸಿಟಿ ಮಿಸ್ಯೂಸ್ ಮಾಡ್ದಂಗೆ ಒಂದ್ರಕ್ಕೂ ನಂಗೆ ಗೆಲ್ಚ ಮಾಡಿ ನಡೋನ್ ಗಟ್ಟ ಅದನ್ನ ಮಿಸ್ಯೂಸ್ ಮಾಡ್ದಂಗೆ. ಅದು ಸಡನ್ ಒಂದು ಜನ ಗೆಲ್ಚ ಮಾಡೋದಪ್ಪ ಅಂದುತ್ತ ನಂಗೆ ಎಲ್ಲಾಗ ಶಾಕ್. ಅಯ್ಯೋ ಈಸ್ ಜನ ಒಳ್ಳಂಗೆ ತಿಂದು ಒಳ್ಳಂಗೆ ಬಾಡಿ ಮೇಂಟೈನ್ ಮಾಡ್ತಿಲ್ಲ, ಒಳ್ಳಂಗೆ ಅಟ್ಟಟ್ರಿವ ತಿಂದು. ಸೊ ಇಲ್ಲಿ ಕೇಪೋಕ್ ಎಲ್ಲ ಇದು ಒಂದು ಕುಂಟ ಇನ್ಫಾರ್ಮೇಶನ್ ನಿಂಗ ಒಳ್ಳಂಗೆ ಹೆಲ್ತಿ ಲೈಫ್ ಸ್ಟೈಲ್ ಒಳ್ಳಂಗೆ ಇಟ್ಟು ತಿಂದು ಕರೆಕ್ಟ್ ಎಕ್ಸಸೈಸ್ ಮಾಡಿ ಎಲ್ಲ ಅವಕ್ಕ ಒಡಂಬ ಮೇಂಟೈನ್ ಮಾಡ್ಲೆ ಈ ಇತ್ತವ ಸ್ಟೇಜ್ ಗಟ್ಟ ಬಪ್ಪ ಒಂದು ಇದನ್ನ ನಂಗೆ ಖಂಡಿತ ಅವಾಯ್ಡ್ ಮಾಡಕ್ಕು. ಸೊ ನಂಗೆ ಇನ್ಸುಲಿನ್ ಒಡಂಬುಗೋ ಸಾಡೋನ ಅದ್ ಏನ ಮಾಡ್ರ ನಂಗೆ ಅರಿಯೋ ಇತ್ತ ಮಾಕ ಎಲ್ಲ ಮಾತಾಡೋಂತ ಅದನ್ನ ಇಂಪಾರ್ಟೆನ್ಸ್ ನಂಗೆಲ್ಲ ಅರ್ದಿಯೋ. ಸೊ ಪ್ಲೀಸ್ ಎಲ್ಲ ಇದನ್ನ ಕೇತು ನಿಂಗೆ ಈ ಮೆಸೇಜ್ ಎಲ್ಲವ ಸ್ಪ್ರೆಡ್ ಮಾಡೋದು. ಅದು ಟೈಪ್ 2 ಟೈಪ್ 1 ಇನ್ಸುಲಿನ್ ಎಂಬುದು ಲೈಫ್ ಸೇವಿಂಗ್. ಅದು ಬಂದು ನಂಗೆ ಕಾಪಾಡ್ತೀರಾ ನಂಗೆ ಒಡಂಬ ಅಪ್ಪರ ಮುಖ್ಯ. ಸೂಪರ್. ನಿಂಗ ಈಗ ಇಂಜೆಕ್ಷನ್ ಹೇಗಿದೆ, ಪಂಪ್ ಹೇಗಿದೆ, ಪ್ಯಾನ್ಕ್ರಿಯಾಸ್ ಅದನ್ನ ಒಂದು ಕುನ್ನ ಪಾಯಿಂಟ್ ಟಚ್ ಮಾಡಿದಿ. ನಾವು ಓದಿದ್ದೋಗಿ ಈಗ ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಅಂತ ಆಡದ ಅಲ್ಲ, ಅದೊಗಿಯೂ ರಿಸ್ಕ್ ಅಟ್ರ. ಯಾಕಂದ್ರೆ ಈಗ ಟೈಪ್ 1 ಎಂಬುದು ಆಟೋ ಇಮ್ಯೂನ್ ಕಂಡೀಷನ್. ಈಗ ಇಮ್ಯೂನ್ ಬಂದು ಇದಾಡೋನೆ ಏನ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡ್ಲಿ ಬಾಡಿ ರಿಜೆಕ್ಟ್ ಮಾಡೋ ಚಾನ್ಸ್ ಆಡದೆ. ಸೊ ಇದು ಬಂದು ಈಗ ಅದು ಅಡ್ವಾನ್ಸ್ಡ್ ಆಡದಿಯಾ ಇಲ್ಲ ಅದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್ ನಡೆದಿಯಾ ಈ ಟ್ರಾನ್ಸ್ಪ್ಲಾಂಟ್ ಎಂಬುದು? ಆಕ್ಚುಲಿ ಬೆನಿಫಿಷರಿ ಇಂಡಿಯಾದವ್ರಿಗೆ நிறைய ಬೆನಿಫಿಷರೀಸ್ ಇದ್ದಾರೆ ಈ ಟ್ರಾನ್ಸ್ಪ್ಲಾಂಟ್. ದೇ ಆರ್ ಅಂಡರ್ ದ ಇದು ಟ್ರಯಲ್ಸ್ ಅಂಡ್ ಇದು ರನ್ ಮಾಡಿದ್ದಾರೆ. நிறைய ಬಾಡೀಸ್ ಬಂದು ಇನ್ಸುಲಿನ್ ಇದು ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಬಂದು ದೇ ಹ್ಯಾವ್ ಡೆಡಿಕೇಟೆಡ್, ದೇ ಆರ್ ಅಂಡರ್ ಗೋಯಿಂಗ್ ದ ಥೆರಪಿ ಆಸ್ ವೆಲ್. ಅಲ್ಲಿ ಏನಂದ್ರೆ ಡಾಕ್ಟರ್ಸ್ ಅಟ್ಲೀಸ್ಟ್ ನಾ ಅರ್ಧವರೆಗೂ ಏನ್ ಹೇಗ್ಯಾರ ಅಂದ್ರೆ ಈ ರೀನಲ್ ಫೇಲಿಯರ್, ಕಿಡ್ನಿ ಫೇಲಿಯರ್ ಆ ಸ್ಟೇಜ್ ಎಲ್ಲ ರೀಚ್ ಆದವಕ್ಕ ಸಿಲರ್ಗ್ ಬಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದ್ಬಿಟ್ರು. ಬಿಯಾಂಡ್ ದ ಪಾಯಿಂಟ್. ನಾ ಇಲ್ಲ 35 ವರ್ಷ ನಾ ಇನ್ಸುಲಿನ್ ಹಾಕಿದ್ದೆ, ಎನಗ ತಚ್ಚುಡ್ ಇನ್ನಗಟ ಪ್ರಚನೆ ಬಪ್ಪಿಲೆ ಅಲ್ಲ ಸಿಲರ್ಗ್ ಬಂದು ಇನ್ಸುಲಿನ್ ಬಾಡಿ ಬಂದು ಇನ್ಸುಲಿನ್ ರಿಜೆಕ್ಟ್ ಮಾಡೋದಕ್ಕೆ ಆರಂಭಿಸಿಟ್ರ, ರೆಸಿಸ್ಟೆನ್ಸ್ ಬಂದ್ಬಿಟ್ರೆ ಇನ್ಸುಲಿನ್ ಹಾಕಿಲ್ಲ, ಅದು ಇಟ್ ವಾಸ್ ನಾಟ್ ಆಕ್ಟಿಂಗ್ ಇನ್ ಯುವರ್ ಬಾಡಿ. ಒಂದು ಸಿಚುವೇಶನ್ ಬಂದ್ಬಿಟ್ರೆ ಅದು ಅಪ್ಪರ ಪೆಥೆಟಿಕ್ ಕಂಡೀಷನ್. ಯಾಕಂದ್ರೆ ಇನ್ಸುಲಿನ್ ನಮಗೆ ಆಸಗ ತೇವೆ.
if you reach a stage where insulin is, your body is spewing it out or spitting it out and it's not taking it in ಅಂದ್ರೆ ಅಪ್ರ ಅದು ಬಂದು ಇಟ್ಸ್ ಅ ಪೆಥೆಟಿಕ್ ಕಂಡೀಷನ್. ಅತ್ತಮಾಕ ಒಂದು ಕಂಡೀಷನ್ ಬಪ್ಪನ ಖಂಡಿತ ಅವ್ರ ಲೈಫ್ ಸೇವ್ ಮಾಡೋದ್ಗ ವಿದೌಟ್ ಅ ಚಾಯ್ಸ್ ಅತ್ತಮಾಕ ಕೇಸಸ್ ಬಂದು ಪ್ರಯಾರಿಟೈಸ್ ಮಾಡಿ ಈ ಥೆರಪಿಗ ಕೊಟ್ಟಿದ್ದಾರೆ ಎಂದು ಹೇಗ್ಯಾರ ಡಾಕ್ಟ್ರು. ನಾ ಅದ್ರ ಬಗ್ಗೆ ಅಪ್ರ ಇನ್ನು ಡೀಟೇಲ್ ವಿಚಾರಿಸಲೆ. ಅದನ್ನ ಆರದು ಫ್ಯೂ ಬೆನಿಫಿಷರೀಸ್ ಬ್ಯಾಂಗ್ಳೂರ್ದಾಗೆ ಒಂದ್ 4-5 ಬಂದು they're undergoing the trial stage. ಅವಕ್ಕೆ ಒಬ್ಬಗೆ ಒಂದು ಕಿಡ್ನಿ ಫೇಲಿಯರ್ ಆಯ್ತಿರ್ತದೆ, ಒಬ್ಬಗೆ ಹಾರ್ಟ್ ಕಂಡೀಷನ್, ಒಬ್ಬಗೆ ರೆಟಿನೋಪತಿ, ಒಂದು ಐ ಲಾಸ್ ಆಯ್ತ, ಒಂದು ವಿಷನ್ ಲಾಸ್ ಆಯ್ತ. ಅತ್ತಮಾಕ ಇಬ್ಬಗ ಇದನ್ನ ಮಾಡಿ ಟ್ರೈ ಮಾಡ್ಲೆ ಅಟ್ಲೀಸ್ಟ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡಾಕೆ. ಇಲ್ಲಾದ್ರೆ ಇಟ್ ಇಸ್ ಹೋಪ್ಲೆಸ್, ಬೇರೆ ಒಂದು ಇಲ್ಲ. ಯು ಹ್ಯಾವ್ ಟು ಜಸ್ಟ್ ಅಲೌ ದೆಮ್ ಟು ಸ್ಲೀಪ್ ಓನ್ಲಿ. ಅತ್ತಮಾಕ ಒಂದು ಸಿಚುವೇಶನ್ ಇಲ್ಲದೆ ಇರ್ತವ ರಿವೈವ್ ಮಾಡೋದಕ್ಕೆ ಚಾನ್ಸಸ್ ಅಡದಿಯಾ ಇದನ್ನ ಬಿತ್ತು ಟ್ರೈ ಮಾಡಿದ್ದಾರೆ ಎಂದು ಡಾಕ್ಟರ್ ನನಗೆ ಹೇಗ್ಯಾರ. ಮೋರ್ ಅಂಡ್ ಮೋರ್ ಡೀಟೇಲ್ಸ್ ನನಗೆ ಸಿಕ್ಕಿಲ್ಲ. ಐ ಆಮ್ ಹ್ಯಾಪಿ ಟು ಶೇರ್ ವಿತ್ ದ ಫೋನ್. ಶೋರ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸೊ ಆಗ ನಂಗೆ ಒಂದು ಇದಾಗ ಒಂದು ಕ್ಯೂರ್ ಇಲ್ಲ ಅತ್ತದಾಲಿ ಅಟ್ಲಿಯೂ ಅದು ಬಂದು ಒಂದು ನಂಗ ಲೈಫ್ ಬಂದು ಎಕ್ಸ್ಟೆಂಡ್ ಮಾಡಿರತ್ತವ್ರ ಅದನ್ನ ಕ್ಯೂರ್ ಮಾಡಿ ಇನ್ಮೇಲೆ ಇನ್ಸುಲಿನ್ ಗನ ಮಾತ್ರ ಗನ ಅತ್ತೆಂಬ ಸ್ಟೇಜ್ಗೆ ಎತ್ತಿನ ಬಪ್ಪ ಅಳೋಗಿ ಇನ್ನು ಏ ಕ್ಯೂರ್ ಇದಗೂ ಬಪ್ಪಿಲ್ಲ. ಈಗ ಇನ್ಸುಲಿನ್ ಒಬ್ಬತ್ತ ಇನ್ಸುಲಿನ್ ಇಸ್ ಯುವರ್ ಓನ್ಲಿ ಪಾರ್ಟ್ನರ್ ಥ್ರೂ ದ ಲಾಸ್ಟ್ ಡೇ ಆಫ್ ಯುವರ್ ಲೈಫ್. ಅದರಿಂದ ರೆಸ್ಪೆಕ್ಟ್ ಯುವರ್ ಬಾಡಿ, ರೆಸ್ಪೆಕ್ಟ್ ಯುವರ್ ಶೆಡ್ಯೂಲ್ಸ್, ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್ ಮೋರ್. ಇಟ್ಸ್ ಓಕೆ, ಇಟ್ ಇಸ್ ನಾಟ್ ಸೆಲ್ಫಿಶ್ನೆಸ್ ಇಲ್ಲ ಇದು. ನೀವು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್ ಮೋರ್. ನೀವು ಫಸ್ಟ್ ಪ್ರಯಾರಿಟಿ ಇಸ್ ಯು ಓನ್ಲಿ. ಯಾಕಂದ್ರೆ ನೀವು ಒಳ್ಳಂಗಿದ್ದಲ್ಲ ನೀನ್ ಸುತ್ತಿ ಯು ಕ್ಯಾನ್ ಕ್ರಿಯೇಟ್ ದಟ್ ಇಕೋ ಸಿಸ್ಟಮ್ ಫಾರ್ ಮೋರ್ ಹ್ಯಾಪಿನೆಸ್, ಫಾರ್ ಮೋರ್ ಕೋಆಪರೇಷನ್. ಅದರಿಂದ ಟೇಕ್ ಗುಡ್ ಕಂಟ್ರೋಲ್ ಆಫ್ ಯುವರ್ ಓನ್ ಬಾಡಿ. ನಿನ್ನ ಬಾಡಿ ನೀ ಕಂಟ್ರೋಲ್ ಬಿತ್ತುಳ ಲೂಸ್ ಆಗ್ಬಿಟ್ಟು ಅರ್ಥವಕ್ಕೆ ಕಂಟ್ರೋಲ್ ಎತ್ತಿ ನೀನು ಟ್ರೀಟ್ ಮಾಡೋ ಅಳವಾಗ ಇಲ್ಲಾದ್ರೆ ಮುಡಿದ ಅಳವಾಗ ಈ ಡಿಸಿಪ್ಲಿನ್ ಫಾಲೋ ಮಾಡ್ಲೆ ನಿನಗೆ ಬಂದು ಯು ಕ್ಯಾನ್ ಬಿ ಇನ್ ಕಂಟ್ರೋಲ್ ಆಫ್ ಯುವರ್ ಬಾಡಿ ಎಂಬುದು ಹಂಬಲ್ ಅಡ್ವೈಸ್ ವಿತ್ ವಾಟ್ ಎವರ್ ಎಕ್ಸ್ಪೀರಿಯನ್ಸ್. ಏನಾಗ ಐ ಆಲ್ರೆಡಿ ಟಚ್ಡ್ ಅ ಮೈಲ್ ಸ್ಟೋನ್ ಆಫ್ 50 years ಈಗ. ಇದರಿಂದಾಡು ಇದೇ ಇಬ್ಬದು ಮತ್ತೆ ಇದು. ಬಟ್ ನಂಗೆ ಏಜಿಂಗ್ ಪ್ರಾಸೆಸ್ ಕ್ಯಾನ್ ಬ್ರಿಂಗ್ ಇನ್ ಅ ಲಾಟ್ ಆಫ್ ಚೇಂಜಸ್ ಇನ್ ದ ಸಿಸ್ಟಮ್ ಅಂಡ್ ಬಾಡಿ. ಅದು ಬಂದು ವಿ ಲೀವ್ ಇಟ್ ಟು ಗಾಡ್ ಟು ಟೇಕ್ ಕೇರ್. ಬಟ್ ನಂಗೆ ಬಂದು ಲೆಟ್ ಅಸ್ ರೆಸ್ಪೆಕ್ಟ್ ಅವರ್ ಬಾಡಿ ಅಂಡ್ ಡಿಸಿಪ್ಲಿನ್ ಅವರ್ ಸೆಲ್ಫ್ಸ್ ಇನ್ ದ ಬೆಸ್ಟ್ ವೇ. ಅದು ಬಂದು ಖಂಡಿತ ಲಾಂಗ್ ಲೈಫ್ ಗ ಇಟ್ ಇಸ್ ದಿ ಓನ್ಲಿ ರೆಮಿಡಿ ಆಕ್ಚುಲಿ. ಸೂಪರ್ ಕ, ಥ್ಯಾಂಕ್ ಯು ಸೋ ಮಚ್. ಅದ ಹೆಂಗೆ ನಂಗೆ ಅದನ್ನ ಮಿಸ್ಯೂಸ್ ಮಾಡದ ಒಳ್ಳಂಗೆ. ಈಗ ಒಂದು ತಿಂಬನೆ ನಂಗೆ ಏನ ತಿನ್ಯವೋ ಅದೋಗಿ ಏಸಗ ಶುಗರ್ ಉರ್ಪತ್ತಿ ಆರಾಮ್ ಪೊರ್ತತೆ ಇನ್ಸುಲಿನ್ ಗೆಲ್ಚಿವೆ ಅಲ್ಲಿ ಮಾಡ್ರ. ಸೊ ನಂಗೆ ಅಪ್ರ ತಿನ್ನ ಇನ್ಸುಲಿನ್ ಅಪ್ರ ಗೆಲ್ಚಿ ಮಾಡ ಕರ್ಸಿ ಒಂದಿನ ಅದು ಟಯರ್ಡ್ ಆಯ್ತಾ. ಅದು ನಂಗೆ ಸಿಟಿ ನಂಗೆ ಒಡಂಬ ನೋಡಿ ಒಳ್ಳಂಗೆ ಬೀತ್ಲೆ ಇಲ್ಲ ಮಾತ್ರ ಹಾಕೋ ಸ್ಟೇಜ್ ಅಲ್ಲಿಂದ ಇನ್ಸುಲಿನ್ ಹಾಕೋ ಸ್ಟೇಜ್ ಇಂದಪ್ಲ ಅದು ರುಟೀನ್ ಎಂಬುದು ಈಸಿ ಕೆಡಿಯ. ನಿಂಗೆ 35 ವರ್ಷವ ಅದನ್ನ ಎತ್ತ ಮ್ಯಾನೇಜ್ ಮಾಡೋದೊಂದು. ಈಗ ನಿಂಗೆ ಈಸಗ ಎಕ್ಸ್ಪೀರಿಯನ್ಸ್ ಈಸಗ ನಿಂಗೆಲ್ಲ ಮಾಡಿದಿ, ನಿಂಗೆ ಈಗ ಎಲ್ಲ ಎತ್ತ ಕೇರ್ ಬೇರೆದಾಲ್ ನಿಂಗೆ ಆಡ್ ಮಾಡೋದು ವಿರುಂಬಿಯಾರಿಯ ಇದನ್ನ ನಿಂಗೆ ಎಕ್ಸ್ಪೀರಿಯನ್ಸ್ ಬಿತ್ತು ಹೆಂಗೆಲ್ಲ ಏನ ಒಂದು ಮೆಸೇಜ್ ತಪ್ಪದು ನಿಂಗೆ ನೆನ್ಚಾರಿ? ಮೆಸೇಜ್ ಒಂದಲ್ಲ ಎನ್ನ ಎಕ್ಸ್ಪೀರಿಯನ್ಸ್ ಲೈಫ್ ನಂಗೆ ಒಂದು ಉಸಿರಾಡದೆ ಎಂಬುದು ಅಪ್ಪರ ಇಂಪಾರ್ಟೆಂಟ್. ಅಂದಾಡು ರೈಟ್ ಟು ಲಿವ್. ಇನ್ಸುಲಿನ್ ಇಲ್ಲದೆ ದಾರು ಸಾಯಿ ಕೂಡದು ಎಂಬುದು ಒಂದು ದೊಡ್ಡ ಆಸೆ. ಬಟ್ ಅದು ಈಸಿಯಾ ನಡೆದರ ಅಂದೆಲ್ಲ ಹೇಗೋದ್ ಮುಡಿಯ. ಸೊ ಎಲ್ಲಿ ವೇರ್ ಎವರ್ ಯು ಆರ್ ಏಬಲ್ ಟು ಹೆಲ್ಪ್ ಇತ್ತಮಾಕ ಒಂದು ಸಿಚುವೇಶನ್ ದಾಗೆ ಒಬ್ಬ ಒಂದು ಟೈಪ್ 1 ಡಯಾಬಿಟೀಸ್ ಇವಾಗ ಬಂದು ಇನ್ಸುಲಿನ್ ಇಲ್ಲದ ಲೈಫ್ ಇಲ್ಲ ಎಂಬನೇ ನಂಗೆ ಬಂದು ಅವ್ರಿಗೆ ಎಂಪಟೈಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋದು ಅಪ್ಪವೇ ಒಂದು ಉತ್ತಮವಾದ ಒಂದು ಇದು. ಯಾಕಂದ್ರೆ ಅದು ಲೈಫ್, ನೀವು ಅದನ್ನ ಸಪೋರ್ಟ್ ಮಾಡ್ಲಿ, ಯು ಆರ್ ಸಪೋರ್ಟಿಂಗ್ ಲೈಫ್. ಅದು ಎನ್ನ ಪೊರ್ತವರೆಗೂ ಅದು ಒಂದು ದೊಡ್ಡ ಒಂದು ಸರ್ವಿಸ ನಾ ನೆಂಚಿನೆ. ಟೈಪ್ 1 ಡಯಾಬಿಟಿಕ್ ಅಂದಲ್ಲ ದೇ ಕೆನಾಟ್ ಅಫೋರ್ಡ್ ಅಂದಲ್ಲ ನಂಗೆ ಸೆನ್ಸಿಟಿವ್ ಇದ್ದು ಸಪೋರ್ಟ್ ಮಾಡಕ್ಕೂ ಅವ್ರಿಗೆ தேவையாದದ್ದು ಬಂದು ಸಿಂಪತಿ ಮಾತ್ರ ಕೆಡೆಯ ಅಲ್ಲ. ಅವ್ರಿಗೆ ಅದು ಒಂದು ಪ್ರಾಬ್ಲಮ್ ಮಾಡಿದ್ರೆ ಇಲ್ಲದೆ ಈ ಲೈಫ್ ನಾರ್ಮಲ್ ಇಬ್ಬದು ಮುಡಿಯ. ನೀ ಬ್ರೇವ್ ಇರಾಕು, ನೀ ಅಪ್ರ ಮೆಂಟಲಿ ಸ್ಟ್ರಾಂಗ್ ಇರಾಕು. ಅಲ್ಲ ನಿನಗ ಇನ್ಸುಲಿನ್ ಹಾಕೋದಕ್ಕೆ ನಿನಗ ಹಣ ಇಲ್ಲ ಅಂದ್ರೆ ನಿನಗ ಲೈಫ್ ಇಲ್ಲ. ಅದು ಬಂದು ಇಟ್ ಇಸ್ ಅ ಕರ್ಸ್. ಅದನ್ನ ಬಂದು ನಂಗೆ ಕರ್ಸು ಒಂದು ನೆಂಚಾದ ಅದನ್ನ ಬಂದು ಅರ್ಥ ಮಾಡಿ ನಂಗೆ ಒಬ್ಬ ಹೆಲ್ಪ್ ಮಾಡೋದು ಮುಡಿದ್ರ ಅದೆಲ್ಲ நிறைய ತುಮಕ ಆರ್ಗನೈಸೇಷನ್ಸ್ ಆಗದೆ ಹೂ ಆರ್ ಡೂಯಿಂಗ್ ಗ್ರೇಟ್ ಸರ್ವಿಸ್. ಹ್ಯೂಮನ್ ಕೈಂಡ್ಗೆ நிறைய ಸರ್ವಿಸ್ ಮಾಡೋಕ ಇದ್ದಾರೆ. ನಂಗೆ ಬಂದು ಮುಡ್ದಳವ್ಗ ಅವಕ್ಕೆ ಸಪೋರ್ಟ್ ಮಾಡ್ಲೆ
ಅದು ಒಂದು ದೊಡ್ಡ ಇದು. ನಾ ಸಪೋರ್ಟ್ ಮಾಡೋದು ಬಂದು ಇನ್ಸುಲಿನ್ ಫಾರ್ ಆಲ್ ಎಂಬ ಒಂದು ಕಾಸ್ ನ ರೆಗ್ಯುಲರ್ ಆಗಿ ಸಪೋರ್ಟ್ ಮಾಡಿ ಆ ಫೌಂಡೇಶನ್ ಕೂಡ ವರ್ಕ್ ಮಾಡಿದ್ದ ಪ್ರಕಾರದಿಂದ ಇಂಟ್ರೆಸ್ಟ್ ಅಟ್ಲೆ ನಾ ಏನ ಫೇಸ್ಬುಕ್ ಕೂಡ ಲಿಂಕ್ ಎಲ್ಲ ಹಾಕಿದ್ದೆ, ರಿಯಾನ ಪ್ರಮೋಟ್ ಮಾಡಿ ಕ್ರೌಡ್ ಸೋರ್ಸ್ ಎಲ್ಲ ಮಾಡಿದ್ದೆ, ಹೆಲ್ಪ್ ಮಾಡೋ ಇಂಟ್ರೆಸ್ಟ್ ಅಡೋಕ ಮೋಸ್ಟ್ ಆಫ್ ದೆಮ್ ಇಲ್ಲಿ ಇದ್ದವಕ್ಕೆಲ್ಲ ನಂಗೆ ಅರ್ಧ ಇನ್ನು ನಂಬರು ಎಲ್ಲ ಸರಿ ಆಡದೆ. ವಿ ಕ್ಯಾನ್ ಆಲ್ವೇಸ್ ಇಂಟ್ರಾಕ್ಟ್ ಅಂಡ್ ಟೇಕ್ ಇಟ್ ಫಾರ್ವರ್ಡ್. ಅದು ತನ್ನ ಲಾಸ್ಟ್ ಹೇಗೋದು ವಿರ್ಬೋದು. ಥ್ಯಾಂಕ್ ಯು ನಿಂಗೆ ಜರ್ನಿ, ನಿಂಗೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ಲ ಏಸಗ ನಿಂಗೆ ಡಿಸಿಪ್ಲಿನ್ ಇದ್ದಿ ಅದೋಗ ಪಾದಿ ಹೆಂಗೆಲ್ಲ ಮಾಡ್ಲಿ ಅಪ್ಪರ ಹೆಲ್ತಿ ಇದ್ದು ಬಿಡಕ್ಕೂ ನೆಂಚಿನ. ಸೊ ಅಪ್ಪರ ಇನ್ಸ್ಪೈರಿಂಗ್ ಅಟ್ಟ ನಿಂಗೆ ಜರ್ನಿ ಫುಲ್ಲ ಕೇಪದಕ್ಕವೇ ಅದನ್ನ ಅತ್ತೆ ಡಿಸಿಪ್ಲಿನ್ ಅದತ್ತೆ ಏನ ಕಿವಿಗೆ ಮರ್ಚಿ ಬುತ್ತರ ಡಿಸಿಪ್ಲಿನ್ ಅಂದ್ರ ನಂಗೆ ಎತ್ತ ಇನ್ನೊಬ್ಬಗ ಸಪೋರ್ಟ್ ಮಾಡಕ್ ಹೋಗುದನ್ನ ಒಳ್ಳೆ ಕ್ಲಿಯರ್ ನಿಂಗೆ ಎಲ್ಲ ಹೇಗಿದ್ದಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕೇತನಿ ಪಕ್ಕದರಲ್ಲಿ ಕ್ವೆಶನ್ಸ್ ಅಟ್ಲ ನಿಂಗ ಚಾಟ್ದಾಗ ಪ್ಲೀಸ್ ಕೇಗಿವಿ. ಈಗ ನಿಂಗೆ ಕೇಗಿದ ಮೆಸೇಜಸ್ ಎಲ್ಲ ನಾ ಅಕ್ಕಗ ಓದಿ ತೋರ್ಸಿನ. ಸೊ ಮತ್ತೊಕ್ಕ ದರಲ್ಲಿ ಕ್ವೆಶನ್ಸ್ ಅಟ್ಲಿಯೋ ಇಲ್ಲ ಮೆಸೇಜಸ್ ಅಟ್ಲಿಯೋ ಪ್ಲೀಸ್ ಕೇಗಿವಿ. ಇಲ್ಲಿ ಗೀತಾ ಬುಕ್ಕ ಸೋ ಮಚ್ ಪಾಸಿಟಿವಿಟಿ ಯು ಹ್ಯಾವ್ ಗಿವನ್ ಅಸ್ ರೇಣುಕಾ ಅಂತ ಹೇಗಿದ್ದಾರೆ. ಅಂದರು ನಿರೂಪಾ ಸುರೇಶ್ ಬಾಬು ಬುಕ್ಕ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ರೇಣುಕಾ, ಥಾಟ್ ಪ್ರೊವೋಕಿಂಗ್ ಅತಂದ ಹೇಳಿದ್ದಾರೆ. ಟ್ರೂಲಿ ಥಾಟ್ ಪ್ರೊವೋಕಿಂಗ್ ತ ಯಾಕಂದ್ರೆ ನಂಗೆ ಸಿಲ ವಿಷಯ ಅರಿಯಾದ ಇಬ್ಬನ್ಗಟ್ಟ ಅದನ್ನ ಏನ ಏಸ ಕಷ್ಟ ಅಂದಾರಿಯೋ ಅದು ನಂಗ ಪಡೋನತ ಅದು ಕಷ್ಟ ಅಂತ ತೊಗೊಂಡ್ರ ಅಲ್ಲ ಅದನ್ನ ಪಡೋದು ಮುಂದೆ ದರಾಲಿ ಒಬ್ಬ ಎಕ್ಸ್ಪ್ಲೈನ್ ಮಾಡಿ ಅವಕ ಜರ್ನಿ ಶೇರ್ ಮಾಡಲೆ ನಂಗೆ ಸಿಟಿ ಕೇರ್ಫುಲ್ ಇರಾಕು. ಸೊ ಇನ್ನು ನಿಂಗೆ ಬಂದು ಎಲ್ಲ ಶೇರ್ ಮಾಡಿದ್ದು ಅಪ್ಪರ ಥ್ಯಾಂಕ್ಸ್. ಅಂದರು ಫೇಸ್ಬುಕ್ ದೊಗಿದು ಸಿ ಕಮೆಂಟ್ಸ್ ಬಂದರ್ದೆ. ಸುಮಿ ತ್ಯಾಗರಾಜ್ ಗೌಡರ್ ಬೊಕ್ಕ ಗುಡ್ ಟು ಸಿ ಯು ರೇಣು ಮತ್ತೆಂದು ಹೇಗಿದ್ದಾರೆ. ಅನುಜಾ ನೋಕ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಅಲ್ಲ ಈ ಟೈಪ್ 1 ಡಯಾಬಿಟೀಸ್ಗೆ ಆ ಒಂದು ಆಪರ್ಚುನಿಟಿ ಇಲ್ಲ, ಟೈಪ್ 2 ಬೇಕಲ್ಲ ನಂಗ ಅದ್ ಮಾಡಕ್ಕು. ಬಿಂದು ಸಗಾದೇವನ್ ಓಕೆ ಇದ್ದಾರೆ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಲೈಫ್ ಎಕ್ಸ್ಪೀರಿಯನ್ಸ್, your discipline and persistence is the key takeaway for me akka. Stay healthy and keep inspiring. Love you akka ಅತೆಂದು ಬಿಂದು ನೋಕೆ ಇದ್ದಾರೆ. ಟ್ರೂ ಅದನ್ನ ಡಿಸಿಪ್ಲಿನ್ ತ ನಾನು ಅದನ್ನ ತಿರ್ಕಿ ಹೇಗಿನ. ಅನುಜ ನೋಕ ನಿಂಗೆ ಹೇಗಿದೆ ಆ ಒಂದು ನಿಂಗೆ ಇನ್ಸಿಡೆಂಟ್ ಹೇಗೋ ನಾವು ಹೇಗಿದ್ದಾರೆ. ದಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಐ ಕುಡ್ ಇಮ್ಯಾಜಿನ್ ದ ವೇ ಯು ಸೇ ಇಟ್. ಯು ಹ್ಯಾವ್ ಏಸ್ಡ್ ಇಟ್ ಗ್ರೇಟ್ ಲಿವಿಂಗ್ ವಿತ್ ಇಟ್ ಫಾರ್ ಸೋ ಲಾಂಗ್ ವಿತ್ ಟನ್ಸ್ ಆಫ್ ಪಾಸಿಟಿವಿಟಿ. ಯು ಡಿಸರ್ವ್ ಅ ಲಾಟ್ ಆಫ್ ಅಪ್ರಿಸಿಯೇಷನ್. ಟ್ರೂ ವಿ ನೀಡ್ ಟು ಬಿ ಅವೇರ್ ಅ ಲಾಟ್. ಅದನ್ನ ಪತಿ ಅತಂದ ಹೇಗಿ ಥ್ಯಾಂಕ್ಸ್ ಫಾರ್ ಶೇರಿಂಗ್ ಇಂದ ಹೇಗಿದ್ದಾರೆ. ದಿನೇಶ್ ಅವಕ ಗುಡ್ ಇನ್ಫೋ, ವೆಲ್ ಸ್ಪೋಕನ್ ಅತಂದ ಹೇಗಿದ್ದಾರೆ. Anujana Kamarchi, the whole talk is oozing with happiness and joys. Wishing you the best, good of health, and even more joys abound with you and family. ನಾನು ಅದನ್ನ ಅಕ್ಸೆಪ್ಟ್ ಮಾಡಿ, ಯಾಕಂದ್ರೆ ಇದೊಂದು ಕಂಡೀಷನ್, ಇಟ್ಸ್ ಕ್ರೋನಿಕ್ ಕಂಡೀಷನ್ ಅಂತಾರೆ. ನಂಗೆ ಅದನ್ನ ಒಂದು ವರ್ಷವೋ ಇಲ್ಲ ಅದಕ್ಕೆ ಮೇಲೆ ಅದನ್ನ ಕೂಡ ಇಬ್ಬದು ಎಂಬುದು ಒಂದು ಲಾಂಗ್ ಟರ್ಮ್. ಈಸಗ ಈ ಲಾಂಗ್ ಟರ್ಮ್ ಕಂಡೀಷನ್ ಜಿನಾಗ ಈಸಗ ಒಂದು ರೊಟೀನ್ ಬೀತಂಡೆ. ಈಗ ನಂಗ ಒಂದು 4 ಜನ ಜ್ವರ ಬಂದ್ಬಿಟ್ರೆ 4 ಟ್ಯಾಬ್ಲೆಟ್ ಹಾಕಿಲಿಯೇ ಪೆಟ ಆಯ್ತು ಅಲ್ಲ. ನಿಂಗೆ ಅದನ್ನ ಲಾಂಗ್ ಟರ್ಮ್ ಅದನ್ನ ರೆಗ್ಯುಲರ್ ಒಳ್ಳಂಗ್ ಮಾಡಿಬಹುದು ಎಂಬುದು ಅಪ್ಪರ ಒಂದು ಇದ್ದ. ಜಯಂತಿ ಆಂಟಿ ಒಕ್ಕ ವಂಡರ್ಫುಲಿ ಡನ್ ಬೋತ್ ರೇಣು ಅಂಡ್ ಲೇಕು ತಿಂದಿದ್ದಾರೆ. ಇನ್ನೊಂದು ಬೃಂದ ನೌಕ ದ ಸ್ಟ್ರಾಂಗೆಸ್ಟ್ ವಿಮೆನ್ ಯು ಆರ್ ಅಕ್ಕ, ಡೆಫಿನೆಟ್ಲಿ you've given your time to help others to stay blessed ಅತೆಂದು. ಇನ್ನೊಂದು ಮಹಾಲಕ್ಷ್ಮಿ ರವೀಂಬೊಕ್ಕ ವಂಡರ್ಫುಲ್ ಸ್ಪೀಚ್ ರೇಣು ಅತೆಂದು ಹೇಗಿದ್ದಾರೆ. ಇನ್ನೊಬ್ಬದಾರೋ ಹೆಸರು ಕಾಣ ಅವಕ ಗ್ರೇಟ್ ಅಕ್ಕ, ಐ ರಿಮೆಂಬರ್ಡ್ ವರ್ಕಿಂಗ್ ವಿತ್ ಮೈ ಆಂಟಿ ಅತಿಂದ ಇದ್ದಾರೆ. ಅಂದಡು ವಿಜಯ ರವೀಂದ್ರನ್ ಅವಕ ಯು ಆರ್ ಅ ಟ್ರೂ ಇನ್ಸ್ಪಿರೇಷನ್ ಫಾರ್ ಆಲ್ ವಿಮೆನ್, ಗಾಡ್ ಬ್ಲೆಸ್ ಯು. ಅನುರಾಧ ಸೆಂದಿಲ್ ಅವಕ ನೈಸ್ ಲಿಸ್ನಿಂಗ್ ಟು ಯು ರೇಣು, ಯು ರಿಯಲಿ ಇನ್ಸ್ಪೈರ್ ಪೀಪಲ್ ಅರೌಂಡ್ ಯು ಇನ್ ಅ ವೆರಿ ಪಾಸಿಟಿವ್ ವೇ, ಕೀಪ್ ಇನ್ಸ್ಪೈರಿಂಗ್ ಮೋರ್. ಟ್ರೂಲಿ ಅಪ್ರ ಇದನ್ನ ಎತ್ತ ಒಳ್ಳಂಗ ಈಸಗ ಒಂದು ಸೀರಿಯಸ್ ಆದ ವಿಷಯ ಎತ್ತ ಒಳ್ಳಂಗ ಜಾಲಿ ಹೆಂಗ ಅದನ್ನ ಈಸಿ ಅಂಡರ್ಸ್ಟ್ಯಾಂಡ್ ಮಾಡ್ಸಿದ್ಗ ಅಪ್ರ ಥ್ಯಾಂಕ್ ಯು. ಬೆದರಲ್ಲಿ ಕ್ವೆಶನ್ಸ್ ಆಡದಿಯಾ ನಿಂಗೆ ಎದಲ್ಲಿ ಅಟ್ಲೆ ಪ್ಲೀಸ್ ಚಾಟ್ದಾಗ ಹಾಕಿವಿ. ಕ್ವೆಶನ್ ಇಲ್ಲ ರೇಣುಕಕ್ಕೆ ಎದಾಲಿ ಮೆಸೇಜ್ ಹೇಗೋದೊಂದಲಿಯೂ ನಿಂಗೆ ಹಾಕಕ್ಕು. ಎಲ್ಲ ಕಮೆಂಟ್ಸ್ ಅಪ್ಪರ ಥ್ಯಾಂಕ್ಸ್, ವೆರಿ ಕೈಂಡ್ ವರ್ಡ್ಸ್. your kind words also inspire people around. So ಒಂದು ಇಂಪ್ಯಾಕ್ಟ್ ನಂಗ ಬಂದು ಒಂದು ಕಂಡೀಷನ್ ಬಂದು ಇನ್ನೊಬ್ಬಗ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಆರ ಅಂದು ನಂಗ ಲಿಸ್ನರ್ಸ್ ಹೇಗೋನೆ ಅದು ಬಂದು ನಂಗ ಅಪ್ಪರ ಸಂತೋಷ. Because if you're able to make an impact and inspire somebody, it is definitely, which means ಅದಾಗ ಒಂದು ಸೊಲ್ಯೂಷನ್ ಸಿಕ್ಕಿ ಅಡ್ದೆ ಎಂಬುತ್ತ ನಂಗ
ದಟ್ ಇಸ್ ದ ರಿಸಲ್ಟ್. ಅಂದ್ರೆ ಏನಾಗ್ಲೂ ನಂಗೆ ಒಂದು ಇದು ಸೊಲ್ಯೂಷನ್ ಓರಿಯೆಂಟೆಡ್ ಆಡೋ ಒಂದು ಆಕ್ಟಿವಿಟಿ ಮಾಡ್ಲಿ ನಂಗೆ ಅದನ್ನೆಂತ ಅಪ್ಪರ ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ. ಇನ್ನೊಂದು ಬಿಂದು ಸಗಾದ ಇನ್ನೊಂದು ಮೆಸೇಜ್, ಗ್ರೇಸ್, ಬ್ಯೂಟಿ, ಹ್ಯಾಪಿನೆಸ್ ಅಂಡ್ ಪಾಸಿಟಿವಿಟಿ ಪರ್ಸಾನಿಫೈಡ್. ದಟ್ಸ್ ರೇಣುಕಾ ಅತೆಂದು ಹೀಗಿದ್ದಾರೆ. ಅಂದಳು ಕಲಾ ಜೋಗಿ ఒక ಬ್ರೇವ್ ಲೇಡಿ ಅತ್ತೆಂದು ಇದ್ದಾರೆ. ಇದೆಲ್ಲವನ್ನ ಅಕ್ಸೆಪ್ಟ್ ಮನೆ ನಾ ಅಕ್ಕನ ಒಂದು 25 years ಮೇಲೆ ಅರ್ಧ ಅವಕ್ಕೆ ಎತ್ತ ಡಿಸಿಪ್ಲಿನ್ ಇದ್ದಾರೆ. ನಂಗೆಲ್ಲ ನೋಡ್ದು ಇಲ್ಲಿ ಇಬ್ಬಕ್ಕೂ ನೆರಿ ಹಾಕನಕ್ಕೂ ಅರ್ಧಾರ ತನ್ನ ಡಿಸಿಪ್ಲಿನ್ ಹೇಗ್ದಂಗೆ ನಂಗೆಲ್ಲ ಫಾಲೋ ಮಾಡ್ಲಿ ಅಪ್ರ ಸೋಕ ಅಟ್ರ ಎಲ್ಲ ನೋಡ್ಲಿಕ್ಕೆ ನಿಂಗೆ ಎಲ್ಲವೂ ಆನ್ಸರ್ ಮಾಡಿಬಿಟ್ಟು ನೆಂಚಿನ ದಾರ್ ಸರಿ ಕ್ವೆಶನ್ಸ್ ಇಲ್ಲ. ನಂಗೆ ಕ್ವೆಶನ್ಸ್ ಇಲ್ಲ ಅಂದ್ರೆ ಇಂದು ಲೈವ್ ಸೆಷನ್ ನಂಗೆ ಎಂಡ್ ಮಾಡಿಟ್ಟು ನಂಗೆ ಒಂದು ಕ್ಯಾಶ್ಲ ಒಂದು ಕ್ವಿಕ್ ಚಾಟ್ ಎಲ್ಲ ಏನೋ ಮಾತಾಡ್ಯಾರ ಅಂದು ಕೇತುಡ್ಡು. ಸೋ ಹ್ಯಾಪಿ ಟು ಹ್ಯಾವ್ ಮೆಟ್ ಯು ಅಕ್ಕ ಅತೆಂದು ಗೀತಾ ಹೇಳಿದ್ದಾರೆ. ಸಾರಿ, ಒಂದು ಕ್ವೆಶನ್ ಬಂದರ್ದೆ, ಡಯಾಬಿಟಿಕ್ ಪರ್ಸನ್ ಕನೆಕ್ಟೆಡ್ ವಿತ್ ಫುಡ್ ಪ್ರಾಬ್ಲಮ್. ಈಗ ಡಯಾಬಿಟಿಕ್ ಹೋಗಾಗ ಕಾಲು ಫುಡ್ ಪ್ರಾಬ್ಲಮ್ ಮಾಡಿದೆ, ಅದನ್ನ ಡೀಟೇಲ್ಸ್ ಅಲ್ಲಿ ಶೇರ್ ಮಾಡೋದು ಮುಡಿದ್ರು ಅಂತ ಕೇಳ್ತಾರೆ. ನಾ ಮಾತಾಡೋದು ಕೇತ್ರವ ಚಿಟಿ ನಿನ್ನ ವಾಯ್ಸ್ ಏನಾಗ ಚಿಟಿ ಅಪ್ಪರ ಶೇಖಿಯತ ಅಟ್ಟುತ್ತೋ ಕ್ಲಿಯರ್. ಡಯಾಬಿಟಿಕ್ ಬಂದು ಒಂದು ಫುಡ್ ಪ್ರಾಬ್ಲಮ್ ಎಂಬುದು ಮಾತ್ರ ಪ್ರಾಬ್ಲಮ್ ಇಲ್ಲ. ಡಯಾಬಿಟೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎತ್ತಿಲ್ಲ ನಂಗೆ ಹಾರ್ಟ್, ಕಿಡ್ನಿ, ಐಸು, ಫುಟ್, ಸ್ಕಿನ್, ಡೆಂಟಲ್ ಎಲ್ಲ ರಿಲೇಟೆಡ್. ಡಯಾಬಿಟೀಸ್ ಕಂಟ್ರೋಲ್ ಮಾತ್ರ ನಂಗೆ ಕರೆಕ್ಟ್ ಇಲ್ಲ ಅಂದಿಲ್ಲ. ಎಲ್ಲ ಪ್ರಾಬ್ಲಮ್ಸ್ ಚೈನ್ ಒನ್ ಆಫ್ಟರ್ ದಿ ಅದರ್ ಇದು ಅಪ್ಪರ ಬಂದು ಇಟ್ಸ್ ವಿಷಿಯಸ್ ಸೈಕಲ್. ಅದು ಬಂದು ದಟ್ ಇಸ್ ದ ಸೀರಿಯಸ್ ಸೈಡ್ ಆಫ್ ಇಟ್. ನಾ ಕ್ಯಾಶುವಲ್ ಆಗಿ ಎಲ್ಲ ಆನ್ಸರ್ ಮಾಡಿದೆ ಅಕ್ಕ ಅಪ್ಪರ ಜಾಲಿಯ ಹೇಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡಿಸಿದೆ ಅಂತ ಹೇಗಿದ್ದ ಲೇಕು ಇದು. ಈ ವಿಷಿಯಸ್ ಸೈಕಲ್ ಎಂಬುದು ಬಂದು ಕನೆಕ್ಷನ್ ಬಂದು ಆಸಗ ಒಂದು ಕೊಡೂರವಾದ ಸೈಕಲ್. ಇದನ್ನಂತೆ ಇದು ವಾರ, ಇದನ್ನಂತೆ ಇದು ವಾರ, ಇದನ್ನಂತೆ ಇದು ವಾರ. ಅದು ಟೈಪ್ 1 ಡಯಾಬಿಟೀಸ್ ಅಂದ್ರೆ ಮನಕ್ಕನ ಇಂಪ್ಯಾಕ್ಟ್ ಆರ ಒಂದು ಬಂದು ಟಕ್ 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 ಒಂದು. ಈಗ ನಂಗೆ ಕ್ಯಾನ್ಸರ್ ಸಿಸ್ಟಮ್, ಕ್ಯಾನ್ಸರ್ ಆಗಿ ಸಿಸ್ಟಮ್ ಶಟ್ ಡೌನ್ ಆಪನ ಟಕ್ 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 ಎಲ್ಲ ಎಫೆಕ್ಟ್ ಆಪ ನಂಗೆ. ಈ ಟೈಪ್ 1 ಏನಾದ್ರು ಒಂದು ಸೀರಿಯಸ್ ಪ್ರಾಬ್ಲಮ್ ಬಂದು ಅಪ್ರ ಎಫೆಕ್ಟ್ ಆರ. ಅದನ್ನ ಡಯಾಬಿಟೀಸ್ ಬಂದು ಕಿಲ್ಲರ್ ಡಿಸೀಸ್ ಅಂದಾರ. ಯಾಕಂದ್ರೆ ಬುರು ಡಯಾಬಿಟೀಸ್ ಅಂತ ಸಾವುದಿಲ್ಲ, ಅದನ್ನ ಅಪ್ಪ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬಂದು ಅಪ್ರ ಜಾಸ್ತಿ. ಅದರಿಂದ ಯು ವಿಲ್ ಲೂಸ್ ಯುವರ್ ಲೈಫ್. ಅದರಿಂದ ಫುಡ್ ಪ್ರಾಬ್ಲಮ್ ಮಾತ್ರ ಇದು ಕಡೆயாது. ಇದರಿಂದ நிறைய ಪ್ರಾಬ್ಲಮ್ಸ್ ಬಂದರ ಫುಡ್ ಇಸ್ ಆಲ್ಸೋ ಒನ್ ಆಫ್ ದೆಮ್. ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಗುಡ್ ಕೇರ್ ಆಫ್ ಫುಡ್. ಈ ವಾಕಿಂಗ್ ಶೂಸ್ ಬುರುಕಾಲದ ನಡುವುದು ಮಾತ್ರ ನಾಟ್ ಅಟ್ ಆಲ್ ಅಡ್ಮಿಸಿಬಲ್. ಡೆಫಿನೆಟ್ಲಿ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಕಾಲ ಪ್ರೊಟೆಕ್ಟ್ ಮಾಡಿ ಬಿಪ್ಪುದು. ಆಗಾಗ ನಂಗೆ ಬಂದು ಕೈ ಕಾಲು ಒಂದೊಂದು ಏರಿಯಾದಾಗೂ ನಂಗೆ ಸೆನ್ಸೇಷನ್ ಅಡದ್ಯಾ ಇಲ್ಲ ಅಂದು ಸೆಲ್ಫ್ ಚೆಕ್ ಮಾಡಕು. ಈಗ ನಂಗೆ ಸೆಲ್ಫ್ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ನಂಗೆ ಸೆಲ್ಫ್ ಚೆಕ್ ಮಾಡೋದಕ್ಕೆ ನಂಗೆ ಎಸಗೋ ಟಿಪ್ಸ್ ಎಲ್ಲ ತಂದಾರ. ಇದು ನೆಟ್ಟದೋಗಿಯೂ ಸಿಕ್ಕಿರ. ಅದ್ಮಾಕೆ ಡಯಾಬಿಟಿಕ್ ಫುಡ್ ಎಂಬುದು ಕೂಡ ಲೈಟ್ ಒಂದು ಸ್ಟೆರಿಲೈಸ್ಡ್ ನೀಡ್ಲೋ ಪಿನ್ನೋ ಬಿತ್ತೋ ಅಲ್ಲಿ ಚಿಕ್ಕಿ ಟಚ್ ಮಾಡಿ ನೋಡ್ಲೆ ನಂಗೆ ಸೆನ್ಸೇಷನ್ ಎಲ್ಲ ಕರೆಕ್ಟ್ ಆಡದಿಯಾ ಇಲ್ಲ ಅಂಬುದು ನಂಗೆ ಕೂಡ ಸೆನ್ಸ್ ಮಾಡಾಕು. ಅದುಗ ಮೇಲೆ ಡಯಾಬಿಟಿಕ್ ಟೈಪ್ 1 ಡಯಾಬಿಟಿಸೋ ನಿಂಗೆ ಡಯಾಬಿಟಿಕೋ ಹ್ಯಾವ್ ಅಟ್ ಲೀಸ್ಟ್ ಒಂದು 3 months 6 months ಒಂದು ಶೆಡ್ಯೂಲ್ ಡಾಕ್ಟರ್ ಖಂಡಿತ ಒಂದು ಇಲ್ಲ ನಾ ಒಳ್ಳೆಂಗಿದ್ದೆ ಅಂದಲ್ಲ ಕೂಡ ಹೋಗಿ ಡಾಕ್ಟರ್ ಒಂದು ಹಲೋ 8 ನಾ ಒಳ್ಳೆಂಗಿದ್ದೆ ಡಾಕ್ಟರ್ 8 ಪಪ್ಪು ಅಂತ ಬಂದೆ ಅಂತ ಕೂಡ ನೀಗ ಹೋಗಿ ಡಾಕ್ಟರ್ ಮೀಟ್ ಮಾಡಿರ್ತಾರೆ. ಹೋಗಿ ಒಂದು ಹಲೋ ಹೇಗಿ ಒಂದು ಟೆಸ್ಟ್ ಮಾಡಿಟ್ಟು ನಾ ಒಳ್ಳೆಂಗಿದ್ದೆ ಅಂತ ಪಾಸಿಟಿವ್ ಮಾತಾಡಿ ಪಪ್ಪಂದೆ ಡಾಕ್ಟರ್ಗೂ ಎಸಗೋ ಸಂತೋಷ. ನನಗೂ ಪಾಸಿಟಿವ್ ನ್ಯೂಸ್ ಬಪ್ಪುತ್ತ ಎಲ್ಲ ಡಾಕ್ಟರ್ಸ್ ವಿರುಂಬಿಯಾರ. ಆ ಅಳவுக்கு ನಂಗ ರೆಗ್ಯುಲರ್ ಚೆಕ್ಅಪ್ಸ್ ಅಂಬುದು ಖಂಡಿತ ಆಡೋದು. ಯಾಕಂದ್ರೆ ಪುಣ್ಣದ ನಂಗೆ ಏದಾದ್ರು ಇಗ್ನೋರ್ ಮಾಡೋನು ಕೂಡ ಅದು ದೊಡ್ಡ ವಿಷಯ ಹೋಗ್ಬಿಟ್ರು. ಅದರಿಂದ ಡಯಾಬಿಟಿಸ್ ಈ ಫುಡ್ ಎಂಬುದು ಇಟ್ ಇಸ್ ಡೆಫಿನೆಟ್ಲಿ ಅ ಪ್ರಾಬ್ಲಮ್. ಇಲ್ಲಿಂದ ಗ್ಯಾಂಗ್ರೀನ್ ಇಲ್ಲಿ ಸ್ಟಾರ್ಟ್ ಮಾಡಿ ಗ್ಯಾಂಗ್ರೀನಾರ ಮೆಲ್ಲದೆ ನರ್ವ್ಸ್ ಎಲ್ಲ ಬರ್ತಿದ್ ಇದು ಮಾಡಿ ಅದರಿಂದ ಕಾಲು ಆಂಪ್ಯುಟೇಷನ್ ಮಾಡೋ ಅಳವುಗೆಲ್ಲ ಡಯಾಬಿಟಿಕ್ ಪ್ರಾಬ್ಲಮ್ ಬಂದ್ರ ಅದೆಲ್ಲ ವಿಷಿಯಸ್ ಸೈಕಲ್. ಸೊ ನಿಂಗೆ ಬಂದು whoever is your doctor ಒಂದು once in 6 months ಇದು ಮಾಡಿವಿ. ಬಿ ಇನ್ ಟಚ್. ಡಾಕ್ಟರ್ ಫೋನ್ ನಂಬರ್ ಬೀಚುಳವಿ. ಆಗಾಗ ಬ್ಯಾಡ ಏದಾವ್ ಸಿಂಪ್ಟಮ್ಸ್ ನಂಗೆ ಅರಿವಿಲ್ಲ. ಏಕಿತ್ತ ಮಕ್ಕ ಒಂದು ಮೈಂಡ್ ಹಿಡ್ದೆ, ಏಕಿತ್ತ ಮಂಡೆ ಇರ್ದ್ರ, ಏಕಿತ್ತ ಕಣ್ಣು ದಿಢೀರ್ನ ಮೈಂಡ್ ಹಿಡ್ದೆ ಅಂತದೆಲ್ಲ ಆಲೆ ಡಾಕ್ಟರ್ ಕೂಡ ಯು ಶುಡ್ ಹ್ಯಾವ್ ರಿಲೇಶನ್ಶಿಪ್ ವೆಲ್ ಡೆವಲಪ್. ಒಂದು ಫೋನ್ ಮಾಡಿ ಆರ ಡಾಕ್ಟರ್ ಏನ್ ಮಾಡೋದು ಒಂದು ಅಳವಾಗ ಡಾಕ್ಟರ್ ಸರ್ ಒಂದು ಒಳ್ಳೆಂಗೆ ಟಚ್ದೋಗಿರ್ವಿ. 2 ವರ್ಷ ಒಂದ್ ತಿರ್ಕೋಯ್ ಡಾಕ್ಟರ್ ಹೋಗಿ ನೋಡ್ಲೆ ಡಾಕ್ಟರ್ ನಿಂಗೆ ಏನೋ ಬರ 2 ವರ್ಷಕ್ಕೆ ಒಂದ್ ತಿರ್ಕು ರೆಮಿಡಿ ತಪ್ಪು ಡಾಕ್ಟರ್ ಕಷ್ಟ. ಅದರಿಂದ ಡಾಕ್ಟರ್ಗೂ ನಿಂಗೆ ರೆಗ್ಯುಲರ್ ಬಿ ಇನ್ ಟಚ್ ವಿತ್ ಯುವರ್ ಡಾಕ್ಟರ್ಸ್. ಯಾಕಂದ್ರೆ ಇದು ಒಂದು ಲೈಫ್ ಪಾರ್ಟ್ನರ್ ಡಯಾಬಿಟೀಸ್. ಅದಕ್ಕೆ ಡಯಾಬಿಟಿಕ್ ಡಾಕ್ಟರ್ನು ಒಂದು ಪಾರ್ಟ್ನರ್ ಮಾಡಿಬಿಡ್ವಿ. ಅಡಿಕಡಿ
ಡಾಕ್ಟರ್ ಕನ್ಸಲ್ಟೇಷನ್ ಬಗ್ಗೆ ಇರುವಿ. ಬಿಕಾಸ್ ಇದು ಬಂದು ಒಪ್ಪುದಿಲ್ಲ ನಂಗೆ ಹೋಗ್ಬಿಟ್ಟು ಹೇಗೂ ನಂಗೆ ಕೊಡ್ತಟ್ರ. ಅದರಿಂದ ಒಳ್ಳೆ ಡಾಕ್ಟ್ರು ರೆಫರೆನ್ಸ್ ಈ ಸಾಕು. ನಿಂಗೆ ಸಿಟಿ ಹೋಗಿದ್ಯೋ ಅಲ್ಲಿ ಎಲ್ಲ ಕಂಡಿಡ್ತು ಒಳ್ಳೆ ಡಾಕ್ಟರ್ ಒಬ್ಬನ ನಿಂಗೆ ಖಂಡಿತ ನರ್ಚರ್ ಮಾಡೋದು ಅದು ಅಪ್ಪರ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ಸ್ ಆ ಕ್ವೆಶನ್ ಆನ್ಸರ್ ಮಾಡಿದ್ದಗ. ಒಂದು ಕ್ವೆಶನ್ ಕೇತು ಅನುರಾಧ ಹಾಲನೋಕ. ಥ್ಯಾಂಕ್ ಯು ಸೋ ಮಚ್ ಅತೆಂದು ಹೇಗಿದ್ದಾರೆ. ಬೇರೆ ದರಲ್ಲಿ ಇದಲ್ಲಿ ಕ್ವೆಶನ್ ನಡೆದಿಯಾ ನಿಂಗೆ ಚಾಟ್ದು ಕೇತ್ ನೋಡ್ವಿ. ಇಲ್ಲಂದ ನಂಗ ಅಕ್ಕಗ ಅಪ್ರ ಥ್ಯಾಂಕ್ಸ್ ಇಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಗ. ಸೊ ಇಲ್ಲ ನಂಗೆ ಇಂದು ಲೈವ್ ಸೆಷನ್ ಎಂಡ್ ಮಾಡಿಟ್ಟು ಅಕ್ಕನ್ ಕೂಡ ಒಂದು ಒಳ್ಳೆಯ ಒಂದು ಕ್ವಿಕ್ ನಂಗೆ ಒಂದು ಚಾಟ್ ಮಾಡಿಬಿಟ್ಟು. ಸೊ ಥ್ಯಾಂಕ್ ಯು ಇಂದು ಬಂದದ್ಗ ಶೇರ್ ಮಾಡಿದ್ಗ ನಿಂಗ ಲೈಫ್ ಜರ್ನಿ ಇದು ಏಸಗ ಸೀರಿಯಸ್ ಇದು ಏಸಗ ಏಕ ನಂಗ ಸಂತೋಷ. ಹೆಣ್ಣು ಒಂದು ಮೆಸೇಜ್ ಹಾಕಿದವೆ, ಎಲ್ಲಗೊಂದು ಮೆಸೇಜ್ ಹಾಕಿದವೆ ನೆಂಚಿನೆ. ಅವ ಏನೇ ಮೆಸೇಜ್ ಹಾಕಿದವೆ ಅಂದ್ರೆ ರೆಗ್ಯುಲರ್ ಶುಗರ್ ಲೆವೆಲ್ ನಿಂಗೆ ಚೆಕ್ ಮಾಡಿದ್ದೆ ಇರ್ಬೋದು, ಡಯಾಬಿಟಿಕ್ಸ್ ಒಂದು ಅದನ್ನು ನಿಂಗೆ ಖಂಡಿತ ಒಂದು ಟಾಸ್ಕ್ ಎತ್ತಿಳವಿ. ರೆಗ್ಯುಲರ್ ಶುಗರ್ ಚೆಕ್ ಖಂಡಿತ ಮಾಡೋದು. ಹಿಂಗ ಟೈಪ್ 1 ಡಯಾಬಿಟಿಕ್ ಇದ್ದಲೆ ಒಂದ್ ದಿನ ಒಂದು ಟೆಸ್ಟ್ ಆದ್ರೂ ಖಂಡಿತ ಮಾಡೋದು. ಅಟ್ಲೀಸ್ಟ್ ಒನ್ಸ್ ಇನ್ 2 days ಒಂದು ಟೆಸ್ಟ್ ಮಾಡಿಯೇ ಹಾಕುದು. ಅದನ್ನ ಬಂದು ನಿಂಗ ಖಂಡಿತ ಪಾರ್ಟ್ ಆಫ್ ಯುವರ್ ರೊಟೀನ್ ನಿಂಗೆ ಅಲ್ಲೂಜಿ ಅರಿಯೋ ಹೊರಕುದು ಎದ್ದೊಂಡೆ ಅತ್ತಮಾಕ ಒಂದು ರೊಟೀನ ಒಂದು ಟೆಸ್ಟ್ ಮಾಡೋದು ಅದನ್ನ ಬಿಟ್ಕೊಳ್ಳವಿ. ಅದಂದ್ರೆ ಏನ್ ಹೆಣ್ಣು ಅಡ್ವೈಸ್ ಮಾಡಿದವೆ ಎನ್ನವ ನೋಡಿ ನೋಡಿ ಅವಾಗೂ ಅದು ಅದನ್ನ ಇಂಪಾರ್ಟೆನ್ಸ್ ಬೆಳಂಗಿ ಹಿಡ್ದೆ. ಅದೇ ಮಕ್ಕ ಐ ಹ್ಯಾಪಿ ಟು ಶೇರ್ ದಟ್ ವಿತ್ ಆಲ್ ಆಫ್ ಯು ಆಲ್ಸೋ. Thank you, Ahana, for taking care of your mom so well. ಅಪ್ರ ಸಂತೋಷ. ಥ್ಯಾಂಕ್ ಯು ರೇಣುಕಕ್ಕ ಇಂದು ಬಂದು ಎಲ್ಲ ಶೇರ್ ಮಾಡಿದ್ಗ. ಅಂಡ್ ಎಲ್ಲ ಇಲ್ಲಿ ಬಂದು ಕೇತು ರೇಣುಕಕ್ಕನ ಸಪೋರ್ಟ್ ಮಾಡಿದ್ಗೂ ಎಲ್ಲಗ ಅಪ್ರ ಥ್ಯಾಂಕ್ಸ್. ಬಡಗ ಮಂದ ವಿಮೆನ್ ಸಾರ್ಬ ಎಲ್ಲಗೂ ಥ್ಯಾಂಕ್ಸ್ ಹೇಗಿ ಇಂದಿನ ಸೆಷನ್ ನಂಗ ಎಂಡ್ ಮಾಡ್ಯ. ಥ್ಯಾಂಕ್ ಯು.